Hello friends, welcome to Kanamadi IAS and KAS ಕೋಚಿಂಗ್ ಇನ್ಸ್ಟಿಟ್ಯೂಟ್ ಧಾರವಾಡ. ಸೊ ಇವತ್ತು ಮತ್ತೆ ಒಂದು IAS 2024ನೇ ವರ್ಷನಲ್ಲಿ ಏನು ಪ್ರಬಂಧ ವಿಷಯವನ್ನು ಕೇಳಲಾಗಿದೆ ಅದರ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಟ್ ಯಾರ್ಯಾರೆಲ್ಲ KASಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಯಾರ್ಯಾರೆಲ್ಲ PSI ಎಕ್ಸಾಮ್ ಈಗ 402 ಆ್ಯಂಡ್ ಈವನ್ ಅಪ್ಕಮಿಂಗ್ PSI ಯಾರು ರಿಕ್ರೂಟ್ಮೆಂಟ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಸೊ ನೀವೆಲ್ಲರೂ ಕೂಡ ಈ ಪ್ರಬಂಧ ಪುಸ್ತಕವನ್ನು ತಗೋಬೋದು ಫ್ರೆಂಡ್ಸ್. ಐ ಹೋಪ್ ನೀವೆಲ್ಲ ಎಸ್ಸೆಗಳನ್ನ ನೋಡ್ತಿದ್ದೀರಾ ಅಂತ. ಯಾರ್ಯಾರು ನೋಡ್ತಾ ಇಲ್ವೋ ಅದನ್ನು ನೋಡ್ರಿ ಆ್ಯಂಡ್ ದೇ ಆರ್ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ಆಮೇಲೆ SC/ST ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಇವತ್ತು ಆರ್ಟಿಕಲ್ಸ್ ಬರ್ತಿದ್ದಾವೆ ಆ್ಯಂಡ್ ಅದರೊಳಗೂ ಪ್ರಜಾವಾಣಿಗಳು ಇಷ್ಟೆಲ್ಲ ಆರ್ಟಿಕಲ್ ಬರ್ತಿದೆ ಅಂದರೆ ಅಪ್ಕಮಿಂಗ್ KAS ಎಕ್ಸಾಮಲ್ಲಿ ದಟ್ ಈಸ್ ಶ್ಯೂರ್ ಶಾರ್ಟ್ ಕ್ವಶನ್ ಇರುತ್ತೆ. ಆ್ಯಂಡ್ ಈವನ್ PSI ಎಕ್ಸಾಮ್ ಒಳಗೂ ಕೂಡ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆನ ಕೇಳ್ಬೋದು. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಒಳ ಮೀಸಲಾತಿ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ SC/ST ಮೀಸಲಾತಿ ಬಗ್ಗೆ ಹೇಳಿದ್ದೀರಾ ಸರ್ ಅಂತ. ಸೊ ಇಷ್ಟೇ ಗೈಸ್, ಕಮೆಂಟ್ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆ ವಿಷಯನ ಅಷ್ಟೇ ಇರ್ತದೆ. ಓಕೆ, ಒಳ ಮೀಸಲಾತಿ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಹೇಳಿ ಆದಮೇಲೆ ಒಂದೇದು ಮೀಸಲಾತಿ ಯಾಕೆ ಮುಂದುವರಿಸ್ಬೇಕಾ ಅಂತ ಅದನ್ನೇ ಹೇಳಬೇಕಾ? ಓಕೆ, ಅದನ್ನು ಬಿಟ್ಟು ಏನು ಹೇಳೋದಿರುತ್ತೆ ಹೇಳಿ. ಆ್ಯಂಡ್ ಕೆಲವೊಂದಿಷ್ಟು ಜನ ಲೈಕ್ ನಿಮ್ಮ ಪ್ರಕಾರನೇ ಇರಬೇಕಾಗಿತ್ತು. ಓಕೆ ಸರ್, ನೀವು ಹಿಂಗೆ ಹೇಳಿದ್ದೀರಾ. ಹಾಗಂದರೆ ನಿಮ್ಮ ಪ್ರಕಾರ ನಿಮಗೆ ಆ ಎಸ್ಸೆ ಪ್ರಬಂಧ ಗೊತ್ತಿದೆ ಅಂದರೆ ದೆನ್ ವಾಟ್ ಲೆಫ್ಟ್ ಗೈಸ್? ನಿಮಗೆ ಹೆಂಗೆ ಅನಿಸುತ್ತೆ? ಲೈಕ್ ಹೆಂಗೆ ಅನಿಸುತ್ತೆ? ನಿಮ್ಗೆ ಅಷ್ಟು ಗೊತ್ತಿತ್ತು ಅಂದರೆ ಆ ಪ್ರಬಂಧ ವಿಡಿಯೋನ ನೋಡಬೇಕು ಅಂತ ನಿಮ್ಗೆ ಹೆಂಗೆ ಅನಿಸುತ್ತೆ? ಎಷ್ಟು ಈಸಿಯಾಗಿ ಕಮೆಂಟ್ ಹಾಕ್ತೀರಾ. ಆಮೇಲೆ ಇದನ್ನು ಎಷ್ಟು ವಿಚಾರ ಮಾಡಿ, ಆಮೇಲೆ ಎಷ್ಟು ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಒಂದು ವಿಡಿಯೋನ ಮಾಡಿರುತ್ತೆ. ಬಟ್ ಐ ಡೋಂಟ್ ನೋ, ಲೈಕ್ ಸ್ಟೂಡೆಂಟ್ಸ್ ಅಷ್ಟು ಹೆಂಗೆ ವಿಚಾರ ಮಾಡಿಬಿಡ್ತಾರೆ. ಇಲ್ಲ, ನಾನು ವಿಚಾರ ಮಾಡ್ತಾ ಇರೋದು ಹಿಂಗೆ ಅಂತ ಹೇಳ್ಬಿಟ್ಟು. ಎಸ್, ನಿಮಗೆ ಕ್ವಶನ್ ಬರ್ಬೋದು, ಅದನ್ನು ಕೇಳಿ, ಬಟ್ ಅದನ್ನು ಅಥಾರಿಟೇಟಿವ್ ಆಗಿ ಹಿಂಗೆ ಮಾಡಿದಿರಾ ಹಂಗೆ ಮಾಡಿದಿರಾ ಅಂತ ಆ ಥರ ಮಾಡಬೇಡಿ. ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಅದರ ಬಗ್ಗೆ ಬೋತ್ ಸೈಡ್ ಆರ್ಗ್ಯುಮೆಂಟ್ಸ್ನ ಕೇಳಿ. ಪ್ರಬಂಧ ಪುಸ್ತಕ ಯಾರು ತೊಗೊಂಡಿಲ್ಲ ಇನ್ನೂ ತೊಗೊಳ್ರಿ. 50 ಪ್ರಬಂಧಗಳ ಒಂದು ಪುಸ್ತಕ ಇದೆ. ಅಪ್ಕಮಿಂಗ್ KAS ಎಕ್ಸಾಮ್ಗೆ, ಜನರಲ್ ಸ್ಟಡೀಸ್ಗೆ, ಎಸ್ಸೆ ಬರೀಲಿಕ್ಕೆ, ವಾಟ್ ನಾಟ್ ಎಲ್ಲ ಎಕ್ಸಾಮ್ಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಕಳೆದ 2-3 ವರ್ಷಗಳಿಂದ ಯಾವ್ಯಾವ ನ್ಯೂಸ್ ಒಳಗಿರುವಂಥ ವಿಷಯಗಳಿದಾವೋ ಆ ಎಲ್ಲ ವಿಷಯಗಳನ್ನೂ ಕೂಡ ಡೀಟೇಲ್ ಆಗಿ ಈ ಒಂದು ಪುಸ್ತಕದಲ್ಲಿ ಕವರ್ ಮಾಡಿದೆ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು, ಲೈಕ್ ಒಂದೇ ಒಂದು ಸೆಗ್ಮೆಂಟ್ನ ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ ನೈತಿಕತೆ ಕುರಿತು ಇರುವಂಥ ಪ್ರಬಂಧಗಳಾಗಿರ್ಬೋದು. ಈವನ್ ದ ಬುಕ್ ಸ್ಟಾರ್ಟ್ಸ್ ವಿತ್ ಪ್ರಬಂಧ ಬರೆಯುವ ವಿಧಾನದಿಂದನೇ ಈ ಪುಸ್ತಕ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ನೀವು ಇದರ ಸರಿಯಾದ ಉಪಯೋಗವನ್ನು ತಗೋಬೇಕು. ಯಾವ ಥರ ಬರಿಬೇಕು, ಪ್ರಾರಂಭ ಹೆಂಗೆ ಮಾಡಬೇಕು, ಈವನ್ ನೈತಿಕತೆ ಪ್ರಬಂಧಗಳನ್ನು ಹೇಗೆ ಬರಿಬೇಕು. ಇವತ್ತಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸ್ ಒಳಗೂ ಕೂಡ ಒಂದು ನೈತಿಕತೆ ಪ್ರಬಂಧವನ್ನು ಕೇಳ್ತಿದ್ದಾರೆ. UPSC ಒಳಗೆ ಜಾಸ್ತಿ ಕೇಳ್ತಾರೆ, ಬಟ್ ಬೇರೆ ಎಕ್ಸಾಮ್ಸ್ ಒಳಗೂ ಕೂಡ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ನೀವು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ನಿಮಗೆ ಒಂದು ಮಟೀರಿಯಲ್ ಸಿಗುತ್ತೆ ಗೈಸ್. ಸೊ ಅದಕ್ಕೆ ಈ ಪುಸ್ತಕವನ್ನು ಇನ್ನೂ ಯಾರು ತೊಗೊಂಡಿಲ್ಲ, ನೀವು ಆದಷ್ಟು ಬೇಗ ಪುಸ್ತಕವನ್ನು ತೊಗೊಳ್ರಿ. ಯಾರು ಪುಸ್ತಕ ತೊಗೋಬೇಕಂತೀರಿ, ಸರ್ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತ ಯಾರು ಹೇಳ್ತೀರಿ, ಸೊ ಅವ್ರಿಗೆ ನನ್ನ ನಂಬರ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, 7892086178. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನೀವು ಪ್ರಬಂಧ ಪುಸ್ತಕವನ್ನು ಖರೀದಿಸಬಹುದು. ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಗೈಡ್ ಯು ಹೌ ಟು ಟೇಕ್ ದಟ್ ಬುಕ್ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಪುಸ್ತಕವನ್ನು ಆದಷ್ಟು ಬೇಗ ತಗೊಳ್ಳಿ. ಎಸ್, ಇವತ್ತಿನ ಒಂದು ಟಾಪಿಕ್ UPSC 2024ನಲ್ಲಿ ಕೇಳಿರುವಂಥ ಒಂದು ಟಾಪಿಕ್ನ ನಾನು ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಕೂಡ ಕಂಪ್ಲೀಟ್ ಮಾಡಿದೆ. ಇದು ಆದಮೇಲೆ ಇನ್ನೂ 2 ಟಾಪಿಕ್ ಉಳಿತವೆ. ಟೋಟಲ್ 8 ಟಾಪಿಕ್ ಇದ್ದು, ಓಕೆ, ಈ ವರ್ಷನ UPSC ಎಕ್ಸಾಮಲ್ಲಿ ಆ 8 ಟಾಪಿಕಲ್ಲಿ 6 ಟಾಪಿಕ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ ಆಲ್ರೆಡಿ. 6 ಪ್ರಬಂಧಗಳನ್ನು ನಾನು ಹೇಳಿದ್ದೀನಿ. ಇನ್ನೂ 2 ಪ್ರಬಂಧಗಳನ್ನು ನಾಳೆ ಸಾಯಂಕಾಲದವರೆಗೂ ನಿಮಗೆ ಸಿಗ್ತವೆ ಫ್ರೆಂಡ್ಸ್. ಸೊ ದ್ಯಾಟ್ ನಿಮಗೆ ಈ ವರ್ಷ ಏನು ಪ್ರಬಂಧದಲ್ಲಿ ಕೇಳಿದ್ರು ಅವೆಲ್ಲ ಕಂಪ್ಲೀಟ್ ಆಗ್ತವೆ. ಅದು ಆದಮೇಲೆ ನನಗೆ ಕರೆಂಟ್ ಅಫೇರ್ಸ್ ಡೀಟೇಲ್ಡ್
ಓಕೆ 360 ಆ್ಯಂಗಲಲ್ಲಿ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಬೇಕು ಅಂತ ಇದೆ ಅಪ್ಕಮಿಂಗ್ KAS ಎಕ್ಸಾಮ್ಗೆ. ನಿಮಗೆ ಕರೆಂಟ್ ಅಫೇರ್ಸ್ ಕವರ್ ಮಾಡಲಿಕ್ಕೆ ಸೈಮಲ್ಟೇನಿಯಸ್ಲಿ ಅಟ್ಲೀಸ್ಟ್ ವೀಕ್ಲಿ ಒಂದು 3-4 ಕ್ವಶನ್ ಆದರೂ ಎಥಿಕ್ಸ್. ಈ ವರ್ಷ UPSC ಒಂದು ಪೇಪರಲ್ಲಿ ಏನು ಎಥಿಕ್ಸ್ ಕ್ವಶನ್ ಕೇಳಿದ್ದಾರೆ, ನೈತಿಕತೆ ಪ್ರಶ್ನೆಗಳನ್ನ ಏನು ಕೇಳಿದ್ದಾರೆ, ಮುಂಬರುವಂಥ KAS ಪರೀಕ್ಷೆಗೆ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿದ್ರೋ ಈ ಒಂದು ಪೇಪರಲ್ಲಿ ಕೇಳಿದಂಥ ಪ್ರಶ್ನೆಗಳು, ಈವನ್ KAS ಅಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಡೆಫಿನೆಟ್ಲಿ ಎವ್ರಿ ಡೇ ಒಂದಾದರೆ ನಾನು ಡೆಫಿನೆಟ್ಲಿ ಇವ್ರನ್ನ ಡಿಸ್ಕಸ್ ಮಾಡ್ತೀನಿ ಫ್ರೆಂಡ್ಸ್, ಸೊ ದ್ಯಾಟ್ ನಿಮಗೆ ಈ ಎಥಿಕ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಆ ಸಬ್ಜೆಕ್ಟಲ್ಲಿ ಮೋಸ್ಟ್ ಸ್ಕೋರಿಂಗ್ನ ಮಾಡ್ಬೋದು. ಓಕೆ, ಇವತ್ತಿನ ಟಾಪಿಕ್ ಏನು ಅಂದರೆ ಸಾಮಾಜಿಕ ಮಾಧ್ಯಮವು ಯುವಕರಲ್ಲಿ. ಸಚ್ ಅ ವಂಡರ್ಫುಲ್ ಟಾಪಿಕ್ ಗೈಸ್. ಈ ಟಾಪಿಕ್ ಎಷ್ಟು ಚೆನ್ನಾಗಿದೆ ಅಂದರೆ ಯಾರೂ ಕೂಡ ಎಂಡ್ವರೆಗೂ ವಿಡಿಯೋನ ಮಿಸ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಐ ಆಮ್ ಶೋರ್ ನಿಮಗೆ ಒಂದು ಬೇರೆ ಫೀಲ್ ಬರುತ್ತೆ. ಯುವಕರಲ್ಲಿ ಸಾಮಾಜಿಕ ಮಾಧ್ಯಮವು ಯುವಕರಲ್ಲಿ ಮಿಸ್ಸಿಂಗ್ ಔಟ್, ಓಕೆ, ದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ಮಿಸ್ಸಿಂಗ್ ಔಟ್ ಭಯವನ್ನು, ಅಂದರೆ ಕಳೆದು ಹೋಗುವ ಭಯ ಅಂತ ನೀವು ಕನ್ನಡದೊಳಗೆ ಹೇಳ್ಬೋದು. ಓಕೆ, ಕಳೆದು ಹೋಗುವ ಭಯವನ್ನು ಪ್ರಚೋದಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಖಿನ್ನತೆ ಮತ್ತು ಒಂಟಿತನವನ್ನು ಹೆಚ್ಚಿಸುತ್ತಿದೆ ಅಥವಾ ಪ್ರಚೋದಿಸುತ್ತದೆ. ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಓಕೆ, ಕಳೆದು ಹೋಗುವ ಭಯವನ್ನು ಪ್ರಚೋದಿಸ್ತಾ ಇದೆ, ಅದರ ಜೊತೆಗೆ ಖಿನ್ನತೆ ಮತ್ತು ಒಂಟಿತನವನ್ನು ಹೆಚ್ಚಿಸ್ತಾ ಇದೆ. ಯಾವುದು? ಸಾಮಾಜಿಕ ಮಾಧ್ಯಮ ಅಂತ ಇದೆ ಫ್ರೆಂಡ್ಸ್. ಓಕೆ, ಇಂಗ್ಲೀಷಲ್ಲಿ ಈ ಪ್ರಶ್ನೆ ಹೆಂಗಿದೆ ನೋಡಿ. ಸೋಷಿಯಲ್ ಮೀಡಿಯಾ ಈಸ್ ಟ್ರಿಗರಿಂಗ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಮಾಂಗೆಸ್ಟ್ ದ ಯೂತ್, ಓಕೆ, ಪ್ರಿಸಿಪಿಟೇಟಿಂಗ್ ಡಿಪ್ರೆಷನ್ ಆ್ಯಂಡ್ ಲೋನ್ಲಿನೆಸ್. ಓಕೆ, ಇದು ಎದಕ್ಕೆ ಕಾರಣ ಆಗ್ತಾ ಇದೆ? ಡಿಪ್ರೆಷನ್ ಆಗಲಿಕ್ಕೆ ಮತ್ತು ಲೋನ್ಲಿನೆಸ್ ಫೀಲ್ ಆಗಲಿಕ್ಕೆ ಸಾಮಾಜಿಕ ಮಾಧ್ಯಮ ಕಾರಣ ಆಗ್ತಾ ಇದೆ. ಇಂಥ ಒಂದು ಪ್ರಬಂಧವನ್ನು ಓನ್ಲಿ UPSC ಎಕ್ಸಾಮ್ನಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಬಿಕಾಸ್ ಇಲ್ಲಿ ಕೊಟ್ಟಿರುವಂಥ ವಿಷಯಗಳು ಹೆಂಗಿರ್ತವೆ ಅಂದರೆ ನಿಮ್ಮ ಒಳಗಿರುವಂಥ ಜ್ಞಾನವನ್ನು ಹೆಕ್ಕಿ ತೆಗೆಯುವಂಥ ವಿಷಯಗಳಿರ್ತವೆ ಫ್ರೆಂಡ್ಸ್. ಓಕೆ, ಅಂಥವ್ರಿಗೆ ಮಾತ್ರ ಇವು ಅರ್ಥ ಕೂಡ ಆಗ್ತವೆ. ಅದಕ್ಕೆ ನಾನು ಹೇಳ್ತಿದ್ದೀನಲ್ವ, ನೀವು ಕಮೆಂಟ್ ಹಾಕೋ ಮುಂಚೆ ವಿಚಾರ ಮಾಡಿರಿ. ಓಕೆ, ಇವೆಲ್ಲ ಅರ್ಥ ಆಗುವಂಥ ವಿಷಯನೂ ಅಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂದರೆ ಐ ಆಮ್ ಶ್ಯೂರ್ ನೀವು ಬೇರೆ ಥರನೇ ಕಮೆಂಟ್ ಹಾಕ್ತೀರಾ. ಅರ್ಥ ಆಗಿಲ್ಲ ಅಂದರೆ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸೊ ಅದನ್ನು ನೀವೇನೇನೋ ಹೇಳ್ಕೊತ್ಕೊಂಡಿರ್ತೀರ. ಆ ಥರ ಮಾಡಬೇಡ್ರಿ. ಸೋಷಿಯಲ್ ಮೀಡಿಯಾ ಈಸ್ ಟ್ರಿಗರಿಂಗ್ ಅ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಮಾಂಗೆಸ್ಟ್ ದ ಯೂತ್, ಪ್ರಿಸಿಪಿಟೇಟಿಂಗ್ ಡಿಪ್ರೆಷನ್ ಆ್ಯಂಡ್ ಲೋನ್ಲಿನೆಸ್ ಅಂತ ನಿಮಗೆ ಒಂದು ಪ್ರಬಂಧವನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಹೆಂಗೆ ಬರೀಬೋದು ಇದ್ರ ಮೇಲೆ ಆಲ್ರೆಡಿ ನಾನು ಸೋಷಿಯಲ್ ಮೀಡಿಯಾದ ಮೇಲೆ 2-3 ವಿಡಿಯೋಗಳನ್ನ ಮಾಡಿದ್ದೀನಿ. ದ್ಯಾಟ್ಸ್ ವೈ ಐ ಟೋಲ್ಡ್ ಫ್ರೆಂಡ್ಸ್. ಓಕೆ, ಯಾವ ಥರ ಡಿಪ್ರೆಷನಿಗೆ ಕಾರಣ ಆಗ್ತಾಯಿದೆ ಸಾಮಾಜಿಕ ಮಾಧ್ಯಮ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ನೋಡಿದರೂ ಕೂಡ ಈ ಒಂದು ಪ್ರಬಂಧವನ್ನು ಬರಿಬೋದಾಗಿತ್ತು. ಏನಿದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ಏನು? ನಾನು ಫಸ್ಟ್ಗೆ 1-2 ಸಿಂಪಲ್ ಆದಂಥ ಉದಾಹರಣೆಗಳನ್ನ ಕೊಡ್ತೀನಿ ಫ್ರೆಂಡ್ಸ್. ಅದು ಆದಮೇಲೆ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಯಾರೋ ಒಬ್ಬ ಹುಡುಗ ಅಥವಾ ಹುಡುಗಿ, ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ಸಾಮಾಜಿಕ ಮಾಧ್ಯಮವನ್ನು ನೋಡ್ತಿದ್ದಾರೆ. ಫೇಸ್ಬುಕ್, ವಾಟ್ಸಪ್, ಓಕೆ, ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್, ಏನು ಹಿಂಗಂದರೆ ಯೂಟ್ಯೂಬ್ ಸಾಮಾಜಿಕ ಮಾಧ್ಯಮ. ಓಕೆ, ಸೊ ಅದನ್ನು ನೋಡ್ತಿದ್ದಾರೆ ಅಂತ ತಿಳ್ಕೊಳ್ರಿ. ಅದ್ರೊಳಗೂ ಭಾಳ ಜನಕ್ಕೆ ಏನು ರೂಢಿ ಇರುತ್ತೆ, ಸ್ಟೇಟಸ್ ಚೆಕ್ ಮಾಡೋದು, ಇನ್ನೊಬ್ಬರು ಸ್ಟೇಟಸ್ನ ಚೆಕ್ ಮಾಡೋದು. ಸೊ ಒಬ್ರು ಯಾರು ಕಾರ್ ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ರಿ. ಇವ್ರಿಗೇನು ಫೀಲ್ ಆಗೋಕ್ಕೆ ಶುರು ಆಗುತ್ತೆ, ಅಯ್ಯೋ ಇವರು ನಮ್ಮ ವಯಸ್ಸಿನವರೇ ಇದ್ದಾರೆ, ನಮ್ಮ ಥರನೇ ಇದ್ದವರು, ಇವತ್ತು ನೋಡಿ ಹೆಂಗೆಲ್ಲ ಕಾರ್ ತೊಗೊಂಡು ಅಡ್ಡಾಡ್ತಿದ್ದಾರೆ, ಹೊಸ ಕಾರ್ ತೊಗೊಂಡಿದ್ದಾರೆ. ಅವರು ಕಾರ್ ತೊಗೊಂಡಿರುವಂಥದ್ದು ಆ ಕಾರ್ನ ಓಪನಿಂಗ್ ಮಾಡುವಂಥ ಒಂದು ಯಾವುದೋ ವಿಡಿಯೋನ ಹಾಕಿರ್ತಾರೆ, ಅಥವಾ ಪೂಜೆ ಮಾಡ್ತಾ ಇರುವಂಥ ವಿಡಿಯೋನ ಹಾಕಿರ್ತಾರೆ. ಓಕೆ, ನ್ಯೂ ಮೆಂಬರ್ ಟು ಫ್ಯಾಮಿಲಿ ಅಂತ ಹಾಕಿರ್ತಾರೆ. ಬಟ್ ಅದನ್ನು ನೋಡಿದವರು, ಅಯ್ಯೋ ನನ್ನ ಲೈಫ್ ಒಳಗೆ ಹಿಂಗೆ ಆಗುತ್ತೋ ಇಲ್ಲೋ, ನಾನು ಯಾವತ್ತಾದರೂ ಹಿಂಗೆ ತಗೋತೀನೋ ಇಲ್ಲೋ. ಸಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಕಳೆದು ಹೋಗುವ ಭಯ. ಓಕೆ, ಹಂಗೆ ತಗೊಳ್ಳೋ ಮುಂಚೆ ಸತ್ತು ಹೋಗ್ತೀನೋ ಏನೋ. ಓಕೆ ಗೈಸ್, ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್. ನೋಡಿ, ಈ ಥರ ವಿಚಾರ ಮಾಡೋದು. ಯಾರೋ ಒಬ್ಬರು ಜೋಗ ಜಲಪಾತಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಳ್ರಿ, ಜೋಗ್ ಫಾಲ್ಸ್ಗೆ ಹೋಗಿರ್ತಾರೆ, ನಿಮ್ಮ ಫ್ರೆಂಡೇ. ಬಟ್ ನೀವೇನು ಅಂದ್ಕೊಂಡಿರ್ತೀರ, ಇಲ್ಲ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕು, ಅದಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ, ನನಗೆ ಜಾಬ್ನು ಬೇಡ, ನಾನು ಸರ್ಕಾರಿ ಜಾಬ್ಗೆ ಹೋಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ನೀವು ಪ್ರಿಪೇರ್ ಮಾಡ್ಕೋತ ಕೂತಿರ್ತೀರ.
ನೀವೇನು ಮಾಡ್ತೀರಾ 24x7 ಎಕ್ಸಾಮ್ ಹ್ಯಾಂಗೆ ಕ್ರ್ಯಾಕ್ ಮಾಡಬೇಕು, ಕ್ವಶನ್ ಹಂಗೆ ಬರ್ತವೆ, ಕ್ವಶನ್ ಇವತ್ತು ಟಫ್ ಬರ್ತಿದ್ದಾವೆ, ಸೊ ಕ್ವಶನ್ನು ಈ ಥರ ಕ್ವಶನ್ ಬಂದರೆ ಏನು ಮಾಡೋದು ಅನ್ನುವಂಥ ಒಂದು ವಿಚಾರದೊಳಗೆ ನೀವು ಇರ್ತೀರ. ಬಟ್ ಅದೇ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಜಾಬ್ ಯಾವುದೋ ಒಂದು ಖಾಸಗಿ ಕಂಪನಿ ಒಳಗೆ ಜಾಬ್ ಮಾಡ್ತಿರ್ತಾರೆ, ಅವರು ಚಿಲ್ಲಾಗೂ ಇರ್ತಾರೆ. ಆಮೇಲೆ ಅವರು ಅಲ್ಲಿ ಹೋಗಿದ್ದನ್ನು ನೀವು ಸೋಷಿಯಲ್ ಮೀಡಿಯಾದೊಳಗೆ ನೋಡ್ತೀರಿ. ಆವಾಗ ಏನು ಅನ್ಕೋತಾರೆ, ಭಾಳಷ್ಟು ಜನ ಯುವತಿಯರನ್ನ ನಾನು ನೋಡಿದ್ದೀನಿ ಫ್ರೆಂಡ್ಸ್. ನಾನು ಎಂದ್ರೆ ಹೊಕ್ಕಿನೂ ಇಲ್ಲೋ ಜೋಗ್ ಫಾಲ್ಸ್ಗೆ, ನೋಡು ನಾನು ಇಷ್ಟು ದಿನ ಆದರೂ ಅದನ್ನು ನೋಡೇ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಡೆ ಹೊಂಟಿದ್ದಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಗೈಸ್. ಓಕೆ, ದಿಸ್ ಈಸ್ ವಾಟ್ ಕಂಪ್ಯಾರಿಸನ್, ವೆರಿ ಡೇಂಜರಸ್. ಓಕೆ, ನಮ್ಮ ಸೊಸೈಟಿ ಒಳಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಕಂಪ್ಯಾರಿಸನ್ ಮಾಡೋದು ತಪ್ಪಿಲ್ಲ, ಓಕೆ, ಬಟ್ ಆದರೆ ಪಾಸಿಟಿವ್ ಕಂಪ್ಯಾರಿಸನ್ ಮಾಡೋದ್ರಲ್ಲಿ ಸರಿಯಾದಿದೆ, ನಾವು ಉದ್ಧಾರ ಆಗುವಂಥ ಚಾನ್ಸಸ್ಸು ಇದೆ ಗೈಸ್. ಓಕೆ, ಪಾಸಿಟಿವ್ ಕಂಪ್ಯಾರಿಸನ್ ಹೆಂಗೆ? ಫಾರ್ ಎಕ್ಸಾಂಪಲ್, ಒಬ್ರು ಯಾರು PSI ಎಕ್ಸಾಮ್ನ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ರಿ. ಓಕೆ, PSI ಎಕ್ಸಾಮ್ನ ಪಾಸ್ ಆಗಿದ್ದಾರೆ, ಬಟ್ PSI ಎಕ್ಸಾಮ್ ಪಾಸ್ ಆಗಿದ್ದಾರೆ, ಅವ್ರದ್ದೊಂದು ಫೋಟೋ ಹಾಕಿದ್ದಾರೆ ಅಥವಾ ವಾಕಿಂಗ್ ಮಾಡೋ ಸ್ಟೈಲ್ ಹಾಕಿ ಸಿಂಗಮ್ಮು ಆಗಮ್ಮು ಚ್ವಿಂಗಮ್ಮು ಅಂತ ಹಾಕಿದ್ದಾರೆ ಮೀಡಿಯಾದೊಳಗೆ, ಸೋಷಿಯಲ್ ಮೀಡಿಯಾದೊಳಗೆ ಹಾಕಿದ್ದಾರೆ. ಇವನು ನಮ್ಮ ಊರ್ದವನು, ಇವನು ನಮ್ಮ ರಿಲೇಷನ್ನು, ಇವನು ಹಾಗೆ ಹುಡುಗ PSI ಪಾಸ್ ಆದ್ ನೋಡು ಅಂತ ಹೇಳ್ತಾರೆ. ಅವ್ರನ್ನ ನೋಡಿ ಭಾಳ ಜನ PSI ಎಕ್ಸಾಮನ್ನು ಪ್ರಿಪೇರ್ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಏನಾಗುತ್ತೆ, 6 ತಿಂಗಳು ಓದ್ತಾರೆ, 1 ವರ್ಷ ಓದ್ತಾರೆ, 2 ವರ್ಷ ಓದ್ತಾರೆ, ಬಟ್ ಅದು ಆದಮೇಲೆ ನಾನು ಎಂದೂ ಆಗೋದಿಲ್ಲ, ಯಾಕಂದರೆ 2 ವರ್ಷ ಆಯಿತು ಓದ್ತಾ ಇದ್ದೀನಿ, ಆಗೋದಿಲ್ಲ ಅಂತ ತಿಳ್ಕೊತಾರೆ. ಬಟ್ ಯಾರು ಓದಲಿಕ್ಕೆ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿರ್ತಾರೆ, ಅವರು ನಮ್ಮ ಊರೊಳಗಿನ ಒಬ್ಬ ಹುಡುಗ ಈ ಥರ PSI ಆಗಿದ್ದಾನೆ ಅಂತ ಮಾತ್ರ ವಿಚಾರ ಮಾಡ್ತಾನೆ. ಹೆಂಗಾದ, ಎಷ್ಟು ವರ್ಷದಿಂದ PSI ಎಕ್ಸಾಮ್ ಓದ್ತಿದ್ದಾನೆ, ಅವನು ಎಷ್ಟು ಸಾರ್ತಿ ಫೇಲ್ ಆಗಿದ್ದಾನೆ, ಅವನು ಲೈಫ್ ಒಳಗೆ ಏನೇನೆಲ್ಲ ಕೆಟ್ಟ ಅನುಭವಗಳನ್ನ ಪಡೆದಿದ್ದಾನೆ. ಓಕೆ, ಆಮೇಲೆ ಅವ್ರ ಪೇರೆಂಟ್ಸ್, ಆ ಹುಡುಗನ ಪೇರೆಂಟ್ಸ್ ಅಥವಾ ಆ ಹುಡುಗಿಯ ಪೇರೆಂಟ್ಸ್ ಅವನು PSI ಆಗಲಿಕ್ಕೆ ಯಾವ ಥರ ಹೆಲ್ಪ್ ಮಾಡಿದ್ದಾರೆ, ಈ ಸೊಸೈಟಿ ಯಾವ ಥರ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಯಾವ ಟೀಚರ್ ಇಂದ ಅವನಿಗೆ ಸಹಾಯ ಆಗಿದೆ, ಅವನಿಗೆ ಕರೆಕ್ಟಾಗಿ ಯಾವ ಟೀಚರ್ ಗೈಡ್ ಮಾಡಿದ್ದಾರೆ, ಓಕೆ, ಎಲ್ಲಿ ಎಕ್ಸಾಮ್ ಬರೆದಿದ್ದಾನೆ, ಇದನ್ನು ಯಾರೂ ವಿಚಾರ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆ, ಎಷ್ಟು ಅಂಕಗಳನ್ನ ತೊಗೊಂಡ, ಫಸ್ಟಿಗೆ ಬರೆದಾಗ ಅವನಿಗೆ ಎಷ್ಟು ಅಂಕಗಳು ಬಂದು, ಇದನ್ನು ಯಾರೂ ಕಂಪ್ಯಾರಿಸನ್ ಮಾಡೋದಿಲ್ಲ. ಎಷ್ಟು ವರ್ಷ ಓದಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ, ಇದನ್ನ ಯಾರೂ ಕಂಪೇರ್ ಮಾಡೋದಿಲ್ಲ, ಯಾರಿಗೂ ಅದು ಕಾಣೋದು ಇಲ್ಲ. ಬಟ್ ಕಾಣೋದಿಷ್ಟೇ, ಹಾಂ ಇವನು PSI ಆದ, ಓಕೆ, ಅಥವಾ ಇವನು ಪೊಲೀಸ್ ಆದ, ಇವನು IAS ಆದ, ಇವನು ಆದ ಅಂತ ಮಾತ್ರ ಕಾಣುತ್ತೆ. ಬಟ್ ಹೇಗಾದ, ಏನಾಯಿತು, ಏನೇನೆಲ್ಲ ಆಯಿತು, ಕಂಪ್ಯಾರಿಸನ್ ಹೆಂಗಾದ ಅಂತ ಹೇಳ್ಬಿಟ್ಟು ಒಂದು ಸಾರ್ತಿ ವಿಚಾರ ಮಾಡಿದರೆ ನೀವು ಕಳೆದು ಹೋಗುವ ಭಯ ನಿಮಗೆ ಬರೋದಿಲ್ಲ. ಬಟ್ ನಮ್ಮ ಜೊತೆನಿದ್ದವ ಆದ ಅಂತ ಅಂದಾಗ ಡೆಫಿನೆಟ್ಲಿ ಕಳೆದು ಹೋಗೋ ಭಯ ಇರ್ತದೆ ಫ್ರೆಂಡ್ಸ್. ಓಕೆ, ಒಂದು ನೆಗೆಟಿವ್ ಆಗಿನೇ ಈ ಒಂದು ಎಸ್ಸೆನ ಬರಿಬೇಕು ಫ್ರೆಂಡ್ಸ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಯಾಕಾಗುತ್ತೆ ಅನ್ನೋದನ್ನು ಬರಿಬೇಕು. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ಅದು ಆದಮೇಲೆ ಪಾಸಿಟಿವ್ ಕೂಡ ಇದ್ದಾವೆ. ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಎಷ್ಟೆಲ್ಲ ವಿಷಯಗಳು ಗೊತ್ತಾಗ್ತವೆ. ಬಟ್ ನಾವು ಸೋಷಿಯಲ್ ಮೀಡಿಯಾನ, ಸಾಮಾಜಿಕ ಮಾಧ್ಯಮಗಳನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕು, ಎಷ್ಟು ಉಪಯೋಗ ಮಾಡ್ಕೋಬೇಕು, ಮತ್ತು ಅದಕ್ಕೆ ಎಷ್ಟು ನಾವು ಬೇರೆಯವ್ರಿಗೆ ಬಗ್ಗೆ ವಿಚಾರ ಮಾಡಬೇಕು ಅಂತ ನೀವು ಅಷ್ಟು ಜ್ಞಾನ ಇದ್ದರೆ, ಅಷ್ಟು ಅವೇರ್ನೆಸ್ ಇದ್ದರೆ, ಸಾಮಾಜಿಕ ಮಾಧ್ಯಮ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಿಸ್ ಈಸ್ ಬೆಸ್ಟ್ ಮೀಡಿಯಮ್. ನೋಡಿ, ನಾನು ಎಲ್ಲೋ ಒಂದು ಕಡೆ ಕೂತು ಈ ಥರ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ನೀವು ಎಲ್ಲೋ ಒಂದು ಕಡೆ ಕೂತು ಕೇಳ್ತಾ ಇದ್ದೀರಾ. ದಟ್ಸ್ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ, ಇಂಥದಕ್ಕೆ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಬಟ್ ಆದರೆ ಒಳ್ಳೆಯದಕ್ಕೆ ಯಾವುದನ್ನು ಉಪಯೋಗ ಮಾಡ್ಕೊಳ್ಳೋದು ನಮ್ಮ ದೇಶದೊಳಗೆ, ನಮ್ಮ ಸಮಾಜದೊಳಗೆ ನಮಗೆ ಕಲಿಸಿಲ್ಲ. ಹೀಗಾಗಿ ಸಾಮಾಜಿಕ ಮಾಧ್ಯಮವನ್ನು ಎಷ್ಟು ಉಪಯೋಗ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೇ ಇವತ್ತು ಡಿಪ್ರೆಷನ್ ಆಗ್ತಾ ಇದೆ, ಇವತ್ತು ಏನಾಗ್ತಾ ಇದೆ, ಲೋನ್ಲಿನೆಸ್ ಕಾಡ್ತಾ ಇದೆ ನಮಗೆ. ನಾವು ಮೊಬೈಲ್ ಜೊತೆಗೆ ಫ್ರೆಂಡ್ಸ್ ಆಗ್ತಿದ್ದೀವಿ, ನಮಗೆ ಫ್ರೆಂಡ್ಸ್ ಇಲ್ಲ. ಓಕೆ, ಹಿಂದಿನ ಕಾಲದೊಳಗೆ ಹೇಳ್ತಿದ್ರಂತೆ ತಂಬಾಕು ದೇಹವನ್ನು ಕೆಡಿಸ್ತದೆ ಅಂತ. ಓಕೆ, ತಂಬಾಕು ತಿಂದರೆ ನಿಮ್ಮ ದೇಹ ಹಾಳಾಗುತ್ತೆ. ಬಟ್ ಇವತ್ತಿನ ಕಾಲದೊಳಗೆ ಮೊಬೈಲ್ ನಿಮ್ಮ ಮನಸ್ಸನ್ನು ಕೆಡಿಸ್ತಾ ಇದೆ. ಮೊಬೈಲ್ನಿಂದ ನಿಮಗೆ ಫ್ರೆಂಡ್ಸು ಸಿಗ್ತಿದ್ದಾರೆ, ಮೊಬೈಲ್ನಿಂದ ನಿಮಗೆ ಡೈವರ್ಸು ಆಗ್ತಾ ಇದೆ. ಗಾಯ್ಸ್, ಮೊಬೈಲನ್ನು ನೋಡಿ ಅದೆಷ್ಟೋ ಜನ ಮ್ಯಾರಿಡ್ ಲೈಫ್ ಹಾಳಾದವರಿದ್ದಾರೆ. ಓಕೆ, ಮೊಬೈಲ್ ನೋಡಿ ಅದೆಷ್ಟೋ ಜನ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಮೊಬೈಲ್ನ ನೋಡಿ. ಒಂದು ಸರ್ತಿ ಮೊಬೈಲ್ ದಾಸರಾಗಿ ವಾಪಸ್ ಅದರಿಂದ ಹೊರಗೆ ಬರಲಿಕ್ಕೆ ಆಗದೇ ಇರುವಂಥ ಅದೆಷ್ಟೋ ಜನ ಇದ್ದಾರೆ. ಓಕೆ ಫೈನ್, ಅಡಲ್ಟ್ ಆದರೆ
ಯಂಗ್ ವಯಸ್ಸಿನವರಾದರೆ ಇನ್ನೂ ಓಕೆ, ಬಟ್ ಕಿಡ್ಸ್ ಆಗ್ತಿದ್ದಾರೆ, ಚಿಕ್ಕ ಮಕ್ಕಳಾಗ್ತಿದ್ದಾರೆ. ಜನ ಮೊಬೈಲ್ ಈ ಸೋಷಿಯಲ್ ಮೀಡಿಯಾನ ಟಾಯ್ಲೆಟ್ ರೂಮ್ ಒಳಗೆ ಕೂತಾಗೂ ಉಪಯೋಗ ಮಾಡಿ ಅಲ್ಲೂ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಆಮೇಲೆ ಈ ಕೆಟ್ಟ ಕಂಪ್ಯಾರಿಸನ್ ಅನ್ನುವಂಥ ಒಂದು ರೋಗ ಇದೆ ಅಲ್ವಾ. ನೋಡು, ನನ್ನ ಜೀವನದೊಳಗೆ ಏನೂ ಆಗಿಲ್ಲ, ಇನ್ನೊಬ್ರದ ನೋಡಿ ನಾವು ವಿಚಾರ ಮಾಡ್ತಿದ್ದೀವಿ ಫ್ರೆಂಡ್ಸ್. ಬಟ್ ನಾವು ಹಿಂಗೆ ವಿಚಾರ ಮಾಡ್ತಾ ಇಲ್ಲ, ಎಸ್ ಇದು ನನಗೆ ಬಂದಂಥ ಜೀವನ, ನಾನು ನನಗೆ ಇರುವಂಥ ಸಮಸ್ಯೆಗಳನ್ನ, ನನಗೆ ಇರುವಂಥ ಫೆಸಿಲಿಟಿಗಳನ್ನು ಉಪಯೋಗಿಸ್ಕೊಂಡು ನನ್ನ ಜೀವನ ರೂಪಗೊಳಿಸ್ಬೇಕು ಅಂತ ಇಲ್ಲ. ಬಟ್ ಅವ್ರಂಗೆ ನಾಯಾಕಿಲ್ಲ, ಅವ್ರಂಗೆ ನಾಯಕ ಆಗ್ತಾ ಇಲ್ಲ. ಎಸ್, ಅದಕ್ಕೆ ನೀನೇನು ಪ್ರಯತ್ನ ಮಾಡಿದೀಯಾ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅವ್ರ ಜೀವನದೊಳಗಿದೆ, ನನ್ನ ಜೀವನದೊಳಗಿಲ್ಲ. ಓಕೆ, ನಾನು ಆ ಥರ ಆಗ್ತೀನೋ ಅದ್ರ ನಡುವೆ ಹೋಗ್ತೀನೋ. ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡೋದು, ಅಯ್ಯೋ ಆ ಥರ ನಂದು ಜೀವನದೊಳಗೆ ಆಗುತ್ತೋ ಇಲ್ಲೋ. ಅವ್ರು ಮಾಡಿದ್ದೇ ರೀಲ್ಸ್ ಅಂದರೆ ಏನು ಗೈಸ್? ರೀಲ್ಸ್ ಎಂಟರ್ಟೈನ್ಮೆಂಟ್ ಸಂಬಂಧ. ಬಟ್ ನಾವು ಅದನ್ನು ರಿಯಲ್ ಅಂತ ತಿಳ್ಕೊಂಡು ಅದನ್ನು ಬೇರೆಯವ್ರಿಗೂ ಕೂಡ ಫಾರ್ವರ್ಡ್ ಮಾಡೋದು, ಅದನ್ನು ಈವನ್ ಸ್ಟೇಟಸ್ ಇಡೋದು. ಎಸ್, ಒಳ್ಳೆಯದನ್ನು ಇಟ್ಟಿದ್ದನ್ನು ಉಪಯೋಗ ಆಗುತ್ತೆ. ಬಟ್ ಇವತ್ತು ಜನ ಏನೇನೆಲ್ಲ ಸ್ಟೇಟಸ್ಗೆ ಇಡ್ತಾರೆ, ಅದರೊಳಗೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅದು ಎಷ್ಟೋ ಜನರ ಜೀವನವನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗಿದೆ ಗೈಸ್. ದಿಸ್ ಈಸ್ ಹೌ ಮಿಸ್ಸಿಂಗ್ ಔಟ್. ಓಕೆ, ನಾವು ಕಳೆದು ಹೋಗ್ತಾ ಇದ್ದೀವಿ, ಇದರಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ, ಇದರಿಂದ ನಮಗೆ ಒಂಟಿತನ ಕಾಡೋಕ್ಕೆ ಶುರು ಮಾಡಿದೆ. ಓಕೆ, ನಿಮ್ಮ ವಿಚಾರಗಳನ್ನ ಹಾಕಬೇಕು. ಲಾಸ್ಟ್ಗೆ, ಎಸ್, ಸಾಮಾಜಿಕ ಮಾಧ್ಯಮಗಳನ್ನು ನಾವು ಸರಿಯಾದ ರೀತಿಯೊಳಗೆ ಉಪಯೋಗಿಸ್ಕೊಂಡ್ರೆ ಅವು ಡೆಫಿನೆಟ್ಲಿ ನಮ್ಮ ಜೀವನವನ್ನು ಇನ್ನೂ ಬೆಟರ್ ಮಾಡ್ತವೆ. ಬಟ್ ಇವಕ್ಕೆ ಎಲ್ಲ ಅಂತೂ ಕಾರಣ ಆಗ್ತಿದೆ, ಮೆಜಾರಿಟಿ ಅಂತೂ ಡೆಫಿನೆಟ್ಲಿ ಈ ಮಿಸ್ಸಿಂಗ್ ಔಟ್ ಪ್ರಾಬ್ಲಮ್ಗೆ ಕಾರಣ ಆಗ್ತಿದೆ ಫ್ರೆಂಡ್ಸ್. ಓಕೆ, ಈ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಪ್ರಬಂಧವನ್ನು ಬರೀಬೇಕು. ಐ ಹೋಪ್ ನಿಮ್ಮದೇ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನೆಲ್ಲ ರೆವಲ್ಯೂಷನ್ ತರ್ಬೋದು ಸಾಮಾಜಿಕ ಮಾಧ್ಯಮಗಳನ್ನ ಇಟ್ಕೊಂಡು. ಓಕೆ, ನಾನು ಒಂದು ಕೋಟ್ನ ಹಾಕಿದ್ದೀನಿ. ಈ ಜಗತ್ತಿನಲ್ಲಿ ಅತೃಪ್ತಿಕರ ಜನರು ಇತರ ಜನರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದಾರಲ್ವ, ಅವರೇ ಅತೃಪ್ತರಾದವರು. ಅನ್ಹ್ಯಾಪಿ ಪೀಪಲ್, ದ ಅನ್ಹ್ಯಾಪಿಯೆಸ್ಟ್ ಪೀಪಲ್ in this world are those who care the most about what other people think, what other people are doing. ಬೇರೆಯವ್ರ ಜೀವನದೊಳಗೆ ಡೈವರ್ಸ್ ಆಗ್ತಿದೆಯಾ, ಬೇರೆಯವರು ಯಾವ ಡ್ರೆಸ್ನ ಹಾಕೋತಿದ್ದಾರೆ, ಬೇರೆಯವರು ಏನು ಊಟ ಮಾಡ್ತಿದ್ದಾರೆ, ಬೇರೆಯವರು ಕಾರ್ ತೊಗೊಂಡಿದ್ದಾರ, ಬೇರೆಯವರು ಜ್ಯುವೆಲ್ಲರಿ ತೊಗೊಂಡಿದ್ದಾರ, ಗೋಲ್ಡ್ ತೊಗೊಂಡಿದ್ದಾರ. ಓಕೆ, ನನ್ನ ಜೀವನದೊಳಗೆ ಏನಾಗುತ್ತೆ ಅನ್ನೋದನ್ನು ಬಿಟ್ಟು ಬರೀ ಬೇರೆಯವ್ರ ಬಗ್ಗೆ ವಿಚಾರ ಮಾಡೋರೆ ಅನ್ಹ್ಯಾಪಿಯೆಸ್ಟ್ ಪೀಪಲ್, ಅತೃಪ್ತಿಕರ. ಇವ್ರಿಗೆ ಯಾವತ್ತೂ ಏನೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಓಕೆ, ಅವ್ರ ಜೀವನದೊಳಗೆ 100 ಉಪಯೋಗ ಆಗಿರ್ಬೋದು, 100 ಒಳ್ಳೇದಾಗಿರ್ಬೋದು, ಅದು ಯಾವುದೂ ಇದು ಕಾಣೋದಿಲ್ಲ. ಬಟ್ ಬೇರೆಯವರು ಏನೋ ಮಾಡಿದ್ದಾನೆ. ಅದರೊಳಗೂ ಈ ಮೊಬೈಲ್ ಈ ವಾಟ್ಸಪ್ ಸ್ಟೇಟಸ್, ಫೇಸ್ಬುಕ್ನಲ್ಲಿ ಸ್ಟೋರಿ, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಇದಾವಲ್ವಾ, ದೇ ಆರ್ ಕಿಲ್ಲಿಂಗ್ ಲೈಕ್ ಎನಿಥಿಂಗ್. ಓಕೆ, ಮನೇಲಿ ಮಾಡೋಕ್ಕೆ ಕೆಲಸ ಇಲ್ಲ, ಬಗ್ಸಿ ಇಲ್ಲ, ಸೊ ಇಂಥದನ್ನು ಮಾಡಿ ತಾವು ತಲೆ ಕೆಡಿಸ್ಕೊಂಡು ಇನ್ನೊಬ್ಬರ ತಲೆನ ಕೆಡಿಸ್ತಾ ಇರುವಂಥ ಅದೆಷ್ಟೋ ಜನ ಇದ್ದಾರೆ, ಅದೆಷ್ಟೋ ಕುಟುಂಬಗಳು ಹಾಳಾಗ್ತಿದ್ದಾವೆ, ಅದೆಷ್ಟೋ ಯುವಕರು ಯುವತಿಯರು ಇಂಥವಕ್ಕರ ದಾಸರಾಗಿದ್ದಾರೆ, ಅವ್ರ ಜೀವನವನ್ನು ಹಾಳು ಮಾಡ್ಕೋತಿದ್ದಾರೆ. ಸೊ ಇನ್ನೊಬ್ಬರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ, ಇನ್ನೊಬ್ಬರ ಜೀವನದೊಳಗೆ ಏನಾಗ್ತಿದೆ ಅಂತ ವಿಚಾರ ಮಾಡ್ತಾರೆ, ಅವರು ಮಿಸ್ಸಿಂಗ್ ಔಟ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ, ತಮ್ಮನ್ನು ತಾವು ಕಳ್ಕೊತಾರೆ. ಅವ್ರ ಜೀವನದೊಳಗೆ ಹಿಂಗಾಯ್ತು. ಓಕೆ, ನಮ್ಮ ಜೀವನದೊಳಗೆ ಆಗ್ಲಿಕ್ಕೆ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಜಾಸ್ಪೆಲ್ ಸಿ ಅವರು ಹೇಳಿರುವಂಥ ಒಂದು ಮಾತಿದು. ಸೊ ಸಚ್ ಎ ಗ್ರೇಟ್ ಥಾಟ್. ನೀವು ಇದನ್ನು ಈ ಥರ ಒಂದು ಕೊಟೇಶನ್ ಹಾಕಿನೂ ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನ ವಾಕ್ಯ. ಓಕೆ, ಸೊ ಇತರರು ಆನಂದಿಸುತ್ತಿರುವಂತೆ ತೋರುವ ಜೀವನದ ಅನುಭವಗಳನ್ನು ಕಳೆದುಕೊಳ್ಳುವ ಭಯ. ಅಯ್ಯೋ, ಅವ್ರು ಅಲ್ಲಿ ಹೋಗಿದ್ದಾರೆ, ನಾನು ಯಾವತ್ತಾದರೂ ಜೀವನದೊಳಗೆ ಅಲ್ಲಿ ಹೋಗ್ತೀನೋ ಇಲ್ಲೋ. ಫಸ್ಟ್ ಆಫ್ ಆಲ್ ಹೋಗಲಿಕ್ಕೆ ನೀವು ಏನು ಮಾಡ್ತಿದ್ದೀರಾ? ದುಡ್ಡಿದ್ದಾವೆ ನಿಮ್ಮ ಹತ್ರ, ಅಥವಾ ಹೋಗಲಿಕ್ಕೆ ವೇ ಹೆಂಗಿದೆ ಅಂತ ಗೊತ್ತಾ ನಿಮಗೆ? ಓಕೆ, ಸೊ ಮೊದಲು ಮನುಷ್ಯ ಓಕೆ ನಾನು ಇಲ್ಲಿ ಹೋಗಬೇಕು ಅಂತ ವಿಚಾರ ಮಾಡೋದಿಲ್ಲ, ಬಟ್ ನಾನು ಅಲ್ಲಿ ಹೋಗ್ತೀನೋ ಇಲ್ಲೋ, ನಮ್ಮ ಜೀವನದೊಳಗೂ ಹಂಗಾಗುತ್ತೋ ಇಲ್ಲೋ. ಎಷ್ಟೋ 1 ನಿಮಿಷ 5 ನಿಮಿಷನೂ ನಾವು ಆ ಥರ ಒಂದು ಭಯ ಪಟ್ಬಿಟ್ರೆ ಫಿನಿಶ್. ಓಕೆ,
ಸೊ ಆಗಾಗ್ಗೆ ಸಾಮಾಜಿಕ ಮಾಧ್ಯಮದಿಂದ ಇವು ಹೆಚ್ಚಾಗ್ತಿದ್ದಾವೆ ನಮ್ಮ ಹತ್ರ. ಹೌದಿಲ್ಲ ಗೈಸ್? ಇವು ಹೆಚ್ಚಾಗ್ತಾ ಇದ್ದಾವೆ. ಆಂಗ್ಸೈಟಿ ಹೆಚ್ಚಾಗ್ತಾ ಇದೆ, ಡಿಪ್ರೆಷನ್ ಹೆಚ್ಚಾಗ್ತಾ ಇದೆ, ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೆಚ್ಚಾಗ್ತಾ ಇದೆ. ಇವತ್ತು ನಾವು ಮೊಬೈಲ್ ನೋಡುವಂಥ ಒಂದು ಟೈಮಿಂಗ್ ಇನ್ಕ್ರೀಸ್ ಆಗಿದೆ. ಫಸ್ಟ್ ಆಫ್ ಆಲ್ ಇಂಟರ್ನೆಟ್, ಫ್ರೀಯಾಗಿ ಇಂಟರ್ನೆಟ್ ಭಾರತದೊಳಗೆ ಸಿಗೋದ್ರಿಂದ, ಎಲ್ಲಿ ಬೇಕಾದಲ್ಲಿ ಇಂಟರ್ನೆಟ್ ಸಿಗೋದ್ರಿಂದ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಹೆಚ್ಚಾಗಿದೆ. ಓಕೆ, ಸೊ ಫಾರ್ ಸಮ್ ಪೀಪಲ್ ಇಟ್ಸ್ ಅ ಬಿಸ್ನೆಸ್. ಓಕೆ, ಯಾರು ವಿಡಿಯೋ ಮಾಡ್ತಿದ್ದಾರೆ ಅವರಿಗೆ ಬಿಸ್ನೆಸ್ ಇರ್ಬೋದು, ಬಟ್ ವಿಡಿಯೋ ನೋಡಿ ಅದನ್ನು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಇದು ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಇದೆಯೋ ಇಲ್ವೋ ಅಂತ ವಿಚಾರ ಮಾಡದೇ ಇರೋರು ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಓಕೆ, ಕಳೆದು ಹೋಗುವ ಭಯದಲ್ಲಿದ್ದಾರೆ. ಭಾರತದಲ್ಲಿ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇನ್ ಇಂಡಿಯಾ, ಭಾರತವು 2023 ಹೊತ್ತಿಗೆ 448 ಮಿಲಿಯನ್ ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನು ಹೊಂದಿದೆ. ಜಗತ್ತಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶನೂ ನಮ್ಮದೇ, ಅತಿ ಹೆಚ್ಚು ಸಾಮಾಜಿಕ ಮಾಧ್ಯಮಗಳ ಅಕೌಂಟನ್ನು ಹೊಂದಿರುವಂಥ ಮಹಾನ್ ದೇಶ ಕೂಡ ನಮ್ಮದೇ. ಇದರಿಂದ ಅತಿ ಹೆಚ್ಚು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗ್ತಾ ಇರೋದು ನಮ್ಮ ದೇಶದವರೇ. ಓಕೆ, ಸೊ ಯುವ ಜನರು ಅತಿ ದೊಡ್ಡ ಜನಸಂಖ್ಯೆಯಲ್ಲಿರೋದನ್ನು ನಾವು ಕಾಣ್ತೀವಿ. ಇದು ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ ಫ್ರೆಂಡ್ಸ್, ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಸೈಕಲಾಜಿಕಲ್ ಇಂಪ್ಯಾಕ್ಟ್, ಹೆಂಗೆ ಮಾನಸಿಕ ಪ್ರಭಾವ, ವಿಶೇಷವಾಗಿ ಇವು ಯುವಕರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ, ಆತಂಕ ಪಡಿಸ್ತವೆ, ಅಭದ್ರತೆ ಕಡಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್. ನನ್ನ ಕಡೆಯಿಂದ ಆಗುತ್ತೋ ಇಲ್ಲೋ, ಇವರು ಹಿಂಗೆ ಮಾಡಿದ್ದಾರೆ, ಆಮೇಲೆ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಯಾರೋ ಹೇಳಿದ್ದನ್ನು ಕೇಳಿ ಅಯ್ಯೋ ಹಿಂಗಾಗುತ್ತೆ, ಪ್ರಾಕ್ಟಿಕಲಿ ಅದನ್ನು ನಾನು ಅಡಾಪ್ಟ್ ಮಾಡ್ಕೋಬೇಕು, ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ಇಲ್ಲ. ಓಕೆ, ಸೊ ಬಟ್ ಹೆದರಿಕೆ ಆಗಕ್ಕೆ ಶುರು ಮಾಡುತ್ತೆ. ಆಮೇಲೆ ಸ್ವಯಂ ಅನುಮಾನಗಳು ನಮ್ಮನ್ನು ಪ್ರಚೋದಿಸೋಕ್ಕೆ ಶುರು ಮಾಡ್ತವೆ. ನಮ್ಮ ಮೇಲೆ ನಮಗೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಅಯ್ಯೋ ಈ ಥರ ನನಗೆ ಆಗುತ್ತೋ ಇಲ್ಲೋ, ಅಯ್ಯೋ ಈ ಥರ ನನ್ನ ಬದಲಾವಣೆ ಆಗುತ್ತೋ ಇಲ್ಲೋ, ನನ್ನ ಹತ್ರನೂ ಇಷ್ಟು ದುಡ್ಡು ಬರ್ತಾ ಇಲ್ಲೋ, ನಾನು ಕಾರ್ ಯಾವತ್ತಾದರೂ ತಗೋತೀನೋ ಇಲ್ಲೋ. ಓಕೆ, ಸ್ವಯಂ ಅನುಮಾನಗಳು ಪ್ರಾರಂಭ ಆಗ್ತವೆ. ಸ್ವಯಂ ಅನುಮಾನಗಳು ಪ್ರಾರಂಭ ಆದ ದಿನ ಡೆಫಿನೆಟ್ಲಿ ಈ ಡಿಪ್ರೆಷನ್, ಲೋನ್ಲಿನೆಸ್, ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇವೆಲ್ಲವೂ ಕೂಡ ಪ್ರಾರಂಭ ಆಗ್ತವೆ. ಇವತ್ತು ಯೂತ್ ವಲ್ನರಬಿಲಿಟಿ, ಯುವಕರ ದೌರ್ಬಲ್ಯತೆ ಇದಾಗಿದೆ. ಸಾಮಾಜಿಕ ಮತ್ತು ಸಮಾಜದ ಪ್ರೆಷರ್ ಮತ್ತು ಪಿಯರ್ ಪ್ರೆಷರ್. ಓಕೆ, ಪಿಯರ್ ಪ್ರೆಷರ್ ಅಂದರೆ ನಮ್ಮ ಜೊತೆಗಿರುವವರ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪಿಯರ್ ಪ್ರೆಷರ್. ಓಕೆ, ಸೊ ಸಮಾಜದಿಂದನೂ ಕೂಡ ಪ್ರೆಷರ್ ಇದೆ, ಅದ್ರ ಜೊತೆಗೆ ನಮ್ಮ ಜೊತೆಗಿರುವವ್ರ ಜಿಂದನೂ ಕೂಡ ಪ್ರೆಷರ್ ಇದೆ. ಈ ಮಾನದಂಡಗಳಿಗೆ ಹೊಂದಿಕೊಳ್ಳುವ ಮತ್ತು ಪೂರೈಸುವ ಬಯಕೆಯು ಸಾಮಾಜಿಕ ಮಾಧ್ಯಮದಿಂದ ಪ್ರೇರಿತವಾಗಿದೆ. ಓಕೆ, ಇದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಪ್ರಭಾವವನ್ನು ಇನ್ನೂ ಹೆಚ್ಚಿಸ್ತಾ ಇದೆ. ಇನ್ನು ಸೊಸೈಟಲ್ ನಾರ್ಮ್ಸ್, ಓಕೆ, ಸಾಮಾಜಿಕ ನಿಯಮಗಳು, ಕುಟುಂಬ, ಸಾಮಾಜಿಕ ನಿರೀಕ್ಷೆಗಳನ್ನು ಪೂರೈಸುವ ಒತ್ತಡ. ಓಕೆ, ಅದನ್ನು ನೋಡಿಲ್ಲಿ ನೀನು ಹಿಂಗೆ ಯಾವಾಗ ಆಗ್ತೀಯಾ, ನೋಡಿಲ್ಲಿ ನೀನು ಈ ಥರ ಯಾವಾಗ ಆಗ್ತೀಯಾ, ಓಕೆ, ನೋಡಿಲ್ಲಿ ನೀನು ಈ ಥರ ಪಾಸ್ ಯಾವಾಗ ಆಗ್ತೀಯಾ, ನೋಡಿಲ್ಲಿ ಇವರು ಯಾವ ಥರ ಜೀವನದೊಳಗೆ ಉದ್ಧಾರ ಆಗಿದ್ದಾರೆ, ನೀನು ಯಾವಾಗ ಆಗ್ತೀಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಅಗೇನ್ ಒಬ್ಬ ವ್ಯಕ್ತಿಯನ್ನು ದುರ್ಬಲನಾಗಿ ಮಾಡ್ತವೆ. ಆಮೇಲೆ ಅವನ ಡಿಪ್ರೆಷನ್ಗೂ ಕೂಡ ಕಾರಣ ಆಗ್ತವೆ. ಓಕೆ, ಸೊ ಸಾಮಾಜಿಕ ನಿರೀಕ್ಷೆಗಳು, ಗೆಳೆಯರು. ಓಕೆ, ಸೊ ಗೆಳೆಯರು, ಫ್ರೆಂಡ್ಸಿಗೆ ಏನು ಅನಿಸುತ್ತೆ ಅಂದರೆ ನಮ್ಮ ಜೀವನ ಮಾತ್ರ ಅಪರಿಪೂರ್ಣ, ಎಲ್ಲರ ಜೀವನ ಪರಿಪೂರ್ಣವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಒಂದು ವಿಡಿಯೋ ಮತ್ತು ಸ್ಟೇಟಸ್ನ ನೋಡಿ ಬಹಳಷ್ಟು ಜನಕ್ಕೆ ಏನು ಅನಿಸುತ್ತೆ, ನನ್ನ ಜೀವನ ಮಾತ್ರ ಅಪರಿಪೂರ್ಣವಾಗಿದೆ. ಬಟ್ ನನ್ನ ಈ ಸಾಮಾಜಿಕ ಮಾಧ್ಯಮದೊಳಗೆ ಯಾರು ವಿಡಿಯೋ ಮಾಡಿ ಹಾಕಿರ್ತಾರೆ, ಯಾರು ಶಾರ್ಟ್ಸ್ ಮಾಡಿ ಹಾಕಿದ್ದಾರೆ, ಯಾರು ಮೆಸೇಜ್ ಹಾಕಿದ್ದಾರೆ, ಅವ್ರ ಜೀವನ ಮಾತ್ರ ಪರಿಪೂರ್ಣ. ಇದು ನಮಗೆ ಡಿಪ್ರೆಷನ್ಗೂ ಕಾರಣ ಆಗುತ್ತೆ, ನಮಗೆ ಲೋನ್ಲಿನೆಸ್ಗೂ ಕೂಡ ಕಾರಣ ಆಗುತ್ತೆ. ಜೀವನವನ್ನು ಆನ್ಲೈನ್ನಲ್ಲಿ ಪ್ರದರ್ಶಿಸಿದಾಗ ಇದರಿಂದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೆಚ್ಚಾಗ್ತಾ ಇದೆ. ಇವತ್ತು ಜನರಿಗೆ ಸೋಷಿಯಲ್ ಮೀಡಿಯಾದೊಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ, ಏನು ಬೇಕಾದ ಮಾಡೋಕ್ಕೆ ನಿಲ್ತಾರೆ ಗೈಸ್. ಓಕೆ, ಆ್ಯಂಡ್ ಟೆಕ್ನಾಲಜಿ, ಇಂಟರ್ನೆಟ್, ಐ ಅಗ್ರಿ. ಮೊನ್ನೆ ಯಾರೋ ಅವರು ಮದುವೆ ಆಗಿ ಫಸ್ಟ್ ನೈಟ್ ಇರೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ, ಓಕೆ, ವಿಡಿಯೋ ಮಾಡಿ ಹಾಕಿದ್ದಾರೆ.
ಏನು ಹಾಕಬೇಕು ಏನು ಹಾಕಬಾರ್ದು ಸೋಷಿಯಲ್ ಮೀಡಿಯಾದೊಳಗೆ ವ್ಯೂಸ್ ತೊಗೊಳ್ಳಿಕ್ಕೆ ಅದೆಷ್ಟೋ ಜನ ಕ್ರೇಜಿ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಿ ಸತ್ತೋಗಿದ್ದಾರೆ. ಅಮೂಲ್ಯವಾದಂಥ ಅವ್ರ ಜೀವನವನ್ನೇ ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾದೊಳಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಿಲ್ಲ. ಸೊ ಅವ್ರು ವಿಡಿಯೋ ಮಾಡಿದ್ದನ್ನು ನೋಡಿ ಗುಡ್ಡದ ಮೇಲೆ ಹೋಗಿ ಎಲ್ಲೋ ತುದಿಯಲ್ಲಿ ನಿಂತು ವಿಡಿಯೋ ಮಾಡಿರ್ತಾರೆ. ಸೊ ಇವ್ರ ಮನೆಯಲ್ಲಿ ಕೂತು ಇನ್ನೊಂದು ಹೇಳುತ್ತೆ, ವಾವ್ ಎಷ್ಟು ಚೆನ್ನಾಗಿರುತ್ತಲ್ಲ, ಸೊ ನಾವು ನೆಕ್ಸ್ಟ್ ಟೈಮ್ ಗುಡ್ಡದ ತುದಿಯಲ್ಲಿ ಹೋಗೋಣ, ಹೆಂಗೆ ಫೀಲಿಂಗ್ ಇರುತ್ತೆ ನೋಡೋಣ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಕಾಲ್ ಜಾರಿ ಹೋಗಿ ಹಾಕುತ್ತಾರೆ ಫ್ರೆಂಡ್ಸ್. ಎಷ್ಟೋ ಜನ ಆ ಥರ ಸತ್ತು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಸಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಲೋನ್ಲಿನೆಸ್, ಡೆತ್, ವಾಟ್ ನಾಟ್. ಓಕೆ, ಸೊ ಹೀಗೆ ಕಂಪ್ಯಾರಿಸನ್ಗಳಾಗ್ತಿದ್ದಾವೆ. ಈಗ 4 ಜನ 5 ಜನ ಇದ್ದಿರುವಂಥ ಒಂದು ಫ್ಯಾಮಿಲಿಯವ್ರದ್ದು ಒಂದು ಫೋಟೋ ಹಾಕಿರ್ತಾರೆ. ಓಕೆ, ಅದಕ್ಕೆ ಹಿಂದೆ ಸಾಂಗ್ ಕೂಡ ಹಾಕಿರ್ತಾರೆ, ನಮ್ಮ ಬಂದ ಅನುಬಂಧ ಅಂತ ಹೇಳೋ ಒಂದೇನೋ ಒಂದು ಸಾಂಗ್ ಹಾಕಿ. ಓಕೆ, ಸೊ ನಮ್ಮದು ಏನು ಜಾಯಿಂಟ್ ಕುಟುಂಬ ಅದು ಇದು ಅಂತಾರೆ. ಓಕೆ, ಆವಾಗ ಅದನ್ನು ನೋಡಿದವರೆಲ್ಲರೂ ಕೆಲವೊಬ್ರು ಯಾರಿಗೆ ಜಾಯಿಂಟ್ ಕುಟುಂಬದಲ್ಲಿ ಬೆಳೆದಿಲ್ಲ, ಅಯ್ಯೋ ನಾನು ಹಿಂಗಿರ್ಬೇಕಾಗಿತ್ತಲ್ಲ, ನಮ್ಮ ಮನೆಯೊಳಗಿಲ್ಲ ಅನ್ನುವಂಥ ಫೀಲಿಂಗ್. ಓಕೆ, ನಿಮ್ಮ ಕುಟುಂಬ ಹೆಂಗಿದೆಯೋ ಅದನ್ನು ಎಕ್ಸೆಪ್ಟ್ ಮಾಡುವ ಅವಶ್ಯಕತೆ ಇದೆ, ಬಟ್ ಹಂಗೆ ಮಾಡೋದಿಲ್ಲ ನಾವು. ಇನ್ನೊಬ್ರು ಹೆಂಗಿದ್ದಾರೆ ಅವ್ರು ಇಂಟರ್ನೆಟ್ ಒಳಗೆ ಹೆಂಗೆ ತೋರಿಸ್ತಿದ್ದಾರೆ ಹಂಗಿಲ್ಲ ನಮ್ಮದು ಜೀವನ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಗೈಸ್. ಓಕೆ, ಬೇರೆಯವ್ರದ್ದೆಲ್ಲ ಚಲೋ ಇದೆ, ನಮ್ಮದು ಮಾತ್ರ ಏನೂ ಚಲೋ ಇಲ್ಲ. ಓಕೆ, ನಮಗೆ ಜೀವನ ಅಂದರೆ ಗೊತ್ತಿಲ್ಲ, ನಾವು ಹೆಂಗೆ ಬದುಕ್ತಿದ್ದೀವಿ ಅಂದರೆ. ಸೊ ನಮ್ಮದು ಒಂದು ಬದುಕ ನೋಡಿ, ಇದರಿಂದ ಡಿಪ್ರೆಷನ್ ಆಗದೆ ಮತ್ತೇನಾಗುತ್ತೆ ಗೈಸ್. ಮಾನಸಿಕ ಆರೋಗ್ಯದ ಸವಾಲುಗಳು ಹೇಳ್ತಿದ್ದಾವೆ ಇವತ್ತು ಸೋಷಿಯಲ್ ಮೀಡಿಯಾದಿಂದ. ಮೆಂಟಲ್ ಹೆಲ್ತ್ ಚಾಲೆಂಜಸ್ ಆರ್ ಕಮಿಂಗ್. ಭಾರತದ ರಾಷ್ಟ್ರೀಯ ಮಾನಸಿಕ ಸಮೀಕ್ಷೆ ಪ್ರಕಾರ 2016 ಪ್ರಕಾರ ಯುವಜನರಲ್ಲಿ ಹೆಚ್ಚುತ್ತಿರುವಂಥ ಖಿನ್ನತೆ ಮತ್ತು ಆತಂಕದ ಪ್ರಮಾಣವನ್ನು ಇವತ್ತು ಹೊರಗಿದೆ ಮಾಡ್ತದೆ. ಇದು ಭಾಗಶಃ ಸಾಮಾಜಿಕ ಮಾಧ್ಯಮದಿಂದ ಉಂಟಾಗುತ್ತಿರುವ ಒತ್ತಡದಿಂದ ಆಗಿದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಾನಸಿಕ ಆರೋಗ್ಯದ ಸವಾಲುಗಳು ಇವತ್ತು ಹೆಚ್ಚಿಗೆ ಆಗಲಿಕ್ಕೆ ಕಾರಣ, ಮೋಸ್ಟ್ ಆಫ್ ದಿ ಆಗಲಿಕ್ಕೆ ಕಾರಣ ಸಾಮಾಜಿಕ ಮಾಧ್ಯಮಗಳೇ ಅಂತ ಹೇಳ್ಬಿಟ್ಟು ಈ ಮಾನಸಿಕ ಆರೋಗ್ಯ ಸಮೀಕ್ಷೆ 2016 ಹೇಳುತ್ತೆ ಫ್ರೆಂಡ್ಸ್. ಓಕೆ, ಜಸ್ಟ್ ಸಿ, ಭಾರತದ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಮೀಕ್ಷೆನೇ ಹೇಳುತ್ತೆ ಮೆಂಟಲ್ ಹೆಲ್ತ್ ಚಾಲೆಂಜಸ್ ಇವತ್ತು ಆಗಲಿಕ್ಕೆ ಮೂಲ ಕಾರಣನೇ ಮೊಬೈಲ್ನಲ್ಲಿ ಇರೋದು, ಎಲ್ಲೋ ಒಬ್ಬರೇನೋ ಕೂತು ಹೇಳ್ತಾ ಇರೋದು, ಕೇಳ್ತಾ ಇರೋದು, ವಿಡಿಯೋ ಮಾಡ್ತಾ ಇರೋದು, ಇವೆಲ್ಲ ಸರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಜೀವನದೊಳಗೆ ಹಂಗಿಲ್ಲ, ಬಟ್ ಇವ್ರ ಜೀವನದೊಳಗೆ ಎಲ್ಲ ಇದೆ. ಎಲ್ಲ ಇದ್ದರೆ ಅವ್ರು ಯಾಕೆ ವಿಡಿಯೋ ಮಾಡಿ ಹಾಕ್ತಾರೆ? ಓಕೆ, ಸೊ ಆಮೇಲೆ ಏನೇನೆಲ್ಲ ಬರೀತಾರೆ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ, ಬಟ್ ಎಷ್ಟು ಸತ್ಯಕ್ಕೆ ದೂರವಾಗಿದೆ. ನಮ್ಮ ಜೀವನದೊಳಗೆ ಏನು ನಡೀತಾ ಇದೆ, ನನಗೆ ಬಂದಿರುವಂಥ ಜೀವನ ಹೆಂಗಿದೆ ಅಂತ ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ದ್ಯಾಟ್ ಆವಾಗ ನಿಮಗೆ ಡಿಪ್ರೆಷನ್, ಈ ಲೋನ್ಲಿನೆಸ್ ಇವೆಲ್ಲ ಕಾಡುವಂಥ ಚಾನ್ಸಸ್ ಇದೆ. ಎಲ್ಲರಿಗೂ ಜಾಬ್ ಸಿಕ್ತು, ಬಟ್ ನನಗೆ ಮಾತ್ರ ಜಾಬ್ ಸಿಗಲಿಲ್ಲ. ಬಟ್ ಏನು ಮಾಡ್ತಿದ್ದೀವೋ ನಾವು ಅದನ್ನೇ ಕರೆಕ್ಟಾಗಿ ಮಾಡೋಣ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನೀವು ಇರೋದಿಲ್ಲ ಫ್ರೆಂಡ್ಸ್. ನನಗೆ ಒಬ್ಬಗೆ ಹಿಂಗಾಯಿತು, ನನ್ನ ಜೊತೆ ಮಾತ್ರ ಹಿಂಗಾಗುತ್ತೆ, ನನಗಷ್ಟೇ ಹಿಂಗಾಗುತ್ತೆ ಅನ್ನುವಂಥ ಭಯ. ಓಕೆ, ಸಿ ಹೆಂಗೆ ಸೋಷಿಯಲ್ ಮೀಡಿಯಾ ನಮಗೆ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇನ್ನು ಹೈಲೈಟ್ ಮಾಡಬೇಕು, ರೀಲ್ಸ್ ಯಾವುದು, ರಿಯಾಲಿಟಿ ಯಾವುದು ಅಂತ ಹೇಳ್ಬಿಟ್ಟು. ಈ ರೀಲ್ ಅಲ್ಲಿ ಇರೋದೆಲ್ಲನೂ ರಿಯಾಲಿಟಿ ಅನ್ನುವಂಥ ತಿಳ್ಕೊಳ್ಳುವಂಥ ಅದೆಷ್ಟೋ ಯುವತಿಯರು ತಮ್ಮ ಜೀವನವನ್ನು ಹಾಳು ಮಾಡ್ಕೋತಿದ್ದಾರೆ. ಹೈಲೈಟ್ಸ್ ದಿ ರೀಲ್ಸ್ ಆ್ಯಂಡ್ ರಿಯಾಲಿಟಿ. ಓಕೆ, ಸೊ ಯಾರೋ ಒಬ್ಬರು ರೀಲ್ಸ್ ಮಾಡಿದ್ದಾರೆ. ಓಕೆ, ಏನಂದರೆ ಹುಡುಗ ಒಬ್ಬ ಕೇಳ್ತಾನೆ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಅಂತ. ಆಮೇಲೆ ಅದಕ್ಕೆ ಹುಡುಗಿ ಏನು ಹೇಳ್ತಾಳೆ, ಅರೆ ನನ್ನ ಜೀವನನೇ ನಿಂದು, ನನ್ನ ಜೀವನನೇ ನಿನಗಾಗಿ ಅಂತ ಹೇಳಿರ್ತಾಳೆ. ಅದನ್ನು ರೀಲ್ಸ್ ಮಾಡಿ ಹಾಕಿರ್ತಾರೆ. ಇಲ್ಲಿ ಮನೆಯೊಳಗೆ ಕೂತು ನೋಡ್ತಾ ಇರುವಂಥ ಹುಡುಗಿ, ಹಾಂ ನಮ್ಮ ಜೀವನದೊಳಗೆ ಯಾರೂ ಹಿಂಗಿಲ್ಲ, ನಮ್ಗೆ ಯಾರೂ ಹಿಂಗೆ ಮಾಡ್ತಾ ಇಲ್ಲ. ಓಕೆ, ಸೊ ನಾವು ನಮಗೂ ಯಾರೂ ಇಂಥವ್ರು ಸಿಗಲೇ ಇಲ್ಲ ಅನ್ನುವಂಥ ಒಂದು ಭಾವನೆ ನಿಮಗೆ ಡಿಪ್ರೆಷನ್ಗೆ ಕಾರಣ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಅವ್ರು ಮಾಡಿದ್ದು ವ್ಯೂಸ್ ಬರಲಿ, ಈ ರೀಲ್ಸ್ನ ಜಾಸ್ತಿ ಜನ ನೋಡಲಿ, ಅದರಿಂದ ದುಡ್ಡು ಬರಲಿ ಅಂತ ಹೊರತು ನಾವು ಹಿಂಗಿದ್ದೀವಿ ಅಂತ ಅಲ್ಲ, ದೇವರಣೆಗೂ ಹಂಗಿದ್ದೀವಿ ಅಂತ ಅಲ್ಲ. ಹಂಗಿದ್ದವ್ರು ಯಾರೂ ರೀಲ್ಸ್ ಮಾಡೋದಿಲ್ಲ. ಓಕೆ, ಹಂಗಿದ್ದವ್ರು ರೀಲ್ಸ್ನೂ ನೋಡೋದಿಲ್ಲ. ಬಟ್ ಪ್ರಾಬ್ಲಮ್ ಈಸ್
ಇವೆಡ್ಡತರ ನಡು ಬಿದ್ದು ಅದೆಷ್ಟೋ ಯುವಕ ಮತ್ತು ಯುವತಿಯರು ಒದ್ದಾಡ್ತಿದ್ದಾರೆ. ಆ ರೀಲ್ಸ್ನ ಮಾಡಿ ಎಷ್ಟೋ ಜನ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ದೂ ಇದೆ, ಆ ರೀಲ್ಸ್ನ ನೋಡಿ ಹೆಲ್ಪ್ ಆಗಿದ್ದೂ ಇದೆ. ಬಟ್ ನೋ ಗೈಸ್, ನಿಮ್ಮ ಮೂಲವಾದಂಥ ಒಂದು ನೇಚರ್ ಏನಿದೆ, ಸೊ ಅದನ್ನು ಬಿಟ್ಟು ಸೊ ಇನ್ನೊಬ್ಬರಿಗೆ ನಾವು ಇದನ್ನು ಹಿಂಗೆ ಮಾಡಿರಿ ಅಂತ ತೋರಿಸ್ದಂಗೆ. ಎಸ್, ನಮಗೆ ಸಾಧ್ಯ ಆಗ್ತಿತ್ತು ಅಂದರೆ ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು. ಬಟ್ ಆ ರೀಲ್ಸ್ ಒಳಗೆ ತೋರಿಸ್ತಾ ಇರೋದೆಲ್ಲ ಸರಿ ಅಂತ ತಿಳ್ಕೊಳ್ಳೋದು ದೊಡ್ಡ 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 ತಪ್ಪು. ಅದೇ ನಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಮ್ಮನ್ನು ನಾವು ಕಳೆದುಕೊಳ್ಳುವಂಥ ಭಯ. ಇದರಿಂದಾನೇ ಡಿಪ್ರೆಷನ್ ಹೆಚ್ಚಿಗೆ ಆಗ್ತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲಿ ಹೈಲೈಟ್ ಮಾಡುವಂಥ ಅವಶ್ಯಕತೆ ಇದೆ. ನಿಜವಾದ ಜೀವನದ ನಡುವಿನ ವ್ಯತ್ಯಾಸ ಅವಾಸ್ತವಿಕ ನಿರೀಕ್ಷೆಗಳನ್ನು ಸೃಷ್ಟಿಸ್ತದೆ. ವಾಸ್ತವತೆ ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್. ಓಕೆ, ಈ ನಿರೀಕ್ಷೆಗಳಲ್ಲಿ ಅದೆಷ್ಟೋ ಬಾರಿ ಸೋಷಿಯಲ್ ಮೀಡಿಯಾದಿಂದ ನಾವೇನು ನಿರೀಕ್ಷೆಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ, ಅದರೊಳಗೆ ವಾಸ್ತವಿಕತೆಯನ್ನು ವಿಚಾರ ಮಾಡೋದಿಲ್ಲ. ವಾಸ್ತವಿಕತೆ ವಿಚಾರ ಮಾಡೋರು ಯಾರು ಆ ಥರ ಮಾಡೋದಿಲ್ಲ, ಆ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಇಲ್ಲ. ಓಕೆ, ಇಂಥ ಆತಂಕ, ಅಸಮರ್ಪಕತೆ, ಈ ಭಾವನೆಗಳೇನು ಮಾಡ್ತವೆ, ನಮ್ಮನ್ನು ಉತ್ತೇಜಿಸ್ತವೆ ಫ್ರೆಂಡ್ಸ್. ಡಿಪ್ರೆಷನ್ಗೆ ಕಾರಣ ಆಗ್ತವೆ, ಲೋನ್ಲಿನೆಸ್ಗೆ ಕಾರಣ ಆಗ್ತವೆ, ಒಂಟಿತನ ಮಾಡ್ತವೆ, ನಮ್ಮನ್ನು ಜಿಗುಪ್ಸೆಗೆ ಒಳಪಡಿಸ್ತವೆ. ಓಕೆ, ಇಂಥವು ಅದೆಷ್ಟೋ ಆಗ್ತಿದ್ದಾವೆ ಗೈಸ್. ಸ್ಟೇಟಸ್ ನೋಡಿ ಜಗಳ ಮಾಡೋದವರಿದ್ದಾರೆ, ಇನ್ನೊಬ್ಬರು ಸ್ಟೇಟಸ್ ನೋಡಿ ಡಿಪ್ರೆಷನ್ಗೆ ಹೋದವರಿದ್ದಾರೆ, ಇನ್ನೊಬ್ಬರು ಸ್ಟೇಟಸ್ ನೋಡಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಇವತ್ತು ನೋಡಿ, ಭಾರತದೊಳಗೆ ಬಹಳಷ್ಟು ಜನರದ್ದು ಡೈವರ್ಸ್ ಆಗ್ತಿದ್ದಾವೆ. ಆ ಡೈವರ್ಸ್ ಯಾಕಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಅವರು ಹೇಳೋದನ್ನು ಅದೆಷ್ಟೋ ಜನ ಕೇಳ್ತಿದ್ದಾರೆ. ನಮ್ಮ ಜೀವನದೊಳಗೂ ಇದೇ ಸಮಸ್ಯೆ ಇದೆ, ನಾವು ಕೂಡ ಡೈವರ್ಸ್ ತಗೋಬೇಕು ಅಂತ ಎಷ್ಟೋ ಜನ ಡೈವರ್ಸ್ ಆಗ್ತಿದ್ದಾವೆ. ಓಕೆ, ಸೊ ಒಬ್ಬ ಹುಡುಗ ಯಾರೋ ಒಬ್ಬ ಹುಡುಗಿ ಜೊತೆಗೆ ರೀಲ್ಸ್ ಮಾಡಿರ್ತಾನೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೆಂಗಿರ್ಬೇಕು ಗೊತ್ತಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಿ, ಅರೆ ನನ್ನ ಜೀವನದೊಳಗೆ ಯಾರೂ ಇಲ್ಲ, ನಮ್ಮ ಬಾಯ್ ಫ್ರೆಂಡ್ ಹಿಂಗಿಲ್ಲ, ನನ್ನ ಗರ್ಲ್ ಫ್ರೆಂಡ್ ಹಿಂಗಿಲ್ಲ. ಓಕೆ, ಸೊ ಅಂದರೆ ನಾವು ಅಲ್ಲಿ ಹೆಂಗೆ ತೋರಿಸ್ತಾರೋ ಹಾಗೆ ಇರಬೇಕು ಅಂತ. ಹೆಂಗೆ ಸಾಧ್ಯ? ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅದಕ್ಕೆ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ತಿದ್ದೀರಾ. ಈ ರೀಲ್ಸ್ಗಳು ನಮ್ಮನ್ನು ಎಕ್ಸ್ಪೋಸ್ ಮಾಡ್ತಿದ್ದಾವೆ. ಓಕೆ, ಒಳ್ಳೆಯದನ್ನು ಲಾಸ್ಟಿಗೆ ಬರೆಯೋಣ ಫ್ರೆಂಡ್ಸ್. ಬಟ್ UPSC ಕೇಳ್ತಾ ಇರೋದು ಎಸ್, ದಿಸ್ ಈಸ್ ಟ್ರೂ. ಎದಕ್ಕಂದರೆ ಇವತ್ತು ಇದು ದೊಡ್ಡ ಸಮಸ್ಯೆ ಇದೆ. ಇಟ್ ಬಿಕಮ್ ಸೋಷಿಯಲ್ ಇಶ್ಯೂ. ಓಕೆ, ಎಕ್ಸಾಂಪಲ್ಸ್ನ ನೋಡೋದಾದರೆ ಇನ್ಸ್ಟಾಗ್ರಾಮ್ ಸ್ಟೋರಿಗಳು, ಓಕೆ, ಅದ್ದೂರಿ ರಜಾ ದಿನಗಳನ್ನು ನಮಗೆ ತೋರಿಸ್ತವೆ. ಮಾಲ್ಡಿವ್ಸ್, ಗ್ರೇಟ್ ಮಾಲ್ಡಿವ್ಸ್. ಬಟ್ ಯಾರಾದರೂ ಅಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರೆ ಸೊ ಅವರು ಡೆಫಿನೆಟ್ಲಿ ಹೋಗಿಲ್ಲ ಅಂದರೆ, ಮಾಲ್ಡೀವ್ಸಿಗೆ ಹೋಗಿಲ್ಲ ಅಂದರೆ, ಯಾರೋ ಒಬ್ಬ ಫ್ರೆಂಡ್ ಹೋಗಿದ್ದನ್ನು ನೋಡ್ತಿದ್ದಾರೆ ಅಂದರೆ, ಓಕೆ ನಾವು ಒಂದು ಸರ್ತಿ ಹೋಗೋಣ, ಇದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಣ ಅಂತ ವಿಚಾರ ಮಾಡೋರು ಯಾರಾದರೂ ಇದ್ದರೆ ಅವರು ಡಿಪ್ರೆಷನ್ಗೂ ಹೋಗೋದಿಲ್ಲ. ಓಕೆ, ಸೊ ಅವರು ಇದನ್ನು ಭಾಳ ಸರ್ತಿ ನೋಡ್ಕೋತು ಕುಂಡ್ರೋದಿಲ್ಲ. ನಾನು ಹೊಕ್ಕಿನೋ ಇಲ್ಲೋ, ನನ್ನ ಜೀವನದೊಳಗೂ ಹಿಂಗಾಗುತ್ತೋ ಇಲ್ಲೋ. ಸಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಇನ್ಸ್ಟಾಗ್ರಾಮಲ್ಲಿ ಅವರು ಮಾಡಿ ಹಾಕಿದ್ದೇ ಅದೇ ಉದ್ದೇಶದಿಂದ. ಸೊ ಡೋಂಟ್ ಎವರ್ ಥಿಂಕ್ ಲೈಕ್ ಅಲ್ಲಿ ಹೋಗಿದ್ದಾರೆ ಅಂದರೆ ದೇ ಆರ್ ದ ಹ್ಯಾಪಿಯೆಸ್ಟ್ ಪೀಪಲ್, ಜೀವನ ಅಂದರೆ ಹಂಗಿರಬೇಕು, ಎಂಜಾಯ್ ಮಾಡ್ತಿದ್ದಾರೆ. ಅದು ಯಾರು ಹೇಳಿದ್ದು? ನೋ. ಓಕೆ, ಬಟ್ ಈ ಥರ ಆಗ್ತಾ ಇದೆ ಫ್ರೆಂಡ್ಸ್. ಸ್ನ್ಯಾಪ್ಚಾಟಲ್ಲಿ ಓಕೆ ಸ್ಟ್ರೀಕ್ಗಳು ಮತ್ತು ನಿರಂತರ ಅಪ್ಡೇಟ್ಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಇವತ್ತು ಜನ ಮಾಡ್ತಾ ಇರೋದ್ರಿಂದ ಸೊ ಇವುಗಳನ್ನು ಬಳಕೆ ಮಾಡ್ತಾ ಇರೋರು ನಿರಂತರ ಸಕ್ರಿಯವಾಗಿರ್ತಾರೆ. ಇದರಿಂದ ನಿರಂತರ ಒತ್ತಡ ಹೆಚ್ಚಾಗುತ್ತೆ. ಎವ್ರಿ ಮಿನಿಟ್ ಸ್ಟೇಟಸ್ ಚೆಕ್ ಮಾಡೋದು ಮಂದಿದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸಿ ಹೌ ಮಚ್ ಎನರ್ಜಿ ಆ್ಯಂಡ್ ಹೌ ಮಚ್ ಟೈಮ್ ವಿ ಆರ್ ಕಿಲ್ಲಿಂಗ್. ಬಟ್ ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾವು ಉದ್ಧಾರ ಆಗೋದನ್ನು ವಿಚಾರ ಮಾಡ್ತಾ ಇಲ್ಲ, ನಾವು ಓದೋದನ್ನು ವಿಚಾರ ಮಾಡ್ತಾ ಇಲ್ಲ, ನಾವು ಅಡ್ಡಾಡೋದನ್ನು ವಿಚಾರ ಮಾಡ್ತಾ ಇಲ್ಲ. ಈವನ್ ನಾವು ಎಲ್ಲೋ ಹೋದಾಗ ಇನ್ನೊಬ್ಬರು ವಿಡಿಯೋ ನೋಡ್ಕೋತ ಕೂತು ನಮ್ಮ ಸಮಯವನ್ನು ಎಷ್ಟೋ ಬಾರಿ ಹಾಳು ಮಾಡ್ತೀವಿ. ಓಕೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ನೀವು ಟ್ರಿಪ್ಪಿಗೆ ಹೋಗಿದ್ದೀರ ಅಂತ ತಿಳ್ಕೊಳ್ರಿ, ಪ್ರವಾಸಕ್ಕೆ ಹೋಗಿದ್ದೀರ. ಆ ಪ್ರವಾಸಕ್ಕೆ ಹೋದಲ್ಲಿ ಅಲ್ಲಿ ಏನೆಲ್ಲ ನ್ಯಾಚುರಲ್ ಥಿಂಗ್ ಇರ್ತವೆ, ಎವ್ರಿಥಿಂಗ್ ಶುಡ್ ಬಿ ಅಬ್ಸರ್ವ್ಡ್. ಬಟ್ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ ನಾವು. ಅಲ್ಲೂ ಹೋಗಿ ಮಂದಿ ಮೊಬೈಲ್ದೊಳಗೆ ಮಂದಿ ಫೋಟೋ ನೋಡೋದು, ಓಕೆ, ಮಂದಿ ವಿಡಿಯೋ ನೋಡೋದು. ಅವತ್ತು ಮನೆಯೊಳಗೆ ಕೂತು ನಾನು ಇಲ್ಲಿ ಹೋಗಿಲ್ಲ, ನಾನು ಇಂಥಲ್ಲೆಲ್ಲೂ ಹೋಗಿಲ್ಲ, ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ, ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ ಅಂತ ಸಫರ್ ಆದಂಥ ನಾವೇ ಅಲ್ಲಿ ಹೋದಾಗ ಅದನ್ನು ಎಂಜಾಯ್ ಮಾಡ್ತಾ ಇಲ್ಲ.
ಬಿಕಾಸ್ ಸಾಮಾಜಿಕ ಮಾಧ್ಯಮಗಳು ನಮಗೆ ಎಂಜಾಯ್ ಮಾಡೋಕ್ಕೆ ಬಿಡ್ತಾ ಇಲ್ವೋ, ಅಥವಾ ನಾವೇ ಸಾಮಾಜಿಕ ಮಾಧ್ಯಮಗಳ ದಾಸರಾಗಿದ್ದೆವು, ವಾಟ್ ಎವರ್ ಮೈಟ್ ಬಿ ದ ರೀಸನ್. ಓಕೆ, ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ದಿಸ್ ಈಸ್ ಆಲ್ ದ ವೇ. ಈ ಥರದಲ್ಲಿ ನೀವು ಈ ಪ್ರಬಂಧವನ್ನು ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಈಗ ನಾನು ಅಪ್ರೋಚ್ ಹೇಳಿದೆ ನಿಮಗೆ ಹೆಂಗಿರಬೇಕು ಅಂತ. ಸೊ ಇದು ಯಾವ ಬೇಕಾದ ಎಕ್ಸಾಮ್ ಒಳಗೂ ಕೇಳ್ಬೋದು. ಮೋರ್ ದೆನ್ ಎಕ್ಸಾಮ್, ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ಸ್ ಇನ್ ಲೈಫ್ ಗೈಸ್. ಓಕೆ, ನೀವು ಸಾಮಾಜಿಕ ಮಾಧ್ಯಮಗಳನ್ನು ಎಷ್ಟು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ನಾನು ಇಷ್ಟೆಲ್ಲ ಉದಾಹರಣೆ ಕೊಟ್ಟಿದ್ದೀನಿ, ನೀವು ಅದರೊಳಗೆ ಇರ್ತೀರಾ. ಓಕೆ, ಸೊ ಅದ್ರ ಬಗ್ಗೆ ಬರೀರಿ. ನಿಮಗೆ ಆ ಉದಾಹರಣೆಗಳು ಅಪ್ಲಿಕೇಬಲ್ ಆದುವಾ ಅಥವಾ ನಿಮ್ಮದು ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಇದೆಯಾ, ಬರೀರಿ. ನನಗೆ ಈ ಸಮಯದೊಳಗೆ ನೆನಪಾಗ್ತಾ ಇರುವಂಥ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ನಿಮಗೂ ಸಾಮಾಜಿಕ ಮಾಧ್ಯಮಗಳನ್ನ ನೋಡಿ ಹೆಂಗೆ ಆಂಗ್ಸೈಟಿ ಆಗುತ್ತೆ, ಲೋನ್ಲಿನೆಸ್ ಫೀಲ್ ಆಗುತ್ತೆ, ನಾನು ಯಾವತ್ತಾದರೂ ಆ ಥರ ಇರ್ತೀನೋ ಇಲ್ಲೋ ಅಂತ ಅನಿಸುತ್ತೆ, ಅದನ್ನೆಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಫ್ರೆಂಡ್ಸ್. ಓಕೆ, ಸೊ ದ್ಯಾಟ್ ನನಗೂ ಕೂಡ ನಿಮ್ಮ ಕಡೆಯಿಂದನೂ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಸೊ ಈಗ ನಾನು ಸಾಮಾಜಿಕ ಮಾಧ್ಯಮದ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಓಕೆ, ಹೆಂಗೆ ಪ್ರಬಂಧವನ್ನು ಶುರು ಮಾಡ್ಬೋದು. ಮನುಷ್ಯ ಒಂದು ಸಮಾಜ ಜೀವಿ, ಹೌದಿಲ್ಲ ಫ್ರೆಂಡ್ಸ್? ವಿ ಆಲ್ ಆರ್ ಸೋಷಿಯಲ್ ಆನಿಮಲ್ಸ್. ಓಕೆ, ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯುವ ಮತ್ತು ಎಲ್ಲರೊಂದಿಗೆ ವಿಚಾರ ಮಾಡಿ ಸಮೂಹವನ್ನು ನಡೆಸುವ ಶಕ್ತಿ ಇರುವುದು. ನಮಗೇನು ಅನಿಸುತ್ತೆ ಅನ್ನೋದನ್ನು ಹೇಳೋದಕ್ಕೆ, ಇನ್ನೊಬ್ರು ಏನು ಹೇಳಿದ್ದಾರೆ ಅನ್ನ ಕೇಳೋದಕ್ಕೆ ಇಷ್ಟು ಬುದ್ಧಿ ಇರೋದು ಮನುಷ್ಯರಿಗೆ ಮಾತ್ರ ಫ್ರೆಂಡ್ಸ್. ಓಕೆ, ಬೇರೆ ಯಾವ ಪ್ರಾಣಿಗೂ ಇಷ್ಟು ಬುದ್ಧಿ ಇಲ್ಲ. ಮನುಷ್ಯನಿಗೆ ಮಾತ್ರ ಇಂದು ಜಗತ್ತಿನಾದ್ಯಂತ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಹೆಚ್ಚಾಗಿದ್ದು ಮನುಷ್ಯರೆಲ್ಲ ಮೊಬೈಲ್ ಮ್ಯಾನ್ಗಳಾಗಿದ್ದಾರೆ. ಓಕೆ, ಸೊ ಮೊಬೈಲ್ ಮ್ಯಾನ್ ಮತ್ತು ಮೊಬೈಲ್ ವಿಮನ್ಗಳಾಗಿದ್ದಾರೆ. ಓಕೆ, ಮೊಬೈಲ್ ಪುರುಷರು ಮತ್ತು ಮೊಬೈಲ್ ಮಹಿಳೆಯರಾಗಿದ್ದಾರೆ. ಇಂದು ಬಹುತೇಕ ಸಂಬಂಧಗಳು ಮಾಧ್ಯಮಗಳಿಂದ ಪ್ರಾರಂಭ ಆಗ್ತವೆ. ಸಂಬಂಧಗಳು ಮಾಧ್ಯಮಗಳಿಂದ ಪ್ರಾರಂಭ ಆಗ್ತವೆ ಮತ್ತು ಅದೆಷ್ಟೋ ಸಂಬಂಧಗಳು ಸಾಮಾಜಿಕ ಮಾಧ್ಯಮದಲ್ಲೇ ಮುಗಿದು ಹೋಗ್ತವೆ. ಎಂದೂ ಭೇಟಿಯಾಗಿಲ್ಲ, ಎಂದೂ ನೋಡಿಲ್ಲ, ಅಲ್ಲೇ ಪ್ರಾರಂಭ ಆಗಿದೆ ಫ್ರೆಂಡ್ಶಿಪ್, ಅಲ್ಲೇ ಮುಗಿದು ಹೋಗಿದೆ. ಅದಕ್ಕೆ ನಾವು ಡಿಪ್ರೆಷನ್ ಆಗಿ ಕೂತಿದ್ದೀವಿ. ಅರೇ ನಮ್ಗೆ ಹಿಂಗೆ ಮೋಸ ಮಾಡಿದ್ರು, ಹಿಂಗೆ ಮೋಸ ಮಾಡಿದರು. ಬಟ್ ಪ್ರಾಕ್ಟಿಕಲಿ ವಿ ಆರ್ ನಾಟ್ ಥಿಂಕಿಂಗ್, ದ್ಯಾಟ್ಸ್ ವೈ ವಿ ಕೀಪ್ ಕ್ರೈಂಗ್. ಹೌದಿಲ್ಲ ಫ್ರೆಂಡ್ಸ್? ಓಕೆ, ಸೊ ಪ್ರಾಕ್ಟಿಕಲಿ ನಾವು ಥಿಂಕ್ ಮಾಡಬೇಕಾಗಿದೆ, ಅಂದಾಗ ಮಾತ್ರ ಗೊತ್ತಾಗ್ತವೆ. ಹೆಚ್ಚು ಹೆಸರು ಮಾಡಿರುವ ಸಾಮಾಜಿಕ ಮಾಧ್ಯಮಗಳಾದಂಥ ಫೇಸ್ಬುಕ್, ಓಕೆ, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಎಕ್ಸ್, ಇವತ್ತು ಎಕ್ಸ್, ಮೊದಲು ಟ್ವಿಟರ್, ಇವೆಲ್ಲವೂ ಕೂಡ ನಮ್ಮ ಜೀವನದೊಳಗೆ, ಓಕೆ, ಐ ಥಿಂಕ್ ನಮ್ಮ ತಂದೆ ತಾಯಿಗಿಂತನೂ ನಮ್ಮ ಸಂಗಾತಿಗಿಂತನೂ, ಐ ಥಿಂಕ್ ಅವ್ರಿಗಿಂತನೂ, ಒಬ್ಬ ಶಿಕ್ಷಕರಕ್ಕಿಂತನೂ ಇವೇ ನಮ್ಮ ಜೀವನವನ್ನು ಹೆಚ್ಚು ಪ್ರಭಾವಿಸ್ತಿದ್ದಾವೆ ಅಂತ ನನಗನ್ಸುತ್ತೆ ಗೈಸ್. ಇಟ್ಸ್ ಮೈ ಒಪಿನಿಯನ್, ನೀವು ಡಿಫರ್ ಆಗ್ಬೋದು ಇದರಿಂದ. ಒತ್ತಡವನ್ನು ನಿವಾರಿಸುವ ಹಾರ್ಮೋನ್ಗಳನ್ನು, ಓಕೆ, ಪ್ರಚಲಿಸುವ ಮತ್ತು ನಮ್ಮನ್ನು ಸಂತೋಷವಾಗಿ ಆರೋಗ್ಯಕರವಾಗಿ ಮತ್ತು ನಮ್ಮನ್ನು ಸಕಾರಾತ್ಮಕವಾಗಿ ಉಳಿಯುವಂತೆ ಮಾಡಲು ವೈಯಕ್ತಿಕ ಸಂಪರ್ಕದ ಅಗತ್ಯವಿದೆ. ಓಕೆ, ಸೊ ವೈಯಕ್ತಿಕ ಸಂಪರ್ಕದ ಅವಶ್ಯಕತೆ ಇದೆ. ಆ ಅಗತ್ಯವನ್ನು ಸಾಮಾಜಿಕ ಮಾಧ್ಯಮಗಳು ಪೂರೈಸುತ್ತಿವೆ. ಯಾರೋ ಒಬ್ಬರು ಮಾತಾಡ್ಲಿಕ್ಕೆ ಬೇಕು, ಯಾರೋ ಒಬ್ಬರು ನಮ್ಮ ಜೊತೆ ಇರಬೇಕು, ಸೊ ಯಾರೋ ಒಬ್ಬರು ನಮ್ಮನ್ನು ಇಷ್ಟಪಡೋರು ಇರಬೇಕು. ನೀವು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಫೋಟೋ ಹಾಕಿದ ತಕ್ಷಣ ಲೈಕ್ ಬರುತ್ತೆ, ಬರದೇ ಇರುವಾಗ ಅದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಫೋನ್ ಮಾಡಿ ಹೇಳ್ತಾರೆ ಎಷ್ಟೋ ಸರ್ತಿ, ಫೋಟೋ ಹಾಕಿ 1 ತಾಸಾಯಿತು ಲೈಕ್ ಮಾಡೋದನ್ನು ಅಂತ ಹೇಳ್ಬಿಟ್ಟು. ಓಕೆ, ಹೌದಿಲ್ಲ ಗೈಸ್? ಆ್ಯಂಡ್ ವಿಪರ್ಯಾಸವೆಂದರೆ ಜನರನ್ನು ಹತ್ತಿರಕ್ಕೆ ತರಲು ವಿನ್ಯಾಸಗೊಳಿಸಲಾದ ತಂತ್ರಜ್ಞಾನಕ್ಕಾಗಿ ಸಾಮಾಜಿಕ ಮಾಧ್ಯಮದೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಿರುವುದರಿಂದ ನಾವು ಒಂಟಿತನದ ಮತ್ತು ಹೆಚ್ಚು ಪ್ರತ್ಯೇಕತೆಯನ್ನು ಅನುಭವಿಸುವ ಆತಂಕಗಳು ಅದೆಷ್ಟೋ ಹೆಚ್ಚಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಖಿನ್ನತೆ ಆಗಿರ್ಬೋದು ಅಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಖಿನ್ನತೆಯಂಥ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಮನುಷ್ಯನ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಫ್ರೆಂಡ್ಸ್, ಬಟ್ ಅವೇರ್ನೆಸ್ ಇರಬೇಕು. ಹೀಗೆ ಸಾಮಾಜಿಕ ಮಾಧ್ಯಮಗಳ ಸಮಸ್ಯೆಯಿಂದ ಬಳಲುತ್ತಿರುವ ಮನುಷ್ಯರನ್ನು ಅದರಿಂದ ಹೊರತರಲು ಯಾವುದೇ ರೀತಿಯ ಮಾರ್ಗಗಳಿಲ್ಲ ಎಂದಾಗಿದೆ.
ಇವತ್ತು ತಲೆನೋಯ್ತಾ ಇದ್ದರೆ ನಿಮ್ಮ ಮೆಡಿಸಿನ್ ಕೊಡ್ಬೋದು, ಓಕೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಗೆ ಏನು ಮೆಡಿಸಿನ್ ಕೊಡ್ತೀರಾ ಫ್ರೆಂಡ್ಸ್? ಇಂದಿನ ಆಧುನಿಕ ಯುಗಕ್ಕೆ ಇದು ಸರಿಯಾದ ಜೀವನ ಕ್ರಮ ಅಲ್ಲ, ಆದರೆ ಬದಲಾವಣೆಯ ಅವಶ್ಯಕತೆ ಇದೆ. ಇದನ್ನು ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ, ಓಕೆ. ಇಲ್ಲಿ ಚೇಂಜಸ್ ಬರುವಂಥ ಅವಶ್ಯಕತೆ ಇದೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಓಕೆ. ಈ ಒಂದು ಕಾನ್ಸೆಪ್ಟ್ ಬಂದಿದ್ದೇ ಹೇಗೆ? ಓಕೆ, ಇದು ಇಂಥ ಒಂದು ವ್ಯವಸ್ಥೆ ನಮ್ಮ ಹತ್ರ ಪ್ರಾರಂಭ ಆಗಿದೆ ಹೇಗೆ? ಅಫ್ಕೋರ್ಸ್ ಮೊಬೈಲ್ ಕಂಡು ಹಿಡಿದ ತಕ್ಷಣ ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದಾಗಿಂದ ನಮಗೆ ಈ ಸಮಸ್ಯೆ ಆಗ್ತಾ ಇದೆ, ಓಕೆ. ಸೊ ಇವತ್ತು ಅದರ ಮಧ್ಯಭಾಗದಲ್ಲಿ ಇತರರು ಗೈರು ಹಾಜರಾದ ಲಾಭದಾಯಕ ಅನುಭವಗಳನ್ನು ಹೊಂದಿರಬಹುದು ಎಂಬ ಆತಂಕ ಕೂಡ ನಮಗೆ ಆಗಿದೆ, ಓಕೆ. ಭಯ, ಬೇರೆಯವ್ರ ಬಗ್ಗೆ ಭಯ. ಸೊ ಅಂಥವು ನಮ್ಮ ಬಳಿ ಬರ್ತಾವಿಲ್ಲೋ, ನಾವು ಹಂಗಾಕ್ಯವಿಲ್ಲೋ? ಮಾನವ ಸಮಾಜದಲ್ಲಿ ಯಾವಾಗಲೂ ಅಸ್ತಿತ್ವದಲ್ಲಿದೆ ಇಂಥ ಭಯಗಳಿದ್ದಾವೆ. ಬಟ್ ಸಾಮಾಜಿಕ ಮಾಧ್ಯಮಗಳಿಂದ ಈ ಭಯಗಳು ಹೆಚ್ಚಿಗೆ ಆಗ್ತಿದೆ. ನಾನು ಸೆಟ್ಲ್ ಆಗ್ತೀನಿ ಇಲ್ಲೋ, ನನಗೆ ಜಾಬ್ ಸಿಗ್ತದೋ ಇಲ್ಲೋ, ಓಕೆ ಅನ್ನುವಂಥ ಭಯ ಇರ್ತವೆ. ಬಟ್ ಇವತ್ತು ಇದು ಹೆಚ್ಚಿಗೆ ಮಾಡ್ತಾ ಇದೆ. ಐತಿಹಾಸಿಕವಾಗಿ ಸಾಮಾಜಿಕ ಈ ಕೂಟಗಳೇನಿದ್ದಾವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಸರಳವಾಗಿ ಪಟ್ಟಣದ ಗಾಸಿಪ್ಗಳನ್ನು ಇವು ಪ್ರಕಟಿಸ್ತವೆ. ಗಾಸಿಪ್ಗಂತೂ ಸೋಷಿಯಲ್ ಮೀಡಿಯಾ ಇಸ್ ಅಲ್ಟಿಮೇಟ್ ಪ್ಲ್ಯಾಟ್ಫಾರ್ಮ್ ಗೈಸ್, ಓಕೆ. ಗಾಸಿಪ್, ಇನ್ನೊಬ್ಬರು ಗಾಸಿಪ್ ಕೇಳಿ 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 ನಮ್ಮ ಜೀವನನ ನಾವೇ ಕೂತು ಹಾಳು ಮಾಡಿಕೊಳ್ಳುವಂಥ ಒಂದು ಬೆಸ್ಟ್ ತರೀಕ ಅಂದರೆ ದಟ್ ಈಸ್ ಸೋಷಿಯಲ್ ಮೀಡಿಯಾ. ಆದಾಗ್ಯೂ ಸಾಮಾಜಿಕ ಮಾಧ್ಯಮದ ಆಗಮನವು ಈ ಭಯವನ್ನು ಜಾಗತಿಕ ಮಟ್ಟದಲ್ಲಿ ವರ್ಧಿಸಿದೆ. ಅಂದರೆ ನಮಗಷ್ಟೇ ಅಲ್ಲ ಫ್ರೆಂಡ್, ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಪ್ರಭಾವವನ್ನು ಬೀರ್ತಾ ಇದೆ. ಅನೇಕರ ಜೀವನದಲ್ಲಿ, ವಿಶೇಷವಾಗಿ ಯುವಕರು ನಿರಂತರವಾಗಿ ಈ ಸಾಮಾಜಿಕ ಮಾಧ್ಯಮವನ್ನು ಉಪಯೋಗಿಸ್ತಿರೋದ್ರಿಂದ, ಅಲ್ಲಿ ಉಪಸ್ಥಿತರಿರೋದ್ರಿಂದ ಯುವಕರೇ ಅತಿ ಹೆಚ್ಚು ಉಪಯೋಗ ಮಾಡ್ತಾರೆ ತಾನೆ, ಓಕೆ. ಸೊ ಒಂದು ಯುವಕರು ಮಾಡಬೇಕು, ಇಲ್ಲಾಂದರೆ ಮುದುಕರು ಮಾಡಬೇಕು, ಓಕೆ. ಸೊ ಹೀಗಾಗಿ ಯುವಕರಿಗೂ ಡೇಂಜರಸ್, ಮುದುಕರಿಗೂ ಡೇಂಜರಸ್, ಓಕೆ. ಇಲ್ಲ ಸಲ್ಲದ ವಿಚಾರಗಳನ್ನು ಮಾಡಿಕೊಂಡು ನಾವು ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಫಸ್ಟ್, ಓಕೆ, ಸಾಮಾಜಿಕ ಮಾಧ್ಯಮ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಕ್ಯಾಟಲಿಸ್ಟ್. ಸಾಮಾಜಿಕ ಮಾಧ್ಯಮ ಮತ್ತು ಇದೊಂದು ಕ್ಯಾಟಲಿಸ್ಟ್. ಹೆಂಗೆ? ಸಾಮಾಜಿಕ ಮಾಧ್ಯಮ ಪ್ಲ್ಯಾಟ್ಫಾರ್ಮ್ಗಳು ಅವುಗಳ ಅಂತ್ಯವಿಲ್ಲದ ಕ್ಯೂರೇಟೆಡ್ ವಿಷಯದ ಸ್ಟ್ರೀಮ್ಗಳೊಂದಿಗೆ ನೋಡಿ. ಸೊ ಕ್ಯಾಟಲಿಸ್ಟ್ ಅಂದರೆ ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಫ್ರೆಂಡ್ಸ್, ಓಕೆ. ನೀವು ಶಾರ್ಟ್ಸ್ ನೋಡ್ತಾ ಹೋಗ್ರಿ, ಒಂದೊಂದು ಸರ್ತಿ ಕೆಲವೊಬ್ಬರಿಗೆ ಭಯ ಆಗಿರ್ಬೋದು, ಎಲ್ಲಿ ನಾನು ಇರುವಂಥ ಎಲ್ಲ ಶಾರ್ಟ್ಸ್ಗಳನ್ನು ನೋಡಿಬಿಟ್ಟಿನೇನು, ಓಕೆ. ದೇರ್ ಇಸ್ ನೋ ಎಂಡ್. ಒಬ್ಬರು ಡ್ಯಾನ್ಸ್ ಮಾಡ್ತಿದ್ರೆ ಇನ್ನೊಬ್ರು ಅವ್ರಿಗಿಂತನೂ ಚೆನ್ನಾಗಿ ಡ್ಯಾನ್ಸ್ ಮಾಡೋರಿದ್ದಾರೆ, ಇನ್ನೊಬ್ರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಅವ್ರಿಗಿಂತನೂ ಜಾಸ್ತಿ ಚೆನ್ನಾಗಿ ಡ್ಯಾನ್ಸ್ ಮಾಡೋರಿದ್ದಾರೆ, ಇನ್ನೊಬ್ರಂತೂ ನೆಕ್ಸ್ಟ್ ಲೆವೆಲಿಗೆ ಡ್ಯಾನ್ಸ್ ಮಾಡೋರಿದ್ದಾರೆ. ಎಲ್ಲಿ ಎಂಡ್ ಇದೆ ಫ್ರೆಂಡ್ಸ್? ಹೀಗಾಗಿ ಸಿಕ್ಕಾಪಟ್ಟೆ ಸ್ಪೀಡಾಗಿ ಈ ಒಂದು ಬೆಳೀತಾ ಇರುವಂಥ ಒಂದು ಸೋಷಿಯಲ್ ಮೀಡಿಯಾ ಸುದ್ದಿಯನ್ನು ಫೀಡ್ ಮಾಡುವುದರ ಮೂಲಕ ಸ್ಕ್ರೋಲ್, ರೋಚಕ ಘಟನೆಗಳನ್ನು ಒಂದಾದ್ಮೇಲೆ ಒಂದು ಕೊಡ್ತಾ 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 ಲಾಸ್ಟಿಗೆ ಹೋಗಿ ಎಂಡೇ ಇಲ್ಲ, ಓಕೆ. ಫಸ್ಟಿಂದ ಎಲ್ಲಿ ಏನು ನೋಡ್ತಾ ಇದ್ರಿ ಗೊತ್ತಿಲ್ಲ, ಲಾಸ್ಟಿಗೆ ಬಂದು ಏನು ನೋಡಿರಿ ಗೊತ್ತಿಲ್ಲ, ಇನ್ ಬಿಟ್ವೀನ್ ನೀವೇನೋ ಸೋಷಿಯಲ್ ಮೀಡಿಯಾ ಒಳಗೆ ಇದ್ರಿ, ಓಕೆ. ಹೀಗೆ ಗೆಳೆಯರು ಹಂಚಿಕೊಂಡ ಅನುಭವಗಳನ್ನು ಇನ್ನೊಬ್ಬರಿಗೆ ಅದನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಬಟ್ ನಮಗೆ ಅದು ಎಷ್ಟು ಅಪ್ಲಿಕೇಬಲ್ ಇದೆ, ಇನ್ನೊಬ್ಬರಿಗೆ ಎಷ್ಟು ಅಪ್ಲಿಕೇಬಲ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಜೀವನದ ಹೈಲೈಟ್ ರೀಲ್ಗಳಿಗೆ ಈ ತರಹದ ನಿರಂತರವಾಗಿ ನೋಡೋದು, ಇನ್ನೊಬ್ಬರ ಜೀವನದೊಳಗೆ ಏನಾಗುತ್ತೆ ಅನ್ನೋದನ್ನು ನಿರಂತರವಾಗಿ ನೋಡೋದ್ರಿಂದ ವಾಸ್ತವದ ಒಂದು ವಿಕೃತ ಗ್ರಹಿಕೆ ಸೃಷ್ಟಿಯಾಗುತ್ತೆ. ಅಂದರೆ ನೀವು ಪ್ರಾಕ್ಟಿಕಲ್ ಆಗಿ ಇವತ್ತು ಜೀವನ ಮಾಡೋದನ್ನೇ ಬಿಟ್ಟು ಬಿಡ್ತೀವಿ. ದಟ್ ಈಸ್ ವಾಟ್ ಗೈಸ್. ಇವತ್ತು ನಮ್ಮ ಜೀವನ ಹಿಂಗಿರುತ್ತೆ, ನಾವು ಹಿಂಗೆ ಮಾಡಬೇಕು ಅನ್ನೋದನ್ನೇ ಮರೆತು ಬಿಡ್ತೀವಿ, ಓಕೆ. ವಾಸ್ತವದ ವಿಕೃತ ಗ್ರಹಿಕೆಯನ್ನು ಇದು ಸೃಷ್ಟಿಸಿಬಿಡುತ್ತೆ. ಯುವಕರು ನಿರ್ದಿಷ್ಟವಾಗಿ, ಓಕೆ, ಸೊ ಆನ್ಲೈನ್ ಪ್ರಾತಿನಿಧ್ಯತೆಗಳಿಗೆ ತಮ್ಮ ಜೀವನವನ್ನು ನಿರಂತರವಾಗಿ ಹೋಲಿಸಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಗಾಗ ಅಸಮರ್ಪಕ ಮತ್ತು ನಮ್ಮ ಜೀವನನೇ ಸಾಕು, ನಮ್ಮ ಜೀವನದೊಳಗೆ ಸೊ ಏನೂ ಆಗ್ತಾ ಇಲ್ಲ, ಬರೀ ಬೇರೆಯವನ ಜೀವನದೊಳಗೆ ಹಿಂಗಾಗ್ತಾ ಇದೆ ಅನ್ನುವಂಥ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ, ಓಕೆ. ಹೀಗಾಗಿ ಡಿಪ್ರೆಷನ್ಗೆ ಬಹಳಷ್ಟು ಜನ ಹೋಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾ
ಇದರೊಳಗೆ ಯಾರು ಹೆಚ್ಚು ಆ್ಯಕ್ಟಿವ್ ಇದ್ದಾರೆ. ಓಕೆ, ನೆಕ್ಸ್ಟ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಹೆಂಗಾಗ್ತಾ ಇದೆ. ಈ ವಿದ್ಯಮಾನವು ಮಾನಸಿಕ ಪ್ರಭಾವವನ್ನು ಗಮನಾರ್ಹವಾಗಿ ಪ್ರಭಾವಿಸುತ್ತದೆ. ಭಾರೀ ಸಾಮಾಜಿಕ ಮಾಧ್ಯಮಗಳ ಬಳಕೆಯಿಂದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೆಚ್ಚಾಗುತ್ತಿದೆ. ಯುವ ವಯಸ್ಕರಲ್ಲಿ ಹೆಚ್ಚಿನ ಖಿನ್ನತೆ, ಒಂಟಿತನದ ನಡುವೆ ಬಲವಾದ ಸಂಬಂಧಗಳನ್ನು ಇವತ್ತಿನ ಅಧ್ಯಯನಗಳು ಕೂಡ ತೋರಿಸ್ತವೆ. ಓಕೆ, ಜನರನ್ನು ಸಂಪರ್ಕಿಸಲು ವಿನ್ಯಾಸಗೊಳಿಸಲಾದ ಈ ಪ್ಲ್ಯಾಟ್ಫಾರ್ಮ್ಗಳು ಜನರನ್ನು ಇವತ್ತು ಅವ್ರ ಕಡೆಗೆ ಕಂಪ್ಲೀಟಾಗಿ ಎಳೆದುಕೊಂಡಿದ್ದನ್ನು ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಅವರನ್ನು ಎಂದಿಗಿಂತಲೂ ಹೆಚ್ಚು ಪ್ರತ್ಯೇಕವಾಗಿದ್ದೀವಿ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸ್ತಾ ಇದೆ. ನಿರಂತರವಾಗಿ ನವೀಕೃತವಾಗಿ ಮತ್ತು ಅವರನ್ನು ಅವರು ತೊಡಗಿಸಿಕೊಳ್ಳುವ ಅಗತ್ಯತೆ, ಆತಂಕ, ನಿದ್ರಾಹೀನತೆ. ನೋಡಿ, ಮಾನಸಿಕ ಸಮಸ್ಯೆಗಳಲ್ಲಿ ನಿದ್ರಾಹೀನತೆ ಕೂಡ, ಆತಂಕ, ಎಂಥ ಒಂದು ಭಯ ಹುಟ್ಟುತ್ತೆ ಗೈಸ್ ಇನ್ನೊಬ್ಬರ ಜೀವನವನ್ನು ನಾವು ಕಂಪೇರ್ ಮಾಡಿಕೊಂಡಾಗ. ಒಟ್ಟಾರೆಯಾಗಿ ಜೀವನದ ತೃಪ್ತಿಯಲ್ಲಿ ಇಳಿಕೆಗೆ ಕಾರಣವಾಗ್ತಾ ಇದೆ. ತೃಪ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ಗೈಸ್? ಇನ್ನೊಬ್ಬರ ಜೀವನನೇ ಚೆನ್ನಾಗಿದೆ, ಇನ್ನೊಬ್ಬರು ಯಾವ ಥರ ವಿಡಿಯೋ ಮಾಡ್ತಿದ್ದಾರೆ, ಇನ್ನೊಬ್ಬರು ಯಾವ ಥರ ಜೀವನ ನಡೆಸ್ತಿದ್ದಾರೆ, ವಿಡಿಯೋನ ನೋಡಿ, ಅವರ ಒಂದು ರೀಲ್ಸ್ನ ನೋಡಿ ನಾವು ಕಂಪೇರ್ ಮಾಡಿದರೆ ಮಾನಸಿಕ ಸಮಸ್ಯೆಗೆ ಒಳಗಾಗದೆ ಮತ್ತೇನು ಮಾಡೋಕ್ಕಾಗುತ್ತೆ? ಓಕೆ, ದ್ಯಾಟ್ಸ್ ವೆರಿ ಡೇಂಜರಸ್ ಗೈಸ್. ಇಷ್ಟೊಂದು ನಿಮಗೆ ಮೆಚುರಿಟಿ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಹೋಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಲೈಫ್ ಒಳಗೆ ನಮಗೆ ವಯಸ್ಸು ಬೇಗ ಆಗುತ್ತೆ, ನಮಗೆ ಮೆಚುರಿಟಿ ಲೇಟಾಗಿ ಬರುತ್ತೆ. ಯಾವಾಗ ನಮಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೆ ನಮ್ಮ ಜೀವನ ಮುಗಿದು ಹೋಗಿರುತ್ತೆ. ದಟ್ ಈಸ್ ವಾಟ್ ಜೀವನದ ಸಾರ ಗೈಸ್. ಬಟ್ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ಬೆಳವಣಿಗೆ, ಪರ್ಸನಲ್ ಗ್ರೋತ್ ಇನ್ ಡಿಜಿಟಲ್ ಏಜ್. ಓಕೆ, ಅದಕ್ಕೆ ಈ ಸಾಮಾಜಿಕ ಮಾಧ್ಯಮಗಳು ಅಫ್ಕೋರ್ಸ್ ಪರ್ಸ್ನಲ್ ಒಂದು ಗ್ರೋತ್ ಏನಾಗ್ತಾ ಇದೆ, ಡಿಜಿಟಲ್ ಸಂದಿಗ್ಧತೆಯ ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಮೇಲೆ ಗಾಢವಾಗಿ ಇವತ್ತು ಪರಿಣಾಮ ಬೀರ್ತಾ ಇದೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನಿಂದ ನಡೆಸಲ್ಪಡುವ ಯುವಕರು ನಿಜ ಜೀವನದ ಅನುಭವಗಳಿಗಿಂತ ಆನ್ಲೈನ್ನಲ್ಲಿ ಹೇಳಿರುವಂಥ ಅನುಭವಗಳನ್ನೇ ಎಲ್ಲ ನಂಬುತ್ತಾರೆ. ತಮ್ಮ ಜೀವನದೊಳಗೆ ಏನು ನಡೀತಾ ಇದೆ ಅದನ್ನು ಅಪ್ರಿಷಿಯೇಟ್ ಮಾಡೋದೇ ಬಿಡ್ತಾರೆ ಫ್ರೆಂಡ್ಸ್. ಅದರಿಂದ ಎಲ್ಲರಿಗೂ ಕೂಡ ಸಮಾಜದೊಳಗೆ ಸಮಸ್ಯೆ ಆಗುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ವೆರಿ ಇಂಪಾರ್ಟೆಂಟ್, ಪರಿಪೂರ್ಣ ಜೀವನವನ್ನು ಚಿತ್ರಿಸುವ ಒತ್ತಡವು ನಿಜವಾದ ವೈಯಕ್ತಿಕ ಸಾಧನೆಗಳು ಮತ್ತು ಗುರಿಗಳನ್ನು ಮರೆಯೋ ಹಾಗೆ ಮಾಡ್ತಾ ಇದೆ. ಇದು ಮರಿಬಾರ್ದು, ಬಟ್ ಮರೆಯೋ ಹಾಗೆ ನಮ್ಮನ್ನು ಮಾಡ್ತಾ ಇದೆ ಫ್ರೆಂಡ್ಸ್. ಇನ್ನೊಬ್ಬರ ಜೀವನ ಮಾತ್ರ ಪರಿಪೂರ್ಣ, ನಾವು ಏನು ಮಾಡಿದರೂ ಅದು ಅವರಷ್ಟು ಚೆನ್ನಾಗಿಲ್ಲ, ಅವರಷ್ಟೇ ಚೆನ್ನಾಗಿರಬೇಕು ಅಂತ ಯಾರು ಹೇಳಿದರೆ. ಬಟ್ ಇವೆಲ್ಲ ಭಾವನೆಗಳು ನಮಗೆ ಬರ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸ್ವಯಂ ಸುಧಾರಣೆ ಅನ್ನೋದು ನಮ್ಮ ಬ್ಲಡ್ ಒಳಗೆ ಇಲ್ಲ. ನಾನೇನು ಸುಧಾರಣೆ ಮಾಡಿದೆ, ನಾನೇನು ಇಂಪ್ರೂವ್ ಆದೆ, ನಾನೇನು ಬದಲಾವಣೆ ಕಾರಣ ಆಗ್ತಿದ್ದೀನಿ, ನಾನು ಇನ್ನೂ ಏನು ವರ್ಕ್ ಮಾಡಿದರೆ ಬದಲಾವಣೆ ಆಗ್ಬೋದು. ಓಕೆ, ನೈಜ ಪ್ರಪಂಚದ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುವ ಬದಲು ಓಕೆ ನಾನೇನು ಮಾಡಬೇಕು ಅನ್ನೋದನ್ನು ಬಿಟ್ಟು ಬರೀ ಬೇರೆಯವರು ಏನು ಮಾಡ್ತಿದ್ದಾರೆ, ಅವರು ಅದನ್ನು ಮಾಡಿದ್ದಾರೆ, ಇವರು ಇದನ್ನು ಮಾಡಿದ್ದಾರೆ. ಓಕೆ, ಯುವತಿಯರು ತಮ್ಮ ಅಧಿಕೃತ ತಮ್ಮ ಜೀವನದ ವ್ಯಕ್ತಿತ್ವದೊಂದಿಗೆ ಬೇರೆಯವರ ಜೀವನದ ವ್ಯಕ್ತಿತ್ವವನ್ನು ಹೋಲಿಕೆ ಮಾಡಿಕೊಂಡು ಆನ್ಲೈನ್ನಲ್ಲಿ ಈ ತಪ್ಪುಗಳನ್ನು ಮಾಡ್ತಾ ಇರೋದ್ರಿಂದ ಅವರ ಮೋಸ್ಟ್ ಆಫ್ ದಿ ಎನರ್ಜಿ, ಯಂಗ್ ವಯಸ್ಸಿನೊಳಗೆ ಅವರ ಮೋಸ್ಟ್ ಆಫ್ ಎನರ್ಜಿಯನ್ನು ಇಲ್ಲಿ ಹಾಳಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸ್ನೇಹವನ್ನು ಮರು ವ್ಯಾಖ್ಯಾನಿಸುವುದು. ಸೋಷಿಯಲ್ ಮೀಡಿಯಾ ಏನು ಮಾಡಿದೆ ಫ್ರೆಂಡ್ಸ್, ಇಟ್ ಈಸ್ ರೀಡಿಫೈನಿಂಗ್ ಫ್ರೆಂಡ್ಶಿಪ್. ಸ್ನೇಹ ಅನ್ನುವಂಥ ವ್ಯಾಖ್ಯಾನವನ್ನು ಇದು ಮರು ವ್ಯಾಖ್ಯಾನಿಸ್ತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲಿ ಹೇಗೆ ಮಾತಾಡಿ ತಮ್ಮ ಕೆಲಸ ಆದ ನಂತರ ಅಕೌಂಟ್ನ ಡಿಲೀಟ್ ಮಾಡಿ ಹಾಕ್ತಾರೆ ಅಥವಾ ನಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ, ಹಾಗೆಯೇ ನಿಜ ಜೀವನದೊಳಗೂ ಹಾಗೆ ಮಾಡೋಕ್ಕೆ ಹೋಗಿ ಅದೆಷ್ಟೋ ಜನ ಫೇಲ್ ಆಗ್ತಿದ್ದಾರೆ. ಬಟ್ ಸಮಾಜಕ್ಕೆ ನೀವೇನು ಕೊಡ್ತಿದ್ದೀರೋ ಅದು ನಿಮಗೆ ಡೆಫಿನೆಟ್ಲಿ ಒಂದಲ್ಲ ಒಂದು ಕಡೆಯಿಂದ ವಾಪಸ್ ಬಂದೇ ಬರುತ್ತೆ. ಬಟ್ ಈ ನಂಬಿಕೆ ಎಷ್ಟು ಜನಕ್ಕಿದೆ? ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದನ್ನು ಮಾಡಿದರೆ ಕೆಟ್ಟದಾಗುತ್ತೆ. ಬಟ್ ಸಾಮಾಜಿಕ ಮಾಧ್ಯಮಗಳನ್ನು ನೋಡ್ತಾ ಇರುವಂಥ ಜನರಿಗೆ ಏನು ಅನಿಸುತ್ತೆ ಅಂದರೆ, ಇಲ್ಲ ಕೆಟ್ಟವ್ರಿಗೆ ಮಾತ್ರ ಕಾಲ ಇದು, ಒಳ್ಳೆಯವ್ರಿಗೆ ಕಾಲ ಇಲ್ಲ ಇದು. ನೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಫ್ರೆಂಡ್ಸ್. ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಅದು ಇರುತ್ತೆ.
ಒಬ್ಬರು ಯಾರೋ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಅಥವಾ ಇನ್ನೊಬ್ರು ಯಾರೋ ಸಿಕ್ಕಾಪಟ್ಟೆ ದುಃಖದಲ್ಲಿದ್ದಾರೆ. ಸೊ ಆ ಎರಡೂ ಸಂದರ್ಭದೊಳಗೆ ಇದು ಬಹಳನೇ ಇಂಪಾರ್ಟೆಂಟ್. ನಮಗೆ ಇದು ಗೊತ್ತಿತ್ತು ಅಂದರೆ ಇನ್ನೊಬ್ಬರು ಖುಷಿ ನೋಡಿನೂ ನಾವು ಜಲಸ್ ಆಗೋದಿಲ್ಲ, ಇನ್ನೊಬ್ಬರು ದುಃಖ ನೋಡಿನೂ ಜಲಸ್ ಆಗೋದಿಲ್ಲ. ಏನು ಗೊತ್ತಿತ್ತಂದರೆ ಇದು ಸ್ವಲ್ಪ ದಿನ ಮಾತ್ರ, ಓಕೆ, ಈ ಸಮಯ ಕಳೆದು ಹೋಗುತ್ತದೆ. ಬಟ್ ನಾವು ಅಂದ್ಕೊಂಡಿರೋದಿಲ್ಲ, ಓಕೆ, ನಾವು ಅಂದ್ಕೊಳ್ಳೋದಿಲ್ಲ. ಸೊ ಯಾರೋ ಒಬ್ಬರು ತುಂಬ ಬ್ಯೂಟಿಫುಲ್ ಆಗಿರೋರು ಫೋಟೋನ ನೋಡ್ತೀರಾ ಅಥವಾ ವಿಡಿಯೋನ ನೋಡ್ತೀರಾ, ನೋಡಿ ನನ್ನ ಸ್ಕಿನ್ ಹಿಂಗಿಲ್ಲ, ಇಲ್ಲ ಅಂದರೆ ಇಲ್ಲ ಭಯ್ಯ, ಅದಕ್ಕೇನೀಗ ನನ್ನ ಸ್ಕಿನ್ ಹಿಂಗಿಲ್ಲ, ಅಥವಾ ನನ್ನ ಫೇಸ್ ಹಿಂಗಿಲ್ಲ, ನನ್ನ ಮೂಗ್ ಸ್ಟ್ರೇಟ್ ಇಲ್ಲ, ಏನೇನೆಲ್ಲ ಒಂದು ನಮಗೆ ಈ ಒಂದು ಇದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಸ್ನೇಹಗಳು ಕೂಡ ಸಾಮೂಹಿಕ ಮಾಧ್ಯಮ ಮತ್ತು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನಿಂದ ಮರುರೂಪಿಸಲ್ಪಟ್ಟಿವೆ. ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಂಪರ್ಕದಲ್ಲಿರುವಲು ಅಭೂತಪೂರ್ವ ಅವಕಾಶಗಳನ್ನು ನೀಡ್ತವೆ. ಒಬ್ರಿಗೊಬ್ಬರು ಕನೆಕ್ಟ್ ಆಗಿರೋಕ್ಕೆ ಅಭೂತಪೂರ್ವ ಅವಕಾಶಗಳನ್ನು ನೀಡ್ತವೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲರೂ ಇದ್ದಾರೆ. ಸಾಮಾನ್ಯವಾಗಿ ಸಂಬಂಧಗಳಲ್ಲಿನ ಗುಣಮಟ್ಟಕ್ಕಿಂತ ಪ್ರಮಾಣಕ್ಕೆ ಆದ್ಯತೆ ನೀಡುತ್ತದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಗ್ರೂಪ್ನಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಅವರೊಳಗೆ ಎಷ್ಟು ಜನ ಕ್ವಾಲಿಟಿ ವಿದ್ಯಾರ್ಥಿಗಳಿದ್ದಾರೆ, ಮೀನ್ಸ್ ಸೀರಿಯಸ್ ಆಗಿ ಓದುವಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಹಾಕ್ತಾ ಇರುವಂಥ ಪೋಸ್ಟ್ಗಳನ್ನು, ನ್ಯೂಸ್ ಪೇಪರ್ಗಳನ್ನು ಓದಿ ಉಪಯೋಗಿಸ್ಕೊಳ್ತಾ ಇರೋರು ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ನಮ್ಮ ಗ್ರೂಪಲ್ಲಿ 10,000 ಮೆಂಬರ್ಸ್ ಇದ್ದಾರೆ. ಬಟ್ ಇನ್ನೊಂದು ಗ್ರೂಪಲ್ಲಿ 100K ಅಂದರೆ 1,00,000 ಜನ ಇದ್ದಾರೆ. ವಾವ್. ಬಟ್ ಎಸ್, ಸಾಮಾಜಿಕ ಮಾಧ್ಯಮನೇ ಈ ಫಿಯರ್ಗೆ ಕಾರಣ ಆಗಿತ್ತು ಫ್ರೆಂಡ್ಸ್. ಓಕೆ, ಯುವಕರು ನೂರಾರು ಆನ್ಲೈನ್ ಸ್ನೇಹಿತರೊಂದಿಗೆ ತಮ್ಮನ್ನು ಕಂಡುಕೊಳ್ಳಬಹುದು, ಆದರೆ ಒಂಟಿತನದ ಆಳವಾದ ಪ್ರಜ್ಞೆಯನ್ನು ಇವರು ಅನುಭವಿಸ್ತಾರೆ. ಓಕೆ, ಡಿಜಿಟಲ್ ಸಂವಹನದ ಸುಲಭತೆ ನೈಜ ಪ್ರಪಂಚದ ಸಂವಹನವನ್ನು ಏನು ಬೆದರಿಸುವ ಹಾಗೆ ತೋರ್ತದೆ. ಇವತ್ತು ಆನ್ಲೈನಲ್ಲಿ ಭಾಳ ಜನ ಫ್ರೆಂಡ್ಸ್ ಆದಾಗ ಆಫ್ಲೈನಲ್ಲಿ ಫ್ರೆಂಡ್ಸೇ ಇಲ್ಲ ಗೈಸ್. ಮೊಬೈಲೇ ಬೆಸ್ಟ್ ಫ್ರೆಂಡ್ ಆಗಿದೆ, ಮೊಬೈಲ್ ಒಳಗೆ ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅನ್ನುವಂಥ ಒಂದು ಮನೋಭಾವನೆ ಬರ್ತಾ ಇದೆ. ಇದು ಸಾಮಾಜಿಕ ಕೌಶಲ್ಯಗಳ ಕುಸಿತಕ್ಕೂ ಕೂಡ ಕಾರಣ ಆಗ್ತದೆ. ಇನ್ನೊಬ್ಬರ ಜೊತೆ ಹೆಂಗೆ ಮಾತಾಡಬೇಕು, ನನ್ನ ಬಿಹೇವಿಯರ್ ಹೆಂಗಿರಬೇಕು, ನಾನು ಒಬ್ಬರಿಗೆ ಏನೋ ಅಂತೀನಿ ಅಂದರೆ ಎಷ್ಟು ಮಟ್ಟಿಗೆ ಅನ್ಬೇಕು, ಇನ್ನೊಬ್ಬರ ಜೊತೆಗೆ ನಾನು ಕಾಮಿಡಿ ಮಾಡ್ತೀನಿ ಅಂದರೆ ಎಷ್ಟು ಮಟ್ಟಿಗೆ ಕಾಮಿಡಿ ಮಾಡಬೇಕು, ಇವೆಲ್ಲವನ್ನು ಕೂಡ ಮಿಸ್ಸಿಂಗ್ ಆಗ್ತಿದೆ ಫ್ರೆಂಡ್ಸ್, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಜೀವನದ ನಿರಂತರ ಗೋಚರತೆ ಯಾವುದೇ ನೈಜವಾಗಿ ಸಂಬಂಧಿಸಿದರೂ ಕೂಡ ಅದರ ಹೊರಗಿಡುವ ಭಾವನೆಗಳು ಇಲ್ಲಿ ಉಂಟಾಗ್ತವೆ. ಮೀನ್ಸ್ ಔಟ್ ಆಫ್ ಬಾಕ್ಸ್. ನಮ್ಮ ಸ್ನೇಹಿತರು ಕೂಡ ಇವತ್ತು ಆನ್ಲೈನ್ ಸ್ನೇಹಿತರಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ ಅದೆಷ್ಟೋ ಫ್ರೆಂಡ್ಶಿಪ್ಗಳು ಕ್ಲೋಸ್ ಆಗ್ತವೆ. ಓಕೆ, ಇಂಥವು ಎಷ್ಟೋ ಸ್ಟೋರಿಗಳನ್ನ ನಾವು ನೋಡಿದ್ದೀವಿ ಫ್ರೆಂಡ್ಸ್. ನಮ್ಮ ಜೊತೆನೂ ಇಂಥವಾಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಾಮಾಜಿಕ ಮಾಧ್ಯಮದ ಸಮಯದಲ್ಲಿ ಪ್ರೀತಿ, ಲವ್ ಇನ್ ದ ಟೈಮ್ ಆಫ್ ಸೋಷಿಯಲ್ ಮೀಡಿಯಾ, ಏನೇನು ಸ್ಟೋರಿಗಳಾಗ್ತಿದ್ದಾವೆ ನಿಮಗೆ ನೀವು ನೋಡಿದರೆ ಬೆಚ್ಚ ಬೀಳ್ತೀರಾ ಫ್ರೆಂಡ್ಸ್. ಯಾರೋ ಒಂದು ಅಮೇರಿಕಾದೊಳಗೆ ಕೂರ್ತಿರುವಂಥ ಹುಡುಗ ಭಾರತದ ಒಂದು ಕರ್ನಾಟಕದಲ್ಲಿರುವಂಥ ಸಣ್ಣ ಹಳ್ಳಿಯಲ್ಲಿ ಕುಳಿತಿರುವಂಥ ಒಬ್ಬ ಹುಡುಗಿ ನಡುವೆ ಇವತ್ತು ಫ್ರೆಂಡ್ಶಿಪ್ ಆಗ್ತಾಯಿದೆ, ಇವತ್ತು ಲವ್ ಆಗ್ತಾಯಿದೆ, ಇವತ್ತು ಮದುವೆ ಕೂಡ ಆಗ್ತಿದ್ದಾವೆ. ದಿಸ್ ಇಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ, ಎಸ್, ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾದೊಳಗೆ ಒಂದು ಕೇಸ್ ಆಗಿರ್ಬೋದು, ದಟ್ ವಾಸ್ ಎಕ್ಸೆಪ್ಷನ್. ಬಟ್ ಈ ಸ್ಟೋರಿ ನೋಡಿದಂಥ, ಈ ಸ್ಟೋರಿ ಓದದಂಥ ಎಷ್ಟೋ ಯುವತಿಯರು ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ. ನಮಗೆ ಯಾರೂ ಅಮೇರಿಕಾದವ್ರು ಸಿಗಲಿಲ್ಲ, ನಮಗೆ ಯಾರೂ ಇಂಥವ್ರು ಸಿಗಲಿಲ್ಲ, ನನ್ನ ಹತ್ರ ಎಂದೂ ಇಂಥ ಕಾರ್ ಬಂದಿಲ್ಲ, ನಾನು ಎಂದೂ ಇಂಥ ಡ್ರೆಸ್ ಹಾಕ್ಕೊಂಡಿಲ್ಲ. ಬಟ್ ಕಂಪ್ಯಾರಿಸನ್ ಏನು ಮಾಡಬೇಕು ಮಾಡ್ತಾ ಇಲ್ಲ. ಓಕೆ, ನೋಡಿ, ಯಾರೋ ಒಬ್ಬರು ವಾಟ್ಸಪ್ ಒಳಗೆ ಹಾಯ್ ಅಂತ ಮೆಸೇಜ್ ಹಾಕ್ತಾರೆ, ಆ್ಯಂಡ್ ನೀವು ಹೆಲೋ ಅಂತ ರಿಪ್ಲೈ ಮಾಡಿದ್ಮೇಲೆ ಶುರು ಆಗುತ್ತೆ. ಓಕೆ, ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ. ಗೈಸ್, ಐ ಆಮ್ ಟೆಲ್ಲಿಂಗ್ ಯು, ಹೆಂಗೆ ಡಿಪ್ರೆಷನ್ಗೆ, ಹೆಂಗೆ ಸೈಬರ್ ಕ್ರೈಮ್ಗೆ ಈ ಒಂದು ಆನ್ಲೈನ್ ಲವ್ ಸ್ಟೋರಿಗಳು ಕಾರಣ ಆಗ್ತಿದ್ದಾವೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಯ್ ಹಲೋ ಅಂತ ಈ ಥರ ಶುರು ಆಗುತ್ತೆ. ನಂತರ
ಸೊ ಊಟ ಆಯಿತಾ, ನಿದ್ದೆ ಆಯಿತಾ, ಬೆಳಗ್ಗೆ ಎಷ್ಟೊತ್ತು ಗಂಟೆ ಎದ್ದು, ಓಕೆ ಬ್ರೇಕ್ಫಾಸ್ಟ್ ಏನು ಮಾಡಿದಿ, ಹಾಗೆ ಹೀಗೆ ಅಂತ ಸ್ಲೋಲಿ ಸ್ಲೋಲಿ ಶುರು ಆಗ್ತವೆ ನಾರ್ಮಲಿ. ಓಕೆ, ಸೊ ಈ ಫ್ರೆಂಡ್ಶಿಪ್ ಹೋಗಿ ಒಂದು ಸರ್ತಿ ಲವ್ ಆಗುತ್ತೆ. ಓಕೆ, ಸೊ ನೋಡಿ, ಇವತ್ತು ಪೇರೆಂಟ್ಸ್ ಕೂಡ ಈ ಮೊಬೈಲ್ ಹಾವಳಿ ಮತ್ತು ಇಂಟರ್ನೆಟ್ ಹಾವಳಿ ಗೊತ್ತಿದ್ದವರು, ನಾನು ಗೊತ್ತಿಲ್ಲದವ್ರ ಬಗ್ಗೆ ಹೇಳ್ತಾ ಇಲ್ಲ, ಗೊತ್ತಿದ್ದವರು ತಮ್ಮ ಮಕ್ಕಳನ್ನು ಅವೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇವುಗಳ ಬಗ್ಗೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇಲ್ಲ. ಯಾರೋ ಒಬ್ಬ 10th ಕ್ಲಾಸು ಅಥವಾ 12th ಕ್ಲಾಸು ಒಬ್ಬ ಹುಡುಗ ಇದ್ದಾನೆ ಅಂತ ತಿಳ್ಕೊಳ್ರಿ. ಸೊ ಅವನು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ಓಕೆ, ಯಾವಾಗ ಎಲ್ಲರೂ ಮನೆಯೊಳಗೆ ಮಲ್ಕೋತಾರೆ 10 ಗಂಟೆಗೆ 11 ಗಂಟೆಗೆ, ಅದು ಆದಮೇಲೆ ಅವನಿಗೆ ಮೊಬೈಲ್ ಸಿಗ್ತಾ ಇದೆ, ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗಿಸ್ತಿದ್ದಾನೆ. ನೆಕ್ಸ್ಟ್ ದಿನ ಅವನು ಕಾಲೇಜ್ಗೆ ಹೋದಾಗ ಒಬ್ಬ ಹುಡುಗ ಕೇಳ್ತಾನೆ, ನಿನಗೆ ಪೈರೇಟ್ ಪೇ ಅಂತ ಒಂದು ವೆಬ್ಸೈಟ್ ಇದೆ, ಅದು ಏನಾದರೂ ಗೊತ್ತಿದೆಯಾ? ಅವನು ಹೇಳ್ತಾನೆ ಗೊತ್ತಿಲ್ಲ, ಏನಿರ್ತವೆ ಅದರೊಳಗೆ? ಆ ಹುಡುಗ ಏನೇನು ಹೇಳ್ತಾನೆ, ಇಂಥವೆಲ್ಲ ಸಿಗ್ತವೆ, ಭಾರಿ ಮಸ್ತ್ ಇರ್ತವೆ, ಹಂಗೆ ಹಿಂಗೆ ಅಂತ. ನೀವು 11 ಗಂಟೆಗೆ ಮನೆಯೊಳಗೆ ಮಲ್ಕೊಂಡಾಗೆಲ್ಲ ಆ ಹುಡುಗ ಓಪನ್ ಮಾಡ್ತಾನೆ, ನನ್ನ ಫ್ರೆಂಡ್ ಹೇಳಿದಾನೆ ತಡಿ ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ಸೈಬರ್ ಕ್ರೈಮ್ಗಳು ಈ ಥರ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಯಾವ ವೆಬ್ಸೈಟ್ನ ಓಪನ್ ಮಾಡಬೇಕು, ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದರೆ ಎಷ್ಟು ಮಾತಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸದೇ ಇರೋದ್ರಿಂದ ಈ ಸಾಮಾಜಿಕ ಮಾಧ್ಯಮದಿಂದ ಸೈಬರ್ ಕ್ರೈಮ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಫ್ರೆಂಡ್ಸ್. ಓಕೆ, ಜಸ್ಟ್ ಐ ಆಮ್ ಟೆಲ್ಲಿಂಗ್ ಯು ದ ಸ್ಟೋರಿ. ಅವರು ಹಾಯ್ ಅಂತ ಕಳಿಸಿದಾಗ ನೀವು ಹಲೋ ಅಂತ ಕಳಿಸ್ಬೇಕು. ನೋಡಿ, ಇವನ್ ಇದು ನಮ್ಮ ಪೇಷನ್ಸ್ ಹಾಳಾಗಲಿಕ್ಕೂ ಈ ಸಾಮಾಜಿಕ ಮಾಧ್ಯಮ ಕಾರಣ ಆಗಿದೆ. ನಮ್ಗೆ ಯಾರಾದರೂ ಕ್ವಶನ್ ಕೇಳಿದರೆ ನಮ್ಗೆ ಪಟ್ನೆ ಉತ್ತರ ಬರಬೇಕು. ಅದಕ್ಕೆ ಮೂಲ ಕಾರಣನೇ ಈ ಸೋಷಿಯಲ್ ಮೀಡಿಯಾ ಆ್ಯಂಡ್ ಮೊಬೈಲ್ ಗೈಸ್. ಯಾಕಂದರೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದಾಗ ಇನ್ನೊಬ್ರು ಯಾರೋ ಹೆಲೋ ಅಂತ ಮೆಸೇಜ್ ಕಳಿಸ್ತಾರೆ. ಬಟ್ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಏನೋ ಕ್ವಶನ್ ಕೇಳಿದಾಗ ಇನ್ನೊಬ್ರು ಇಮಿಡಿಯೇಟ್ಲಿ ಉತ್ತರ ಹೇಳೋದಿಲ್ಲ ಅಂದರೆ ನೀವು ರೇಜ್ ಆಗ್ತೀರಾ, ನಿಮಗೆ ಸಿಟ್ಟು ಬರುತ್ತೆ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋದಿಲ್ಲ ಅನ್ನುವಂಥ ಭಾವನೆ ಬರುತ್ತೆ. ದಟ್ಸ್ ವೆರಿ ಡೇಂಜರಸ್. ಓಕೆ, ಸೊ ಹೆಂಗೆ ಆನ್ಲೈನ್ ಒಳಗೆ ಲವ್ ಸ್ಟೋರಿಗಳು ಶುರು ಆಗ್ತಿದ್ದಾವೆ, ಹೆಂಗೆ ಎಂಡ್ ಆಗ್ತಿದ್ದಾವೆ. ಸೊ ಒಬ್ಬ ಹುಡುಗಿಗೆ ಹಾಯ್ ಅಂತ ಮೆಸೇಜ್ ಕಳಿಸ್ತಾರೆ, ಆ ಹುಡುಗ PUC ಇದ್ದಾನೆ ಅಂತ ತಿಳ್ಕೊಳ್ಳಿ ನೀವು. ಆ್ಯಂಡ್ ಈ ಹುಡುಗ ಕೂಡ ಯಾವುದೋ ಒಂದು ಗರ್ಲ್ ಫೋಟೋ ಹಾಕಿ, ಹುಡುಗಿ ಫೋಟೋ ಹಾಕಿ ಹಾಯ್ ಅಂತ ಮೆಸೇಜ್ ಕಳಿಸಿದಾಗ ಹೆಂಗೆ ವಯಸ್ಸು, ಏನೋ ಸರಿ ತಪ್ಪು ಯಾವುದು ಸರಿಯಾಗಿ ತಿಳಿದೇ ಇರುವಂಥ ವಯಸ್ಸು, ಇವನು ಹೆಲೋ ಅಂತ ಕಳಿಸ್ತಾನೆ ಮೆಸೇಜ್. ದೆನ್ ಊಟ ಆಯಿತಾ, ನಿದ್ದೆ ಆಯಿತಾ, ಅದು ಇದು ಅಂತ ಎಲ್ಲ ಶುರು ಆಗ್ತವೆ. ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಹೋಗಿ ಸೊ ಹೀಗೆ ಒಂದು 2-3 ತಿಂಗಳು ಅವ್ರ ಜೊತೆ ಮಾತಾಡಿದಾಗ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಭಾಷೆಯೊಳಗೆ ಹೇಳಬೇಕು ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಕರೆಂಟ್ ಅಫೇರ್ಸ್ ಎಲ್ಲ ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಆಗುತ್ತೆ ಗೈಸ್. ಹೌದಿಲ್ಲೋ? ಫ್ರೆಂಡ್ಶಿಪ್ ಆದ ತಕ್ಷಣ ನಾರ್ಮಲಿ ನೀವು ಯಾವ ಊರು, ನೀನು ಡೇಟ್ ಏನು ಹುಟ್ಟಿದ್ದು, ಆಮೇಲೆ ಜಾಗ್ರಫಿ ನಿಮ್ಮ ಏರಿಯಾ ಒಳಗೆ ಏನೇನು ಸ್ಪೆಷಾಲಿಟಿ ಇದೆ, ಪಾಲಿಟಿ, ಓಕೆ, ಸೊ ನಿಮ್ಮ ಮನೆಯೊಳಗೆ ಏನು ಮಾಡ್ತಾರೆ, ಎಷ್ಟು ಜನ ಇದ್ದಾರೆ, ಎಕನಾಮಿ, ಓಕೆ, ನೀನು ಫೈನಾನ್ಷಿಯಲಿ ಹೆಂಗೆ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಲಾಸ್ಟಿಗೆ ಕರೆಂಟ್ ಅಫೇರ್ಸು ಹೆಂಗೆ, ಯಾವ ಊರೊಳಗಿದೆಯಾ ನೀನೀಗ, ಎಲ್ಲಿದೆಯಾ, ಹಾಸ್ಟೆಲಲ್ಲಿ ಇದೆಯಾ, ರೂಮ್ ಮಾಡ್ಕೊಂಡಿದೆಯಾ, ಓಕೆ, ಇವೆಲ್ಲ ಆಗ್ತವೆ ಗೈಸ್. ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಕರೆಂಟ್ ಅಫೇರ್ಸ್ ಪ್ರಾರಂಭ ಆಗ್ತವೆ. ಓಕೆ, ಸೊ ಪ್ರಾರಂಭ ಆಗಿ ಸೊ ಲಾಸ್ಟಿಗೆ ಒಂದಿನ ಏನು ಬರುತ್ತೆ, ಸೊ ಇಬ್ಬರು 11 ಗಂಟೆಗೆ ರಾತ್ರಿ ಎಲ್ಲರೂ ಮಲಗಿದ ಮೇಲೇ ಚಾಟ್ ಮಾಡ್ತಿರ್ತಾರಲ್ವ. ಎಸ್, ಒಂದಿನ ಆ ಹುಡುಗಿ ಹೇಳ್ತಾಳೆ, ಓಕೆ ಐ ಆಮ್ ವೆರಿ ಹ್ಯಾಪಿ, ನನಗೆ ತುಂಬ ಖುಷಿ ಆಗ್ತಿದೆ ನಿನ್ನ ಜೊತೆ ಮಾತಾಡಿ ಅಂತ. ಹುಡುಗ ಕೂಡ ಹೇಳ್ತಾನೆ, ಎಸ್ ಈವನ್ ಐ ಆಮ್ ಆಲ್ಸೋ ಹ್ಯಾಪಿ. ಓಕೆ, ಸೊ ಅದು ಆದಮೇಲೆ ಹುಡುಗಿ ಕೇಳ್ತಾಳೆ, ವಿಲ್ ಯು ಟ್ರಸ್ಟ್ ಮೀ, ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ? ಆ್ಯಂಡ್ ಹುಡುಗ ಹೇಳ್ತಾನೆ, ಎಸ್ ನನಗೆ ನಂಬಿಕೆ ಇದೆ, ನಂಬಿಕೆ ಇದ್ದಿದ್ದರಿಂದ 3 ತಿಂಗಳಿಂದ ನಿನ್ನ ಜೊತೆ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಆ್ಯಂಡ್ ನಂಬಿಕೆ ಇದೆಯಾ, ಹಂಗಂದರೆ ಲೆಟ್ಸ್ ಡೂ ಇಟ್, ಹಿಂಗೆ ಮಾಡೋಣ ಅಂತ ಕೇಳ್ತಾರೆ. ಏನು ಮಾಡ್ತೀರಿ? ಸಿ ಹೌ ಸೈಬರ್ ಕ್ರೈಮ್ಸ್ ಆರ್ ಹ್ಯಾಪ್ನಿಂಗ್ ಗೈಸ್, ಅದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿದೆ. ಸೊ ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನೀನು ನಿನ್ನ ಶರ್ಟ್ನ ತೆಗಿ ಅಥವಾ ನಿನ್ನ ಟಿ ಶರ್ಟ್ನ ತೆಗಿ. ಎಸ್, ಬಾಯ್ ತೆಗಿತಾನೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ರೆಕಾರ್ಡಿಂಗ್ ಇನ್ ಕ್ಯಾಮ್ರಾ ಗೈಸ್. ಸಾಮಾಜಿಕ ಮಾಧ್ಯಮದೊಳಗೆ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಬಟ್ ಇವರು ವಿಡಿಯೋ ಕಾಲ್ ನಡೀತಾ ಇರೋದು ರೆಕಾರ್ಡ್ ಆಗ್ತಿಲ್ಲ ಅಂತ ಇವರು ತಿಳ್ಕೊಂಡಿರ್ತಾರೆ. ಮಕ್ಕಳಿಗೆ ಆಮೇಲೆ ನಮ್ಮ ಯುವಕರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾಗಿದೆ. ನಾನು ಅದಕ್ಕೆ ಈ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿನ್ನ ಟಿ ಶರ್ಟ್ನ ತೆಗಿ. ಎಸ್, ಹುಡುಗ ಟಿ ಶರ್ಟ್ ತೆಗಿತಾನೆ. ಅವಾಗ ಇವನು ಕೇಳ್ತಾನೆ,
ನೀನು ನನ್ನ ಒಳ್ಳೆ ಫ್ರೆಂಡ್ ಅಲ್ವಾ, ನೀನು ಟಿ ಶರ್ಟ್ ತೆಗಿ. ಎಸ್, ಅವರು ತೆಗಿತಾರೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಅಜ್ಯೂಮ್. ಇದು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಫ್ರೆಂಡ್ಸ್. ಅದು ಆದಮೇಲೆ ಹುಡುಗ ಒಂದು ಸ್ಟೆಪ್ ಮುಂದೆ ಹೋಗ್ತಾನೆ. ಟಿ ಶರ್ಟ್ ಅಷ್ಟೇ ಯಾಕೆ, ನಾನು ಪ್ಯಾಂಟ್ ಕೂಡ ತೆಗಿತೀನಿ, ಯಾಕಂದ್ರೆ ಹುಡುಗರಲ್ವಾ, ನಾನು ಹುಡುಗ ಅನ್ನುವಂಥ ಒಂದಿದು. ಇದು ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಆ್ಯಂಡ್ ಪ್ಯಾಂಟ್ನು ಕೂಡ ಆ ಹುಡುಗ ಬಿಚ್ತಾನೆ. ಸೊ ಎಲ್ಲ ರೆಕಾರ್ಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ದಿನದಿಂದ ನಿಮ್ಮ ಎಲ್ಲ ರೆಕಾರ್ಡೆಡ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗುತ್ತೆ. ನೀನು ನನಗೆ 1,00,000 ಇಮಿಡಿಯೇಟ್ಲಿ ಕಳಿಸ್ಲಿಲ್ಲ ಅಂದರೆ. ಓಕೆ, ಎಸ್, ದಿಸ್ ಈಸ್ ವಾಟ್ ಸೈಬರ್ ಕ್ರೈಮ್ ಇವತ್ತು ಆಗ್ತಾ ಇರೋದು. 1,00,000 ಕಳಿಸ್ಲಿಲ್ಲ ಅಂದರೆ ನಿನ್ನ ಫ್ರೆಂಡ್ಸ್ಗೆ, ಯಾಕಂದರೆ ನೀವೆಲ್ಲ ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ, ಎಕನಾಮಿ ಎಲ್ಲ ಶೇರ್ ಮಾಡಿರ್ತೀರಿ. ಫ್ರೆಂಡ್ಸ್ ಯಾರ್ಯಾರದಾರು ಹೇಳಿರ್ತೀರಿ, ಯಾವ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿರ್ತೀರಿ. ಓಕೆ, ಸೊ ನೋಡಿ, ಈ ಒಂದು ವಿಷಯವನ್ನು ನಾವು ಮಕ್ಕಳಿಗೆ ತಿಳಿಸುವ ಅವಶ್ಯಕತೆ ಇದೆ ಗೈಸ್. ಸೈಬರ್ ಕ್ರೈಮ್ಸ್ಗಳನ್ನು ಕಡಿಮೆ ಮಾಡೋ ಅವಶ್ಯಕತೆ ಇದೆ. ಸೈಬರ್ ಕ್ರೈಮ್ ಬಗ್ಗೆ ಅವೇರ್ ಮಾಡುವಂಥ ಅವಶ್ಯಕತೆ ಇದೆ. ಇದೆಲ್ಲ ಎಲ್ಲರ ಒಂದು ಡ್ಯೂಟಿ ಗೈಸ್. ಓಕೆ, ನಾನು ಈ ಸ್ಟೋರಿ ನಿಮಗೆ ಯಾಕೆ ಶೇರ್ ಮಾಡಿದ್ದು ಅಂದರೆ, ನೀವು ಕೂಡ ಅವೇರ್ ಆಗಿರ್ರಿ. ಇಂಥವ್ದು ಎಷ್ಟೋ ಸ್ಟೋರಿಗಳು ದಿನ ನ್ಯೂಸ್ ಪೇಪರ್ ಒಳಗೆ ಬರ್ತವೆ. ಬಟ್ ಡೋಂಟ್ ಬಿಕಮ್ ಫೂಲ್ ಲೈಕ್ ದ್ಯಾಟ್. ಓಕೆ, ಆ ಥರ ಮಾಡಬಾರ್ದು ಫ್ರೆಂಡ್ಸ್. ಸಾಮಾಜಿಕ ಮಾಧ್ಯಮದಲ್ಲಿರುವಂಥ ಡೇಟಿಂಗ್ ಆ್ಯಪ್ಗಳು ನೀವು ನೋಡಿರ್ಬೋದು ಫ್ರೆಂಡ್ಸ್. ಡೇಟಿಂಗ್ ಆ್ಯಪ್, ಓಕೆ, ಸೊ ಅದೆಷ್ಟೋ ಸಾವಿರಾರು ಡೇಟಿಂಗ್ ಆ್ಯಪ್ಗಳಿದ್ದಾವೆ. ನೀವು ಜಸ್ಟ್ ರಿಕ್ವೆಸ್ಟ್ ಕಳಿಸಿದರೆ ಸಾಕು. ಹುಡುಗ ಆಗಿದ್ದರೆ ಹುಡುಗಿಗೆ, ಹುಡುಗಿ ಆಗಿದ್ದರೆ ಹುಡುಗನಿಗೆ. ಸೊ ಆ ಕಡೆಯಿಂದನೂ ಕೂಡ ಚಾಟ್ ಸ್ಟಾರ್ಟ್ ಆಗ್ತವೆ. ಅಫ್ತಾಬ್ ಮತ್ತು ಶ್ರದ್ಧಾ ಅನ್ನುವಂಥ ಒಂದು ಮರ್ಡರ್ ಕೇಸ್ನ ನೀವು ಈ ದೇಶದೊಳಗೆ ಆಗಿದ್ದು ಫೇಮಸ್ ಕೇಳಿರ್ಬೋದು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಡೇಟಿಂಗ್ ಆ್ಯಪ್ಗಳಲ್ಲಿ, ಓಕೆ, ಸೊ ಬಂಬಲ್ ಅನ್ನುವಂಥ ಒಂದು ಆ್ಯಪ್ನಲ್ಲಿ ಇವರಿಬ್ಬರು ಮೀಟ್ ಆಗಿದ್ದು, ನಂತರ ರೆಸ್ಟ್ ಈಸ್ ಹಿಸ್ಟ್ರಿ. ಅಫ್ತಾಬ್ ಶ್ರದ್ಧಾನ ಕಟ್ ಮಾಡಿ ಸೋಷಿಯಲ್ ಮೀಡಿಯಾ ಫ್ರಿಜ್ನೊಳಗೆ ಇಟ್ಟಿರುವಂಥ ಒಂದು ಸ್ಟೋರಿ. ಓಕೆ, ನೋಡಿಲ್ಲ ಅಂದರೆ ನನ್ನ ಇನ್ನೊಂದು ಚಾನಲ್ ಇದೆ, ಈರಣ್ಣ ಕನ್ನಮಡಿ ಅಂತ. ಅದರೊಳಗೆ ಇದ್ರ ಪೂರ್ತಿ ಸ್ಟೋರಿನ ನಾನು ಹೇಳಿದ್ದೀನಿ ಫ್ರೆಂಡ್ಸ್, ಸೋಷಿಯಲ್ ಅವೇರ್ನೆಸ್ಗೋಸ್ಕರ. ಅದನ್ನು ನೀವು ನೋಡ್ಬೋದು. ಈ ಸಂವಹನಗಳು ಡೇಟಿಂಗ್ ಆ್ಯಪ್ನಲ್ಲಿ ಸಂಕೀರ್ಣ ಒಂದು ವೆಬ್ಸೈಟ್ನಲ್ಲಿ ನೇವಿಗೇಟ್ ಮಾಡ್ತವೆ. ವಿಡಿಯೋ ಶೇರ್ ಆಗ್ತವೆ. ಓಕೆ, ಫೋಟೋ ಶೇರ್ ಆಗ್ತವೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳನ್ನು, ವಿಡಿಯೋಗಳನ್ನು, ಪರ್ಟಿಕ್ಯುಲರ್ಲಿ ಫೋಟೋಸ್ ಶೇರ್ ಮಾಡೋದು ಇಟ್ಸ್ ವೆರಿ ರಿಸ್ಕಿ, ನೀವು ಅವೇರ್ ಆಗಿಲ್ಲ ಅಂದರೆ. ಬಟ್ ಇವತ್ತು ಏನಾಗ್ತಾ ಇದೆ ಅಂದರೆ, ಜನ ಏನು ಅನ್ಕೋತಾರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರುವ ವಿಡಿಯೋನ ಅವಾಗ ಹಾಕಿದೆ, ಈಗ ಡಿಲೀಟ್ ಮಾಡಿದ್ದೀನಿ. ಅದೆಲ್ಲಿರುತ್ತೆ? ನೋ ಗೈಸ್. 10 ವರ್ಷದ ಹಿಂದೆ ನೀವು ಹಾಕಿರುವಂಥ ಫೋಟೋನ, ನೀವು ಹಾಕಿರುವಂಥ ವಿಡಿಯೋನ ಈಗೂ ಕೂಡ ಅದನ್ನು ತೆಗಿಬೋದು. ಮಿಸ್ಯೂಸ್ ಮಾಡೋಬೇಕೇ ಅನ್ನೋದೇ ಆಗಿದ್ರೆ ಅದನ್ನು ತೆಗಿಬೋದು, ಹೆಂಗೆ ಬೇಕಾದಂಗೂ ಮಿಸ್ಯೂಸ್ ಮಾಡ್ಕೋಬೋದು. ಪರ್ಟಿಕ್ಯುಲರ್ಲಿ ಗರ್ಲ್ಸ್ಗೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ, ಇಟ್ಸ್ ವೆರಿ ಡೇಂಜರಸ್ ಟು ಪುಟ್ ಫೋಟೋಸ್. ಓಕೆ, ಹಾಕಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ. ಇವನ್ ಸ್ಟೇಟಸ್ ಕೂಡ ವೆರಿ ಡೇಂಜರಸ್ ಗೈಸ್, ಐ ಆಮ್ ಟೆಲ್ಲಿಂಗ್ ಯು. ಸೊ ಇವೆಲ್ಲ ನಿಮ್ಮ ಜೀವನಕ್ಕೆ ಹೆಂಗೆ ಹೆಸರು ತಂದು ಕೊಡ್ತವೆ ಅಂತ ಹೇಳ್ತೀರಾ. ಸೊ ಹಾಗೆ ನಿಮ್ಮ ಹೆಸರನ್ನ ಡೆಸ್ಟ್ರಾಯ್ನು ಮಾಡ್ಬೋದು. ನಿಮಗೆ ಅಷ್ಟು ಮೆಚುರಿಟಿ ಇಲ್ಲ, ಅಥವಾ ನಾಳೆ ಏನಾದರೂ ಸಮಸ್ಯೆ ಆದಾಗ ಅದನ್ನು ಫೇಸ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ನಿಮ್ಮ ಫೋಟೋನ ಒಯ್ದು ಬೇರೆದವ್ರ ಬಾಡಿಗೆ ಹಚ್ತಾರೆ. ಓಕೆ, ಏನೇನೋ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ. ಆರ್ ಯು ರೆಡಿ ಟು ಫೇಸ್ ದಟ್? ಅಷ್ಟು ನಿಮಗೆ ಮೆಚುರಿಟಿ ಇದ್ದರೆ ನೀವು ಶೇರ್ ಮಾಡ್ಬೋದು. ಬಟ್ ಇಲ್ಲ ಅಂದರೆ ಯಾವತ್ತೂ ಕೂಡ ಮಾಡಬೇಡಿ. ಆಮೇಲೆ ಇನ್ನೊಂದು ಅಡ್ವೈಸ್, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡೋ ಕ್ರೇಜೇ ಇದೆಯಾ? ಹಾಗಂದರೆ ನಿಮ್ಮ ಆಧಾರ್ ಕಾರ್ಡ್ ಒಳಗಿಂದ ಏನು ಫೋಟೋ ಇದೆ ಅದನ್ನು ಶೇರ್ ಮಾಡಿ, ಅದನ್ನು DP ಹಾಕಿ. ಯಾರೂ ಡೂಪ್ಲಿಕೇಟು ಮಾಡೋದಿಲ್ಲ, ಅದನ್ನು ತೊಗೊಂಡು ಸೊ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕಮ್ಮಿ ಇದ್ದಾವೆ. ಓಕೆ, ಸಾಮಾಜಿಕ ಮಾಧ್ಯಮದಲ್ಲಿ ಸೊ ಇವತ್ತು ನಡೀತಾ ಇರುವಂಥ ಸಂಬಂಧಗಳು ಅಥವಾ ಫ್ರೆಂಡ್ಶಿಪ್ಗಳನ್ನು ನಾವು ಭಾಳ ಸರ್ತಿ ಏನು ಅನ್ಕೋತೀವಿ, ಆದರ್ಶಮಯ ಇಂಥವು ಇರಬೇಕು ಅಂತ. ಬಟ್ ರಿಯಾಲಿಟಿ ಒಳಗೆ ನೀವು ಅದನ್ನು, ಅವ್ರ ಜೀವನವನ್ನು ಇಮ್ಯಾಜಿನ್ ಮಾಡಿರೋದಿಲ್ಲ, ಅಷ್ಟು ನರಕ ಆಗಿರುತ್ತೆ. ಬಟ್ ಸಂಬಂಧಗಳನ್ನ ಹಂಗೆ ತೋರಿಸ್ತಾರೆ ಗೈಸ್. ಸೊ ಹಂಗೆ ನಂದು ಇಲ್ಲ ಅಂತ ನೀವು ಹೇಳ್ಕೊತ್ಕೊಂಡಿರೋದು. ಓಕೆ, ಅವಾಸ್ತವಿಕ ನಿರೀಕ್ಷೆಗಳನ್ನು ಸೃಷ್ಟಿಸುವಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳು ಇವು ಆಗ್ತಿದ್ದಾವೆ ಮತ್ತು ಅಸೂಯೆಯನ್ನು ಹೆಚ್ಚಿಸ್ತವೆ. ನನ್ನ ಜೀವನದೊಳಗೆ ಏನೂ ಇಲ್ಲ, ಇವ್ರ ಜೀವನದೊಳಗೆ ಎಲ್ಲ ಇದ್ದಾವೆ, ನನ್ನ ಜೀವನನೇ ಇಲ್ಲ ಇವ್ರಿ. ಫಸ್ಟ್ ಆಫ್ ಆಲ್ ಜೀವನ ಇರೋದೇ ಜೀವಿಸ್ಲಿಕ್ಕೆ. ಸೊ ನೀವು ಹೆಂಗಿದಿರೋ ಹಂಗೆ ಒಪ್ಕೊಳ್ಳಿಕ್ಕೆ, ಸೊ ನೀವು ಹೆಂಗಿದಿರೋ ಹಾಗೆ ಇರಲಿಕ್ಕೆ. ಬಟ್ ಇದನ್ನೆಲ್ಲ ಮರೆತು ಸೊ ಅಸೂಯೆ ಪಡ್ತಿದ್ದೀವಿ. ಓಕೆ, ಡೇಟಿಂಗ್ ಅಪ್ಲಿಕೇಶನ್ಗಳಿಂದ ಪ್ರಸ್ತುತಪಡಿಸಲಾದ ಆಯ್ಕೆಗಳ ಗ್ರಹಿಸಿ ಅವುಗಳ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಿದ್ದೀವಿ. ಓಕೆ, ಸೊ ಒಬ್ಬನು ಯಾವನೋ 10 ಜನರೊಂದಿಗೆ ನಾನು ಡೇಟ್ ಮಾಡಿದ್ದೀನಿ ಅಂತ ಬರ್ಕೊಂಡಿದ್ದಾನೆ ಸೋಷಿಯಲ್ ಮೀಡಿಯಾದೊಳಗೆ, ಅಥವಾ ನನಗೆ
5 ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಬರ್ಕೊಂಡಿದ್ದಾನೆ. ಇನ್ನೊಂದು ಅದನ್ನು ನೋಡಿ ಡಿಪ್ರೆಷನ್ಗೆ ಹೋಗೋದು, ನನಗೊಬ್ಬರು ಇಲ್ಲ, ಓಕೆ, ಅಥವಾ ನನಗೆ ಒಬ್ಬರು ಬಾಯ್ ಫ್ರೆಂಡ್ ಇಲ್ಲ. ನೋಡಿ ವಿರೋಧಾಭಾಸ. ಯಾಕೆ ಇನ್ನೊಬ್ಬರ ಜೊತೆಗೆ ನಾವು ಹೋಲಿಕೆ ಮಾಡ್ಕೊಳ್ತಾ ಇರೋದು? ಉತ್ತಮವಾದಂಥ ಹೋಲಿಕೆನ ಮಾಡ್ಕೋಬೋದು. ಹೊಂದಾಣಿಕೆಯನ್ನು ಕಳೆದುಕೊಳ್ಳುವ ಭಯ, ಅರ್ಥಪೂರ್ಣ ಸಂಬಂಧವನ್ನು ಇನ್ನು ಮುಂದೆ ಆಗದೇ ಇರುವಂಥ ಭಯ. ಅದೆಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದ ಆ ಮೆಸೇಜ್ಗಳಿಂದ, ಅಲ್ಲಿ ಬಂದಿರುವಂಥ ಮೆಸೇಜ್ಗಳಿಂದ ಜಗಳಾಡಿದ್ದಾರೆ, ಹೊಡೆದಾಡಿದ್ದಾರೆ, ಮರ್ಡರ್ಗಳಾಗಿದ್ದಾವೆ, ಡೈವರ್ಸ್ಗಳಾಗಿದ್ದಾವೆ, ಓಕೆ, ಸಾಮಾಜಿಕ ಈವನ್ ಸಂಬಂಧಗಳು ಹಾಳಾಗಿದ್ದಾವೆ. ಓಕೆ, ಒಂದನೇದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಒಂದು ಮೆಸೇಜ್ ಬಂದಿದೆ, ಯಾವ ಉದ್ದೇಶದಿಂದ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ, ಇಷ್ಟು ವಿಚಾರ ಮಾಡುವಂಥ ಪೇಷನ್ಸ್ ನಮಗೆ ಸಾಮಾಜಿಕ ಮಾಧ್ಯಮ, ನಮ್ಮ ಮೊಬೈಲ್ ನಮಗೆ ಕಲಿಸಿಲ್ಲ ಗೈಸ್, ನಮ್ಮನ್ನು ಹಾಳು ಮಾಡಿಟ್ಟಿದೆ. ಸೊ ಹೀಗಾಗಿ ಸಂಬಂಧಗಳು ಹಾಳಾಗ್ತಿದ್ದಾವೆ. ಇನ್ನೊಬ್ಬರು ಮೆಸೇಜ್ ಓದೋದು ತಪ್ಪು, ಬಟ್ ಓದಿ ಎಷ್ಟು ಈಜಿಯಾಗಿ ಅವ್ರ ಮೆಸೇಜ್ ಓದಿ ಫೈನಲ್ ಕನ್ಕ್ಲೂಷನ್ಗೆ ಬಂದುಬಿಡ್ತೀವಿ. ಯಾವ ಕಾರಣಕ್ಕೆ ಕಳಿಸಿದ್ದು, ಯಾರು ಕಳಿಸಿದ್ದು, ಏನು ವಿಚಾರ ಮಾಡೋದಿಲ್ಲ. ಪ್ರಕೃತಿಯಿಂದ ಸಂಪರ್ಕ ಕಡಿತ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ. ಡಿಸ್ಕನೆಕ್ಟಿಂಗ್ ಫ್ರಮ್ ನೇಚರ್. ಓಕೆ, ಸೊ ವಿ ಆರ್ ಡಿಸ್ಕನೆಕ್ಟಿಂಗ್ ಫ್ರಮ್ ನೇಚರ್. ಹೌ ವಿ ಆರ್ ಡಿಸ್ಕನೆಕ್ಟಿಂಗ್ ಫ್ರಮ್ ನೇಚರ್? ಓಕೆ, ಪ್ರಾಯಶಃ ಸಾಮಾಜಿಕ ಮಾಧ್ಯಮದಿಂದಾಗಿ ಇವತ್ತು ನಾವು ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಓಕೆ, ನೇಚರನ್ನು ಎಂಜಾಯ್ ಮಾಡೋದು, ಕೋಲ್ಡ್ ವೆದರ್ನ ಎಂಜಾಯ್ ಮಾಡೋದು, ಹಾಟ್ ವೆದರ್ನ ಎಂಜಾಯ್ ಮಾಡೋದು, ಓಕೆ, ಹೊರಗಡೆ ಹೋಗೋದು, ಮೊಬೈಲ್ನ ಸ್ವಿಚ್ ಆಫ್ ಮಾಡಿ 1 ಗಂಟೆವರೆಗೂ ಕಾಡಿನಲ್ಲಿ ಅಡ್ಡಾಡೋದು. ಓಕೆ, ವಿ ಆರ್ ಮಿಸ್ಸಿಂಗ್ ಔಟ್ ದೀಸ್ ಆಲ್ ಥಿಂಗ್ಸ್. ಒಂದು ಪಕ್ಷಿ ಎಲ್ಲ ಕುಟ್ಟು ಚಿಲಿಪಿಲಿ ಚಿಲಿಪಿಲಿ ಅಂತಿದೆ ಅಂದರೆ ಭಾಳ ಜನ ನಾವೇನು ಮಾಡ್ತೀವಿ, ಅದನ್ನು ಕ್ಯಾಚ್ ಮಾಡೋಣ, ಒದರ್ತಾ ಇರೋದನ್ನು ಸೋಷಿಯಲ್ ಮೀಡಿಯಾದೊಳಗೆ ಹಾಕೋಣ. ಓಕೆ, ಒಂದು ಚೆನ್ನಾಗಿರುವಂಥ ಹೂವನ್ನು ನೋಡಿ ಫೋಟೋ ಹೊಡಿಯೋಣ, ಸೋಷಿಯಲ್ ಮೀಡಿಯಾದೊಳಗೆ ಹಾಕೋಣ. ಬಟ್ ಯಾಕೆ ಚೆನ್ನಾಗಿದೆ ಅದು, ಎಷ್ಟು ಚೆನ್ನಾಗಿದೆ, ನಿಮಗಿಷ್ಟ ಆಗಲಿಕ್ಕೆ ಕಾರಣ ಏನು, ಅದ್ರ ಕಲರ್ ಹಿಂಗೆ ಬರಲಿಕ್ಕೆ ಏನು ಕಾರಣ ಇರ್ಬೋದು, ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಪ್ರಕೃತಿಯಿಂದ ಕೂಡ ನಾವು ಡಿಸ್ಟ್ರಾಕ್ಟ್ ಆಗಲಿಕ್ಕೆ ಈ ಸೋಷಿಯಲ್ ಮೀಡಿಯಾ, ಓಕೆ, ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕಾರಣ ಆಗ್ತಾ ಇದೆ. ಓಕೆ, ಸೊ ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಯುವ ಜನರು ತಮ್ಮ ಸಾಧನೆಗಳಿಗೆ ಹೆಚ್ಚು ಜೋಡಿಸಲ್ಪಟ್ಟಂತೆ ಅವರ ನೈಸರ್ಗಿಕ ಪ್ರಪಂಚದೊಂದಿಗಿನ ಸಂಪರ್ಕವನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತಿದ್ದಾರೆ. ಆನ್ಲೈನ್ನಲ್ಲಿನ ಅನುಭವಗಳನ್ನು ಡಾಕ್ಯುಮೆಂಟ್ ಮಾಡಲು ಮತ್ತು ಹಂಚಿಕೊಳ್ಳಲು ಬಲವಂತವಾಗಿ ನಿರ್ದಿಷ್ಟವಾಗಿ ಹೊರಾಂಗಣ ಸೆಟ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ದೂರವಾಗ್ತಿದ್ದಾರೆ. ಮೀನ್ಸ್ ನ್ಯಾಚುರಲ್ ಆಗಿರೋದನ್ನು ಬಿಟ್ಟು ಹಿಂದ್ಗಡೆ ಏನೇನೋ ಕ್ರಿಯೇಟ್ ಮಾಡ್ತಿದ್ವಿ. ನನ್ನ ಹಿಂದ್ಗಡೆ ನಾನು ಈಗೇನು ಕೂತಿದ್ದೀನೋ ಅಲ್ಲಿ ಗ್ರೀನ್ ಸ್ಕ್ರೀನ್ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ತೆಗೆದು ಏನು ಬೇಕಾದು ನಾನು ಹೂವಿನ ಗಿಡದೊಳಗೆ ಕೂತು ವಿಡಿಯೋ ಮಾಡ್ತಿದ್ದೀನಿ, ತಾಜ್ ಮಹಲ್ ಮುಂದೆ ಕೂತು ವಿಡಿಯೋ ಮಾಡ್ತಿದ್ದೀನಿ, ಏನು ಬೇಕಾದ್ರೂ ಹಾಕ್ಬೋದು ಫ್ರೆಂಡ್ಸ್. ಓಕೆ, ಮಾನಸಿಕ ಆರೋಗ್ಯ ಮತ್ತು ಒಟ್ಟಾರೆಯಾಗಿ ಯೋಗಕ್ಷೇಮದ ಮೇಲೆ ನಿಸರ್ಗದ ಉತ್ತಮ ಒಂದು ಹಿಡಿತ ಏನಿತ್ತು ಆ ಸಂಪರ್ಕ ಕಡಿತವಾಗ್ತಾ ಇರೋದನ್ನು ಕಾಣ್ತೀವಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ, ವಿಪರ್ಯಾಸವೆಂದರೆ ಆನ್ಲೈನ್ನಲ್ಲಿ ತಪ್ಪಿಸಿಕೊಳ್ಳುವ ಭಯದಿಂದಾಗಿ ನೈಜ ಪ್ರಪಂಚದ ಅನುಭವಗಳನ್ನು ಕಳೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ, ನಾವೆಲ್ಲ ಕಳ್ಕೊಳ್ತೀವಿ. ಸಾಮಾಜಿಕ ಮಾಧ್ಯಮದ ಧನಾತ್ಮಕ ಭಾಗ ನೋಡಿ, ನಾನು ಪಾಸಿಟಿವ್ ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಪಾಸಿಟಿವ್ ನೀವು ಬರೀಬೇಕು, ಬಟ್ ಪಾಸಿಟಿವ್ ನಾವು ಪೂರ್ತಿ ಎಸೆ ಬರೆಯೋದಲ್ಲ. ಡೆಫಿನೆಟ್ಲಿ ನೆಗೆಟಿವ್ ಆಗ್ತಾ ಇದೆ, ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಸೊಲ್ಯೂಷನ್ ಕೂಡ ನಾವು ವಿಚಾರ ಮಾಡಬೇಕು. ಪಾಸಿಟಿವ್ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ ನೋಡಬಹುದು. ಸಾಮಾಜಿಕ ಮಾಧ್ಯಮವು ಅಂತರ್ಗತವಾಗಿ ನಕಾರಾತ್ಮಕವಾಗಿ ಮಾತ್ರ ಇಲ್ಲ, ಸೊ ಬಟ್ ಪಾಸಿಟಿವ್ ಕೂಡ ಇದೆ. ಎಚ್ಚರಿಕೆಯಿಂದ ಬಳಸಿದಾಗ ಮಾತ್ರ. ಇದನ್ನ ಎಚ್ಚರಿಕೆಯಿಂದ ಬಳಸಿದ್ರೆ ನಾವು ಇದರಿಂದ ಇತಿಹಾಸವನ್ನು ಸೃಷ್ಟಿಸಬಹುದು ಫ್ರೆಂಡ್ಸ್. ಈ ಪ್ಲಾಟ್ಫಾರ್ಮ್ಗಳು ನಿಜವಾದ ಸಂಪರ್ಕವನ್ನು ಬೆಳೆಸಬಹುದು. ಎಸ್ ಅಫ್ಕೋರ್ಸ್, ನೋಡಿ ಇವತ್ತು ನೀವು ನನ್ನ ಈ ಒಂದು ಕ್ಲಾಸ್ನ ಕೇಳಿದ್ದು ಒಂದು ಉತ್ತಮ ವಿಷಯಕ್ಕಾಗಿ ನಿಮಗೆ ಸಾಮಾಜಿಕ ಮಾಧ್ಯಮ ಉಪಯೋಗ ಆಗಿದೆಯೋ ಅಥವಾ ಕೆಟ್ಟ ವಿಷಯಕ್ಕೆ ಉಪಯೋಗ ಆಗಿದೆ, ನೀವೇ ಬರೀರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಕಲಿಕೆಗೆ ಅವಕಾಶಗಳನ್ನು ಒದಗಿಸಬಹುದು. ಬಳಕೆದಾರನ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಬೆಳೆಸಲಿಕ್ಕೆ ಸಹಾಯ ಆಗಬಹುದು. ಅನೇಕ ಯುವಕರು ಸಾಮಾಜಿಕ ಮಾಧ್ಯಮವನ್ನ ಸ್ವಯಂ ಅಭಿವ್ಯಕ್ತಿ, ನಾನು ಉಪಯೋಗ ಮಾಡ್ತಾ ಇರೋದು ಸ್ವಯಂ ಅಭಿವ್ಯಕ್ತಿಗೆ. ಓಕೆ, ಸೊ ನಿಮಗೆ ಗೊತ್ತಿರಬಹುದು ಫ್ರೆಂಡ್ಸ್, ಒಂದು ಹಿಂದಿ ಚಾನಲ್ ಇದೆ ಧ್ರುವ ರಾಟೆ ಅಂತ ಹೇಳ್ಬಿಟ್ಟು. ಸ್ವಯಂ ಅಭಿವ್ಯಕ್ತಿ ಈ ದೇಶದೊಳಗೆ ಆಗ್ತಾ ಇರುವಂತ ಒಂದು ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ಆಗುತ್ತಿರುವ ಬದಲಾವಣೆ ಆಗಿರ್ಬೋದು, ಜಗತ್ತಿನೊಳಗೆ ಆಗ್ತಾ ಇರುವಂತಹ ಬದಲಾವಣೆ ಆಗಿರ್ಬೋದು, ಸ್ವಯಂ ಅಭಿವ್ಯಕ್ತಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಷ್ಟು ಶಕ್ತಿಯನ್ನ ಸೊ ಆ ಒಬ್ಬ ಮನುಷ್ಯ
ಇವತ್ತು ಎಷ್ಟೋ ಬದಲಾವಣೆ ಮಾಡಿದ್ದಾನೆ, ಅದೆಷ್ಟೋ ಜನ ಇದ್ದಾರೆ ಎಷ್ಟು ಉಪಯೋಗ ಆಗುವಂಥದ್ದನ್ನ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೃಜನಶೀಲತೆಯನ್ನು ಕಲಿಯಲಿಕ್ಕೆ ಇವು ಪ್ಲಾಟ್ಫಾರ್ಮ್ಗಳಾಗಿವೆ. ಕ್ರಿಯಾಶೀಲರಾಗಿರಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಇನ್ನೊಬ್ಬರ ಗೈಸ್ ನಾನು ಹೇಳ್ತಾ ಇದ್ದೀನಿ, ಸಾಮಾಜಿಕ ಮಾಧ್ಯಮವನ್ನು ನಾನು ಇದಕ್ಕೆ ಉಪಯೋಗ ಮಾಡೋದು. ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ನಾನು ಏನಾದರೂ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡ್ತಿದ್ದೀನಿ ಅಂದರೆ, ಎಸ್ ನಾನು ಉಪಯೋಗ ಮಾಡ್ತೀನಿ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡ್ತೀನಿ, ಬಟ್ 10 ನಿಮಿಷ ಅರ್ಧ ಗಂಟೆ ಉಪಯೋಗ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್, ಅದರ ಮೇಲೆ ನನಗೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ನನ್ನ ಕೆಲಸನೂ ಇಲ್ಲ, ನನ್ನ ಪ್ರಿಯಾರಿಟಿ ಇರೋದಿಲ್ಲ, ಹೀಗಾಗಿ ನಾನು ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಹೀಗಾಗಿ ನಾನು ಉಪಯೋಗ ಮಾಡುವುದರ ಉದ್ದೇಶ ಒಂದೇ, ನಾನು ಕಲೀಲಿಕ್ಕೆ ಏನಾದರೂ ಸಿಗಬೇಕು, ನಾಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಎಂಟರ್ಟೈನ್ಮೆಂಟ್ ಪರ್ಪಸ್ ನಾನು 100 ಸಾರ್ತಿ ನೋಡಿದ್ದೇನೆ ಅಂದರೆ ಅದರೊಳಗೆ 1 ಸಾರ್ತಿ ನೋಡ್ಬೋದು, ಏನೋ ಇವರು ಹಾಡು ಹಾಡ್ತಾ ಇರೋದು ಚೆನ್ನಾಗಿದೆ, ಡಾನ್ಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಅಂತ ನೋಡ್ಬೋದು, ಇಲ್ಲ ಅಂತಲ್ಲ. ಬಟ್ ಉಡುಕಿದ ಸಮಯ ಎಲ್ಲ ನಾನು ಏನು ಕಲೀಲಿಕ್ಕೆ, ಏನೋ ಒಂದು ಮಾತನ್ನ ನನ್ನ ಜೀವನದೊಳಗೆ ರೂಢಿಸ್ಕೊಳ್ಳಲಿಕ್ಕೆ ಉಪಯೋಗಿಸ್ತೀನಿ. ನನಗೆ ಅದಕ್ಕೆ ಮಾತ್ರ ಉಪಯೋಗ ಆಗಿದೆ ಆ್ಯಂಡ್ ಅದಕ್ಕೆ ಮಾತ್ರ ಉಪಯೋಗಿಸೋದಕ್ಕೆ ನನ್ನ ಕಡೆ ಆಗುತ್ತೆ. ಸಮತೋಲನವನ್ನು ನಾವು ಕಾಪಾಡಿಕೊಂಡಾಗ ಇಂಥ ವೇದಿಕೆಗಳಲ್ಲಿ ಹೊಸ ಅನುಭವ, ಸಾಧನೆ, ನಿಜ ಜೀವನದ ಅನುಭವಗಳಿಗೆ ಸೊ ಅದು ಎಷ್ಟೆಲ್ಲ ಉಪಯೋಗ ಆಗ್ತವೆ. ಪಾಡ್ಕಾಸ್ಟ್ ಇವತ್ತು ಎಷ್ಟೋ ಜನರ ಪಾಡ್ಕಾಸ್ಟ್ಗಳು ಹೆಂಗೆ ಹೆಲ್ಪ್ ಆಗಿದ್ದಾವೆ. ಓಕೆ, ಸೊ ಈ ಥರ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಡೆಫಿನೆಟ್ಲಿ ಸಾಮಾಜಿಕ ಮಾಧ್ಯಮದಿಂದ ಒಳ್ಳೆಯದು ಆಗುತ್ತೆ. ಓಕೆ, ನೆಕ್ಸ್ಟ್ ಕೋಪಿಂಗ್ ಸ್ಟ್ರಾಟಜೀಸ್. ಇದ್ರ ಬಗ್ಗೆ ನಮಗೆ ಶಾಲೆಯೊಳಗೆ ಮುಂದೆ ಒಂದು ಸಪ್ರೇಟ್ ಬುಕ್ ಇಡಬೇಕು ಅಂತ ನನಗೆ ಅನಿಸಿದೆ, ಸಿಲೆಬಸ್ ಇಡಬೇಕು. ಡಿಜಿಟಲ್ ಯುಗದಲ್ಲಿ ಯಾವ ಥರ ಜೀವನ ಮಾಡಬೇಕು, ನಾವು ಇದನ್ನು ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಮಾತ್ರ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಜಾಗೃತ ಪ್ರಯತ್ನಗಳು ಇವತ್ತು ತಂತ್ರಗಳು ಅಗತ್ಯವಿದ್ದಾವೆ. ಓಕೆ, ಸಾಮಾಜಿಕ ಮಾಧ್ಯಮದಿಂದ ತಾತ್ಕಾಲಿಕವಾಗಿ ಸಂಪರ್ಕ ಕಡಿತಗೊಳ್ಳುವ ಡಿಜಿಟಲ್ ಡಿಟಾಕ್ಸಿಕ್ಗಳು. ಓಕೆ, ನೋಡಿ ಇವತ್ತು ಆಲ್ಕೋಹಾಲ್ ತಗೊಳ್ಳೋರಿಗೆ ಹೆಂಗೋ ಆಲ್ಕೋಹಾಲ್ನ ಬಿಡಿಸುವಂಥ ಟೆಕ್ನಿಕ್ಗಳು ಬಂದಿದ್ದಾವೆ. ಇವತ್ತು ಬಿಡಿ ಸೇದೋರಿಗೆ ಅಥವಾ ಸಿಗರೇಟ್ ಸೇದೋರಿಗೆ ಏನೋ ಡಾಕ್ಟರ್ ಹೆದರಿಸಿ ಬಿಡಬಹುದು, ಬಟ್ ಸಾಮಾಜಿಕ ಮಾಧ್ಯಮಗಳಿಗೆ ಯಾರು ಬಿಡಿಸೋರು ಗೈಸ್? ಸೊ ಅದು ತಿಳುವಳಿಕೆ ಬಂದರೆ ಮಾತ್ರ ಬಿಡಿಸಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ನಿರಂತರ ಒತ್ತಡದಿಂದ ಯಾಕೆ ನೋಡ್ತೀವಿ ನಾವು ಸಾಮಾಜಿಕ ಮಾಧ್ಯಮವನ್ನು? ನಿರಂತರ ಒತ್ತಡದಿಂದ ನಾವು ಈಗ ಎಲ್ಲಿದ್ದೀವಿ ಅಲ್ಲಿ ಇರೋದನ್ನು ಬಿಟ್ಟು ಹೋಗಲಿಕ್ಕೆ, ಬಟ್ ಇದ್ದಲ್ಲೇ ಇದ್ದು ನಾವು ಸಾಧನೆ ಮಾಡಬೇಕು ಅನ್ನೋದನ್ನು ಮರೆತು ಆ ಸಮಯಕ್ಕೆ ನಾವು ಎಸ್ಕೇಪ್ ಆಗಲಿಕ್ಕೆ ಸಾಮಾಜಿಕ ಮಾಧ್ಯಮವನ್ನು ನೋಡ್ತೀವಿ. ಈ ದೃಷ್ಟಿಕೋನ ಸರಿಯಲ್ಲ. ಓಕೆ, ನಮ್ಮ ಸಾಮಾಜಿಕ ಸಮಸ್ಯೆಗಳಿಗೆ ನಾವೇ ಪರಿಹಾರಗಳನ್ನು ಹುಡ್ಕೋಬೇಕು. ಓಕೆ, ಸೊ ಹೀಗೆ ಕೃತಜ್ಞತೆ ಆಭಾಸ ಆಗಿರ್ಬೋದು. ಇವತ್ತು ನಕಾರಾತ್ಮಕ ಹೋಲಿಕೆಗಳನ್ನು ಹೆಚ್ಚಿಗೆ ಮಾಡಿಕೊಂಡಾಗ ಸಮಸ್ಯೆ ಆಗುತ್ತೆ, ಸಕಾರಾತ್ಮಕ ಹೋಲಿಕೆಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕು. ನೈಜ ಜಗತ್ತಿನ ಸಂಬಂಧಗಳು ಮತ್ತು ಅನುಭವಗಳನ್ನು, ಸಮಯ ಮತ್ತು ಶಕ್ತಿಯನ್ನು ಅವುಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಸಾಮಾಜಿಕ ಮಾಧ್ಯಮವನ್ನು ವಿವಿಧ ಒಂದು ಪಾಸಿಟಿವ್ ಆಗಿ ಕೂಡ ನಾವು ಉಪಯೋಗ ಮಾಡ್ಕೋಬಹುದು. ಆನ್ಲೈನ್ ಸಂವಹನದಿಂದ ನಾವು ಎಷ್ಟೋ ಯಾರೋ ಅಮೆರಿಕದೊಳಗೆ ಕೂತು ಒಬ್ಬ ಪಾಠ ಮಾಡುವಂಥ ಒಬ್ಬ ಟೀಚರ್ ಪಾಠವನ್ನು ನಾವು ಇಲ್ಲಿ ಕೂತು ಕೇಳ್ಬೋದು. ಸಾಮಾಜಿಕ ಮಾಧ್ಯಮದಿಂದ ಒಂದು ಒಳ್ಳೆಯ ಉದಾಹರಣೆಗಳನ್ನು ಕೂಡ ನಾವು ಕಲಿಬೋದು, ಎಷ್ಟೋ ಉತ್ತಮವಾದದನ್ನು ಕಲಿಬೋದು. ಹಾಗೆ ನಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕೂಡ ಯುವತಿಯರಲ್ಲಿ ಇವತ್ತು ಹೆಚ್ಚಿಗೆ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಈ ಥರ ಪಾಯಿಂಟ್ಸ್ನ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇವನ್ ಸೊಲ್ಯೂಷನ್ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್. ನಾನು ಇಂಡಿವಿಜುವಲ್ ಲೆವೆಲಲ್ಲಿ ಯಾವ ಥರ ಸಾಮಾಜಿಕ ಮಾಧ್ಯಮಗಳು ಉದಾಹರಣೆಯನ್ನು ಕೊಟ್ಟು ಹೇಳಬೇಕಂದ್ರೆ, ಹದಿಹರೆಯವರು ತಮ್ಮ ಜೀವನ ಶೈಲಿಯನ್ನು, ತಾವು ಏನು ಜೀವನ ಶೈಲಿಯನ್ನು ಕೊಡ್ತಿದ್ದಾರೆ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕೋದು. ಸೊ ನನಗೆ ಇವ್ರು ಸಾರಿ ಬಾರ್ ಇಷ್ಟ ಆಗುತ್ತೆ, ನಮಗೆ ಇವ್ರು ಶರ್ಟ್ ಇಷ್ಟ ಆಗುತ್ತೆ, ನೀವು ಶರ್ಟ್ ಹಾಕೊಂಡಿರೋದು ನಿಮ್ಗೆ ಇಷ್ಟ ಆಗೋದಿಲ್ಲ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನೀವು ಮಾಡೋದು ಏನೂ ಇಷ್ಟ ಆಗೋದಿಲ್ಲ. ಪಾರ್ಟಿ ಮಾಡೋದು, ಯಶಸ್ಸಿನ ಕತೆ ಕುರಿತು ಪೋಸ್ಟ್ ಹಾಕೋದು, ಸ್ನೇಹಿತರಿಗೆ ಹೋಲಿಕೆ ಮಾಡೋದು. ಓಕೆ, ಇವೆಲ್ಲ ನಮ್ಮನ್ನು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ಗೆ ಕಾರಣ ಆಗ್ತಿದ್ದಾವೆ. ಸೈಬರ್ ಬಲಿಂಗ್ ಆ್ಯಂಡ್ ಪಿಯರ್ ಪ್ರೆಷರ್ ಇದು ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತೀವಿ. ಓಕೆ, ನ್ಯಾಷನಲ್ ಈ ಒಂದು ರೆಕಾರ್ಡ್ ಬ್ಯೂರೋದವರು ಹೇಳ್ತಾರೆ, ಕ್ರೈಮ್ ರೆಕಾರ್ಡ್ ಬ್ಯೂರೋದವರು, ಇವತ್ತು ಇವು ಹೆಚ್ಚಿಗೆ ಆಗ್ತಿದ್ದಾವೆ ಈ ಕೇಸ್ಗಳು. ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಂತೂ ಸ್ನೇಹಿತರು ಇವತ್ತು ಯಾವತ್ತೂ ಕೂಡ ಫಿಸಿಕಲ್ ಸ್ನೇಹವನ್ನು ಇಟ್ಕೊಂಡಿಲ್ಲ, ಅಂದರೆ ಬಂದು ಮೀಟ್ ಆಗೋ ಸ್ನೇಹವನ್ನು ಇಟ್ಕೊಂಡಿಲ್ಲ. ಓಕೆ, ದೆಹಲಿ, ಬೆಂಗಳೂರು ವಾರಾಂತ್ಯದಲ್ಲಿ ಪ್ರವಾಸಕ್ಕೆ ಹೋಗೋದು, ವಿಶೇಷ ಪಾರ್ಟಿಗಳನ್ನು ಮಾಡೋದು, ಆಗಾಗ ಈ ಪೋಸ್ಟ್ಗಳನ್ನು ಹಾಕೋದ್ರಿಂದ ಸೊ ಯಾರು ಏನು ಮಾಡ್ತಾ ಇರೋ ಅವ್ರ ಹತ್ರ ಮಿಸ್ಸಿಂಗ್ ಔಟ್ ಫಿಯರ್ ಆಗ್ತವೆ. ಇಂಡಿಯನ್ ಜರ್ನಲ್ ಆಫ್ ಸೈಕ್ಯಾಟ್ರಿ ಅನ್ನುವಂಥ ಒಂದು ವರದಿ ಹೇಳುತ್ತೆ, 2020ರ ವರದಿ, 45% ಆಫ್ ದ ಯುವಕರು ಸಾಮಾಜಿಕ ಮಾಧ್ಯಮ ಬಳಕೆದಾರರಾಗಿದ್ದಾರೆ. ಹೆಚ್ಚಿನ ಸಾಮಾಜಿಕ ಹೂಡಿಕೆ ಮತ್ತು ಆತಂಕವನ್ನು ಅನುಭವಿಸ್ತಿದ್ದಾರೆ. ಒಂದೇದು ಇವರು ಉಪಯೋಗ ಮಾಡ್ತಾರೆ,
ಬಟ್ ಆತಂಕ ಅನುಭವಿಸೋರೇ ಹೆಚ್ಚಿಗೆ ಇದ್ದಾರೆ, ಅದನ್ನ ಪಾಸಿಟಿವ್ ಅಲ್ಲಿ ತಗೊಳ್ಳೋರು ಕಡಿಮೆ ಆಗಿದ್ದಾರೆ ಅಂತ ಈ ಒಂದು ವರದಿ ಹೈಲೈಟ್ ಮಾಡುತ್ತೆ. ಇನ್ನ ಕಲ್ಚರ್, ಭಾರತದಲ್ಲಿ ಮದುವೆಗಳು ಯಪ್ಪ ಇದು ಅಂದ್ರೆ ಭಯ ಆಗುತ್ತೆ. ಸೊ ಇನ್ನೊಬ್ರು ಹೆಂಗ್ ಪ್ರೀ ವೆಡ್ಡಿಂಗ್ ಮಾಡ್ಕೊಂಡಿದ್ದಾರೆ, ಇನ್ನೊಬ್ರು ಹೆಂಗ್ ಫೋಟೋ ತೆಗೆಸ್ಕೊಂಡ್ರೆ, ಇನ್ನೊಬ್ರು ಹೆಂಗ್ ಮದುವೆ ಮಾಡ್ಕೊಂಡಿದ್ದಾರೆ. ಯಾರ್ದು ಮದುವೆ ಆಗ್ಬೇಕು ಅಂತ ಇಟ್ಸ್ ಓಕೆ, ನಾನು ಹಿಂಗ ಆಗ್ಬೇಕು ಅಂತ ಇಚ್ಛೆ ಪಡಿ, ದಟ್ಸ್ ಇಟ್. ಬಟ್ ಯಾವ್ದಾಗಿದೆಯೋ ಆಗಿದೆ, ಮದುವೆ ಆಗಿದೆ, ಅದಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡ್ಬೇಕು ಹೊರತು. ಬಟ್ ನಮ್ದು ಹಿಂಗಾಗ್ಲಿಲ್ಲ, ಅವ್ರು ಹಿಂಗಾಯ್ತು. ಸೊ ನಾನು ಹಿಂಗ್ ಮಾಡ್ಕೊಳ್ಳಿಲ್ಲ, ಅವ್ರು ಹಿಂಗಾಯ್ತು. ಹಬ್ಬಗಳು ನೋಡಿ, ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದನ್ನ ಹಾಕ್ತಾರೆ. ಅವ್ರ ಮನೆಯೊಳಗೆ ಪಟಾಕ್ಷಿ ಬಾಳ ತಂದಿದ್ದಾರೆ, ಅವ್ರ ಕುಂಕುಮನ ಹಿಂಗ್ ಹಚ್ಕೊಂಡಿದ್ದಾರೆ, ಅವ್ರ ಸಾರಿನ ಈ ಕಲರೇ ಹಾಕೊಂಡಿದ್ದಾರೆ, ನಾನು ಹಂಗ್ ಮಾಡಿಲ್ಲ. ಸೊ ಅವ್ರ ಪೂಜೆನ ಈ ಚೆನ್ನಾಗಿ ಮಾಡಿದರೆ, ನಾನು ಮಾಡಿಲ್ಲ. ಓಕೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಇವುಗಳನ್ನು ಹಂಚಿಕೊಳ್ಳಲಾಗುತ್ತೆ. ಓಕೆ, ಈ ಇವೆಂಟ್ಗಳು ಇನ್ನೊಬ್ಬರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಓಕೆ, ಒಂಟಿತನ, ಓಕೆ, ಆಮೇಲೆ ಕಡಿಮೆ ಅನ್ನುವಂಥ ಒಂದು ಸ್ವಭಾವ ಆಗಿರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ನಿರಂತರವಾಗಿ ಕಾರಣ ಆಗ್ತಿದೆ ಫ್ರೆಂಡ್ಸ್. ದೀಪಾವಳಿ ಅಂತ ಕಾರ್ಯಕ್ರಮದ ಸಮಯದಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ವಿಸ್ತಾರವಾದಂಥ ಆಚರಣೆಗಳನ್ನು ನೋಡಿ ಜಲಸ್ ಪಡೋದು, ಅವ್ರು ಹಾಕೊಂಡಿರುವಂಥ ಡ್ರೆಸ್ನ ನೋಡೋದು, ಉಡುಗೊರೆಗಳನ್ನು ನೋಡೋದು, ಆನ್ಲೈನಲ್ಲಿ ಪೋಸ್ಟ್ ಮಾಡೋದು. ಫಸ್ಟ್ ಆಫ್ ಆಲ್ ಇವೆಲ್ಲ ಯಾರು ಮಾಡ್ತಾರೆ ಅಂದರೆ ತೋರ್ಪಡಿಕೆ ಮಾಡೋರು ಮಾತ್ರ. ಗ್ರಾಮೀಣ ಪ್ರದೇಶಗಳು ಅಥವಾ ಕಡಿಮೆ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಉಳ್ಳುವಂಥ ವ್ಯಕ್ತಿಗಳು. ಸೊ ಡೆಫಿನೆಟ್ಲಿ ನಮ್ಮ ಜೀವನದೊಳಗೆ ಯಾವಾಗ ದೀಪಾವಳಿ ಅನ್ನೋದು ಬರೋದು, ನಾವು ಯಾವಾಗ ಪಟಾಕ್ಷಿಗಳನ್ನ ಹಚ್ಚೋದು, ನಾವು ಯಾವಾಗ ಕಾರ್ಗಳನ್ನ ಕೊಂಡ್ಕೊಳ್ಳೋದು, ನಾವು ಯಾವಾಗ ಅವ್ರ ಥರ ಸಾರಿಗಳನ್ನ ಹಾಕೊಳ್ಳೋದು ಅಥವಾ ಅವ್ರ ಡ್ರೆಸ್ನ ಹಾಕೊಳ್ಳೋದು. ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಇದರ ವರದಿ ಹೇಳುತ್ತೆ, 2021 ಸಮೀಕ್ಷೆಯ ಪ್ರಕಾರ ಸಾಮಾಜಿಕ ಮಾಧ್ಯಮ ಚಾಲಿತ ಹೋಲಿಕೆಯಿಂದಾಗಿ 40% ಯುವಕರು ಪ್ರಮುಖ ಹಬ್ಬಗಳ ಸಮಯದಲ್ಲಿ ಸೊ ಅವರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗ್ತಾ ಇದೆ. ಅಂದರೆ ನಾನು ಸಮಾಜದಿಂದ ಹೊರಗಿದ್ದೀನಿ, ಸೊ ನಾನೊಬ್ಬ ಅನಾಥ ಅನ್ನುವಂಥ ಫೀಲ್ ಆಗ್ತಾ ಇದೆ. ನನ್ನ ಜೀವನದೊಳಗೆ ಇವೆಲ್ಲ ಸಾಧ್ಯನೇ ಇಲ್ಲ, ಓನ್ಲಿ ಅವ್ರ ಜೀವನದೊಳಗೆ ಮಾತ್ರ ಸಾಧ್ಯ. ದುಡ್ಡಿದಾವೆ, ಅದು ಇದಾವೆ, ಇದು ಇದಾವೆ. ಎದಕ್ಕಂದ್ರೆ ಅವರು ಯಾರು ಮಾಡ್ತಾ ಇಲ್ಲ, ಬಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕೊಳ್ತಾ ಇದ್ದಾರೆ. ಸೊ ಯಾರಿಗೆ ಆ ತೋರ್ಪಡಿಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವ್ರು ಎಂದು ಮಾಡೋದಿಲ್ಲ ಫ್ರೆಂಡ್ಸ್. ಓಕೆ, ಸೈಕಲಾಜಿಕಲ್, ಸಾಮಾಜಿಕ ಮಾಧ್ಯಮಗಳು ನಿರಂತರ ಹೋಲಿಕೆಯು ಭಾರತದ ಯುವಕರಲ್ಲಿ ಆತಂಕ, ಖಿನ್ನತೆ, ಸ್ವಾಭಿಮಾನಕ್ಕೆ ಕೂಡ ಏನು ಧಕ್ಕೆ ತರ್ತಾ ಇದೆ ಇವತ್ತು. ಉದಾಹರಣೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 2022 ವರದಿಯ ಪ್ರಕಾರ ಭಾರತದಲ್ಲಿ ಯುವಕರಲ್ಲಿ ಖಿನ್ನತೆ ಪ್ರಕರಣಗಳು 20% ಯುವಕರು ಸಾಮಾಜಿಕ ಮಾಧ್ಯಮದಿಂದಲೇ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಇದು ಎತ್ತಿ ತೋರಿಸುತ್ತೆ ಫ್ರೆಂಡ್ಸ್. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಹೆಚ್ಚಿದ ಸಾಮಾಜಿಕ ಮಾಧ್ಯಮದ ಬಳಕೆಯಿಂದಾಗಿ ಪರಸ್ಪರ ಸಂಬಂಧಗಳನ್ನು ಕೂಡ ಹೊಂದಿದ್ದಾರೆ. ಸೊ ಇದರಿಂದ ಡಿಪ್ರೆಷನ್ ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಆನ್ಲೈನಲ್ಲಿ ದೇರ್ ಇಸ್ ಒನ್ ಲಿಮಿಟ್ ಗೈಸ್ ಫಾರ್ ಎವ್ರಿಥಿಂಗ್. ಎಷ್ಟು ಈಜಿಯಾಗಿ ಇನ್ನೊಬ್ರಿಗೆ ಮೆಸೇಜ್ನ ರಿಪ್ಲೈ ಮಾಡಿಬಿಡ್ತಾರೆ, ವಿಚಾರ ಇಲ್ಲ, ಏನೂ ಇಲ್ಲ. ಆಮೇಲೆ ಇವನ್ ಮೆಸೇಜ್ ಹಾಕ್ದವ್ರು ಹಾಗೆ ವಿಚಾರ ಮಾಡ್ತಾರೆ, ನನಗೆ ರಿಪ್ಲೈ ಬರಲಿಲ್ಲ, ರಿಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಜುಕೇಷನಲ್ ಆ್ಯಂಡ್ ಪ್ರೊಫೆಷನಲ್, ಓಕೆ, ಇಂಟರ್ನ್ಶಿಪ್ ಮಾಡೋರಾಗಿರ್ಬೋದು, ಶೈಕ್ಷಣಿಕ ಸಾಧನೆಗಳನ್ನು ವಿದ್ಯಾರ್ಥಿಗಳು ಹಂಚ್ಕೊಳ್ತಿದ್ದಾರೆ. ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಾಗ ತಾವು 2 ವರ್ಷದಿಂದ ಗೋಲ್ಡ್ ಮೆಡಲ್ ತಗೊಂಡಿದ್ದನ್ನ ಹಂಚ್ಕೊಳ್ತಾರೆ. ಅದು ಆದ್ಮೇಲೆ ಅವ್ರ ಜೀವನದೊಳಗೆ ಏನೋ ಬದಲಾವಣೆ ಆಗಿಲ್ಲ, ಬಟ್ ಆವಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಮೈಲುಗಳನ್ನು ಹಂಚ್ಕೋತಿದ್ದಾರೆ, ಬಟ್ ಆದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಆಮೇಲೆ ಇವರು ಸಮಸ್ಯೆನ ಫೇಸ್ ಮಾಡ್ತಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಅಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಈ ಒಂದು ವರದಿ 2019 ವರದಿ ಪ್ರಕಾರ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಸುಮಾರು 60% ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಗೆಳೆಯರ ಸಾಧನೆಗಳನ್ನು ನೋಡುವುದರಿಂದ ವೃತ್ತಿಪರ ಅಸಮರ್ಪಕತೆಯನ್ನು ಅನುಭವಿಸುತ್ತಿದ್ದಾರೆ. ನೋಡಿ, ಯಾರೊಬ್ರು IAS ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂದರೆ ದಿ ಶುಡ್ ಥಿಂಕ್ ದ್ಯಾಟ್ ಪ್ರೈವೇಟ್ ಕಂಪನಿಯಲ್ಲಿ ಅಥವಾ ಬೇರೆ ಎಲ್ಲೋ ಕೆಲಸ ಮಾಡೋರು ಅದು ಅವ್ರ ಜೀವನ, ಆ ಥರ ಜೀವನ ಬೇಡ ಅಂತಾನೆ ಈ ಕಡೆ ಬಂದಾಗಿದೆ ಅಂದರೆ ಮತ್ತೆ ವಿಚಾರ ಮಾಡಬೇಕು. ನನಗೆ ಇಂಥವ್ರೇ ಬೇಕು, ನನಗೆ ಇಂಥ ಜಾಬೇ ಬೇಕು ಅಂತ ನೀವು ಚೂಸ್ ಮಾಡಿದ ಮೇಲೆ ನೀವು ಅನುಭವಿಸ್ಬೇಕು ಅದನ್ನು. ನೀವು ಆ ಜಾಬ್ನ ನೀವು ಮಾಡಬೇಕು, ಅದರೊಳಗೆ ನೀವು ಸಂತೋಷವನ್ನು ಕಾಣಬೇಕು. ಇಲ್ಲಾಂದರೆ ನಾನು ತಪ್ಪು ಚೂಸ್ ಮಾಡಿದೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಲೈಕ್ ನೀವು ಅಷ್ಟೇ ಅಲ್ಲ ದುಃಖಿತರಾಗೋದು, ನಿಮ್ಮ ಜೊತೆ ಇರೋರನ್ನು ಕೂಡ ದುಃಖ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, 60% ಆಫ್ ದಿ ಪೀಪಲ್ ಇದರಿಂದ ದುಃಖಿತರಾಗಿದ್ದಾರೆ. ಈ ವರದಿಗಳನ್ನೆಲ್ಲ ಎದಕ್ಕೆ ಹಾಕಿದ್ದೀನಿ ಅಂದರೆ ನೀವು ಇಂಥವೇನು ಹಾಕಿ ಕರೆಂಟ್ ಅಫೇರ್ಸ್ನ ಲಿಂಕ್ ಕೊಡ್ಬೋದು ಫ್ರೆಂಡ್ಸ್.
ಎಕನಾಮಿಕ್, ಓಕೆ, ಎಲ್ಲದಕ್ಕೂ ಕರೆಂಟ್ ಲಾಸ್ಟಿಗೆ ಕರೆಂಟ್ ಅಫೇರ್ಸ್ ಲಿಂಕ್ ಕೊಡೋ ಸಂಬಂಧ ಹಾಕಿದ್ದೀನಿ. ಓಕೆ, ಪ್ರಭಾವಿಗಳು ಪ್ರದರ್ಶಿಸಿದ ಟ್ರೆಂಡ್ಗಳನ್ನು ಮುಂದುವರಿಸಲು ಗ್ಯಾಜೆಟ್ಗಳು, ಬಟ್ಟೆ, ನೋಡಿ ಐಫೋನ್ ತಗೊಂಡಿದ್ದಾರೆ ಅಂತ ತಿಂಗಳಾನುಗಟ್ಲೆ ಅದನ್ನ ಸ್ಟೇಟಸ್ ಹಾಕ್ತಾರೆ. ಬಟ್ ಐಫೋನ್ ತಗೊಂಡು ಏನು ಉಪಯೋಗ ಮಾಡ್ತಿದ್ದೀನಿ, ಏನು ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ, ಐಫೋನ್ ಇಂದ ನಿಜವಾಗ್ಲೂ ನನಗೆ ಆ ಐಫೋನ್ ಅವಶ್ಯಕತೆ ಐತಾ ಅಂತ ಅನ್ನೋದು ಇರುವಂತ ನಾಲೆಜ್ ಇರೋದಿಲ್ಲ, ಒಂದು ಸಾಮಾನ್ಯ ಜ್ಞಾನ ಇರೋದಿಲ್ಲ. ಅವ್ರ ಹತ್ರ ಐಫೋನ್ ಇದೆ, ಅವ್ರ ಜೀವನ ನೋಡು ಹೆಂಗಿದೆ, ನನ್ನ ಹತ್ರ ಡಬ್ಬಾ ಫೋನ್ ಇದೆ, ನನ್ನ ಹತ್ರ ಫೋನ್ ಇದೆ, ಫೋನ್ ಆದ್ರೂ ಇದೆ ಅಲ್ವಾ, ಅದಕ್ಕೆ ಖುಷಿ ಪಡುವಂತ ಮನೋಭಾವ ನಮ್ದಾಗಿರ್ಬೇಕು. ಬಟ್ ಅದು ಇಲ್ಲ ಫ್ರೆಂಡ್ಸ್, ಇದರಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಓಕೆ, ಸೊ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳ ಏರಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಭಾವಶಾಲಿ ಮಾರ್ಕೆಟಿಂಗ್ ಉತ್ತೇಜನ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ನಿಲ್ಸನ್ ಇಂಡಿಯಾದ 2022ರ ಸಮೀಕ್ಷೆ ಪ್ರಕಾರ 50% ಭಾರತೀಯ ಯುವಕರು ಸಾಮಾಜಿಕ ಮಾಧ್ಯಮ ಶಿಫಾರಸುಗಳನ್ನ ಆಧಾರದ ಮೇಲೆ ಖರೀದಿಗಳನ್ನು ಮಾಡ್ತಾರೆ. ಈವನ್ ನಾನು ಕೂಡ ಈ ಸಾಮಾಜಿಕ ಮಾಧ್ಯಮದ ಒಂದು ಸಜೆಷನ್ ಮೇಲೆ ಟಿ ಶರ್ಟ್ಗಳನ್ನು ಖರೀದಿ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ನಾನು ನಾರ್ಮಲಿ ಐ ಆಮ್ ಅ ಸೋಷಿಯಲ್ ಎನಿಮಲ್, ಹೀಗಾಗಿ ನಾನು ಆನ್ಲೈನ್ ಒಳಗೆ ಜಾಸ್ತಿ ಸಮಯ ಕಳೆಯೋದಿಲ್ಲ. ಬಟ್ ನಾನು ಈ ಸಮಸ್ಯೆನ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ಒನ್ಸ್ ಅಪಾನ್ ಅ ಟೈಮ್ ನಾನು ಎಷ್ಟು ಟಿ ಶರ್ಟ್ ಆರ್ಡರ್ ಮಾಡಿದ್ದೀನಿ ಅಂದರೆ, ಚೆನ್ನಾಗಿದ್ದಾವೆ ಶರ್ಟ್ಗಳು ಎಷ್ಟು ಆರ್ಡರ್ ಮಾಡಿದ್ದೀನಿ, ಒಂದೇ ಸರ್ತಿಗೆ 20, 10, ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಸಜೆಷನ್ ಬಂದಾಗ ಆರ್ಡರ್ ಮಾಡಿದ್ದೀನಿ. ಬಟ್ ಲೇಟರ್ ರಿಯಲೈಸ್ ಆಗಿದೆ, ನಾನು ಇಷ್ಟೊಂದೆಲ್ಲ ಆರ್ಡರ್ ಮಾಡಿದ್ದೀನ, ನಿಜವಾಗ್ಲೂ ನಾನೇ ಮಾಡಿದ್ದೀನ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ. ಇವನ್ ನನಗೂ ಕೂಡ ಅದರ ಅರಿವಾಗಿಲ್ಲ ಫ್ರೆಂಡ್ಸ್. ಓಕೆ, ಬಟ್ ಈಗ ನಾನು ಅವೇರ್ ಇದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಅದನ್ನು ಓಪನ್ ಮಾಡೋಕೆ ಹೋಗೋದಿಲ್ಲ, ನನಗೆ ಸಜೆಷನ್ ಬಂದರೂ ಕೂಡ ನೋಡೋಕ್ಕೂ ಹೋಗೋದಿಲ್ಲ. ಬಟ್ ಇಟ್ ಕೆನಾಟ್ ಹ್ಯಾಂಪರ್ ಮಿ ಎನಿಮೋರ್. ಬಟ್ ಎಲ್ಲರಿಗೂ ಅಷ್ಟೊಂದು ರಿಯಲೈಸೇಷನ್ ಬರೋದು ಸೊ ಕಷ್ಟ ಇದೆ ಗೈಸ್. ಆಲ್ಗರಿದಮ್ಗಳು, ಟೆಕ್ನಾಲಜಿ, ನೀವು ನೋಡಿ ನಿಮ್ಮ ಟೇಸ್ಟ್ ಏನಿದೆ, ನೀವು ಒಂದಿನ ಯೂಟ್ಯೂಬ್ ಒಳಗೆ ಸ್ಯಾಡ್ ಸಾಂಗ್ ಅಂತ ಹೊಡೀರಿ. ಓಕೆ, ಸೊ ನೆಕ್ಸ್ಟ್ 3-4 ದಿನ ನಿಮಗೆ ಯೂಟ್ಯೂಬ್ ಓಪನ್ ಮಾಡಿದರೆ ಸ್ಯಾಡ್ ಸಾಂಗ್ಗೆ ಬರ್ತವೆ. ಗುಡ್ ಎಸ್ಸೆ ವಿಡಿಯೋ ಅಂತ ಹೊಡೀರಿ. ಓಕೆ, ಒಂದಿನ ನೋಡ್ರಿ ನೀವು ವಿಡಿಯೋ, ನೆಕ್ಸ್ಟ್ ದಿನ ಯಾವ್ಯಾವ ವಿಡಿಯೋ ಇರ್ತಾವೋ ಎಸ್ಸೆ ಮಾಡಿರುವಂಥ ವಿಡಿಯೋ ಎಲ್ಲ ವಿಷಯಗಳು ಬರ್ತವೆ. ಟೆಕ್ನಾಲಜಿ ನಮಗೆ ಹೆಂಗೆ ಅವ್ರ ಕಡೆಗೆ ಕರ್ಕೋತಾ ಇದೆ ನೋಡಿ ಫ್ರೆಂಡ್ಸ್, ವೈಯಕ್ತಿಕಗೊಳಿಸ್ತದೆ. ಆಲ್ಗೋರಿದಮ್, ಇದಕ್ಕೆ ಆಲ್ಗೋರಿದಮ್ ಅಂತ ಕರೀತೆ. ನಮ್ಮ ಮನಸ್ಸಿನೊಳಗೆ ಏನಿರುತ್ತೆ, ಒಂದೊಂದು ಸರ್ತಿ ಅನ್ಕೊಂಡ್ರಿ ನೀವು ಯಾವುದೋ ಒಂದು ಸಾಂಗ್ ನೋಡಬೇಕು ಅಂತ ಅನ್ಕೊಂಡು ನೀವು ಯೂಟ್ಯೂಬ್ ಓಪನ್ ಮಾಡಿರಿ, ಅದೇ ಸಾಂಗ್ ಬಂದಿದೆ. ಎಸ್, ಇಟ್ ಹ್ಯಾಪನ್ಸ್. ಸೋಷಿಯಲ್ ಮೀಡಿಯಾ ಭಾವನೆಗಳನ್ನು ಪ್ರಚೋದಿಸ್ತವೆ. ಓಕೆ, ಸೊ ಪೋಸ್ಟ್ಗಳು ನಿರಂತರವಾಗಿ ಇದರಿಂದ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕ್ಯೂರೇಟೆಡ್ ಅಪ್ಡೇಟ್ಗಳು ಬರ್ತವೆ. ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಹೆಂಗೆ ಮೆಸೇಜ್ ಬರುತ್ತೆ, ಹೀಗೆ ಟ್ರೆಂಡ್ಗಳನ್ನು, ಓಕೆ, ಈ ಥರ ಬರ್ತಾ ಇರುವಂಥ ಟೆಕ್ನಾಲಜಿ ಟ್ರೆಂಡಿಂದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಓಕೆ, ವಿರೋಧಾಭಾಸ, ನೀವು ಹೆಂಗೆ ವಿರೋಧ ಅಂದರೆ ಅಪೋಸಿಟ್ ಕೂಡ ಒಂದು ಪಾಯಿಂಟ್ಸ್ಗಳನ್ನ ಬರೀಬೇಕು. ಸ್ವಾಭಾವಿಕ ಚಿಂತನೆ ಮತ್ತು ಕುತೂಹಲ, ನೋಡಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಲೋಚನೆಗಳು ಮತ್ತು ಕ್ರಿಯೆಗಳ ಏಕೈಕ ಇದು ಒಂದೇ ಆಗೋದಿಲ್ಲ. ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇದು ಒಂದೇ ಆಗೋದಿಲ್ಲ. ಅದನ್ನು ಬಿಟ್ಟು ಸಾಮಾಜಿಕ ಮಾಧ್ಯಮಗಳು ನಮಗೆ ಕುತೂಹಲವನ್ನು ಹುಟ್ಟಿಸ್ತವೆ, ಬೌದ್ಧಿಕ ಅನ್ವೇಷಣೆಗಳಿಗೆ ಕಾರಣ ಆಗ್ತಿದ್ದಾವೆ, ಇನ್ನೊಬ್ಬರ ಸಾಧನೆಯನ್ನು ಅಪ್ರಿಸಿಯೇಟ್ ಮಾಡೋಕ್ಕೆ ಕಾರಣ ಆಗ್ತಿದ್ದಾವೆ, ನಮಗೆ ಮೋಟಿವೇಶನ್ಗಳು ಸಿಗ್ತಿದ್ದಾವೆ. ಉದಾಹರಣೆಗೆ ಭಾರತೀಯ ನಾವೀನ್ಯಕಾರರು ಮತ್ತು ವಿಜ್ಞಾನಿಗಳಾದಂಥ CV ರಾಮನ್ ಅವರು ಮತ್ತು APJ ಅಬ್ದುಲ್ ಕಲಾಂ ಅವರನ್ನ ಕುತೂಹಲದಿಂದ ಸೊ ನಾವು ವಿಡಿಯೋಗಳನ್ನ ನೋಡ್ತೀವಿ, ಅವ್ರು ಮಾಡಿದ್ದನ್ನು ನೋಡ್ತೀವಿ ಹೊರತು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ಅಲ್ಲ. ಹೌದಿಲ್ಲ? APJ ಅಬ್ದುಲ್ ಕಲಾಂ ಅವರು ಹೇಳಿರುವಂಥ ಮಾತನ್ನ ನೀವು ಹಿಂಗೇನು ಅನ್ಕೊಳ್ಳೋದಿಲ್ಲ, ಅಯ್ಯೋ ಅಬ್ದುಲ್ ಕಲಾಂ ಅವ್ರ ಥರ ನಾನಿಲ್ಲಲ್ಲ ಅಂತ ಅನ್ಕೊಳ್ಳೋದಿಲ್ಲ. ಎಸ್, ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಸತ್ಯ, ನಾನು ಹಿಂಗಾಗಬೇಕು ಅಂತ ಅನ್ಕೋಬಹುದು. ಒಳ್ಳೆಯದಕ್ಕೂ ನೀವು ಸಾಮಾಜಿಕ ಮಾಧ್ಯಮನ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಧನಾತ್ಮಕ ಪರಿಣಾಮವನ್ನು ಕೂಡ ಇದು ಬೀಳ್ಬೋದು. ಜಾಗೃತಿ ಮೂಡಿಸ್ತದೆ, ಕಲಿಕೆಗೆ ಉತ್ತೇಜನ ನೀಡುತ್ತದೆ, ನೈಜ ಸಂಪರ್ಕವನ್ನು ಬೆಳೆಸ್ತದೆ. ಓಕೆ, ಸಾಮಾಜಿಕ ಮಾಧ್ಯಮಗಳು ಏನೇನೆಲ್ಲ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆ, ಇದೊಂದು ಪ್ಲಾಟ್ಫಾರ್ಮ್. ಓಕೆ, ಇಟ್ಸ್ ಓಕೆ ಟು ಟಾಕ್, ಲೆಟ್ಸ್ ಟಾಕ್ ನಂತ ಮಾನಸಿಕ ಆರೋಗ್ಯ ಜಾಗೃತಿ. ಫಾರ್ ಎಕ್ಸಾಂಪಲ್, ಯಾರಿಗೋ ಡಿಪ್ರೆಷನ್ ಆಗ್ತಾ ಇದೆ, ಸೊ ಸೂಸೈಡ್ ಮಾಡ್ಕೋಬೇಕು ಅನಿಸಿದೆ, ಅಲ್ಲಿ ಇಟ್ಸ್ ಓಕೆ ಟು ಟಾಕ್ ಆ್ಯಂಡ್ ಲೆಟ್ಸ್ ಟಾಕ್ ಅನ್ನುವಂಥ ಈ ಸಾಮಾಜಿಕ ಮಾಧ್ಯಮಗಳು ನಮ್ಮನ್ನ ಆ ಭಯದಿಂದ, ಆ ಒಂದು ವಿಚಾರದಿಂದ ಹೊರಗೆ ತರಲಿಕ್ಕೆ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದಾವೆ. ಅಭಿಯಾನಗಳು ಭಾರತದೊಳಗೆ ಪ್ರಾರಂಭ ಆಗಿದ್ದಾವೆ ಫ್ರೆಂಡ್ಸ್. ಮಾನಸಿಕ ಆರೋಗ್ಯದ ಹೋರಾಟಗಳು ಇವತ್ತು ನಡೀತಾ ಇದ್ದಾವೆ. ಓಕೆ,
ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನ ಒಂದು ನಾವೇನು ಮಾಡ್ಬೋದು, ಪಾಸಿಟಿವ್ ಆಗಿ ಕೂಡ ಸಾಮಾಜಿಕ ಮಾಧ್ಯಮಗಳನ್ನು ತಗೊಂಡಾಗ ಸಾಮಾಜಿಕ ಮಾಧ್ಯಮಗಳು ಏನೇನೆಲ್ಲ ಬದಲಾವಣೆ ನಮ್ಮ ಜೀವನದೊಳಗೆ ತರ್ಬೋದು. ಬಟ್ ಪಾಸಿಟಿವ್ಗಿಂತಲೂ ನೆಗೆಟಿವ್ ಜನನೇ ಜಾಸ್ತಿ ಇರುವಾಗ ನೆಗೆಟಿವ್ನೇ ತಗೊಳ್ತಾ ಇರೋದ್ರಿಂದ ಸಾಮಾಜಿಕ ಮಾಧ್ಯಮಗಳಿಂದ ಸಮಸ್ಯೆ ಆಗ್ತಾ ಇದೆ. ನೀವು ಇದನ್ನು ಕೂಡ 2 ಪಾಯಿಂಟ್ ಬರೀಬಹುದು. ನೆಕ್ಸ್ಟ್ ಕನ್ಕ್ಲೂಷನ್. ಸೊ ಈಗ ಫೈನಲಿ ಕನ್ಕ್ಲೂಷನ್ ಬಂದಿದ್ದೀನಿ ಫ್ರೆಂಡ್ಸ್. ಆಧುನಿಕ ಜಗತ್ತಿನಲ್ಲಿ ಜೀವನಕ್ಕೆ ಸಾಮಾಜಿಕ ಮಾಧ್ಯಮಗಳ ಅವಶ್ಯಕತೆ ಡೆಫಿನೆಟ್ಲಿ ಇದೆ, ಆದರೆ ಸಾಮಾಜಿಕ ಮಾಧ್ಯಮವೇ ಜೀವನವಾಗಬಾರದು, ಇದೇ ಪ್ರಾಬ್ಲಮ್ ಆಗಿದೆ. ಹಾಗಾದರೆ ಯುವಕರು ಅನೇಕ ಸಮಸ್ಯೆಗಳನ್ನೇ ಎದುರಿಸಬೇಕಾಗಿದೆ. ಸಾಮಾಜಿಕ ಮಾಧ್ಯಮಗಳಿಂದ ಅದೆಷ್ಟೋ ಉಪಯೋಗಗಳು ಆಗ್ತಾ ಇದ್ದಾವೆ. ಹೀಗಾಗಿ ಸಕಾರಾತ್ಮಕ ಭಾವನೆಯಿಂದ ಇದನ್ನು ತೆಗೆದುಕೊಂಡರೆ ಸಾಮಾಜಿಕ ಮಾಧ್ಯಮಗಳು ಅತಿ ಬೇಗ ಸುದ್ದಿಯನ್ನು ತಿಳಿಸುವುದರಲ್ಲಿ ಮುಂಚೂಣಿಯಲ್ಲಿರ್ತವೆ. ಅದೆಷ್ಟೋ ಪ್ರೇರಣಾತ್ಮಕ ಕಥೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಕೇಳಬಹುದು. ಅದೆಷ್ಟೋ ಕೆಟ್ಟ ಕಥೆಗಳನ್ನು ಕೂಡ ನಾವು ಕೇಳಬಹುದು. ಓಕೆ, ಯಾರನ್ನೂ ಮರ್ಡರ್ ಮಾಡಿದರೆ, ಯಾರನ್ನೋ ಡೈವರ್ಸ್ ಆಗಿದೆ, ಯಾರಿಗೂ ಏನೋ ಕೆಟ್ಟದಾಗಿದೆ, ಅದನ್ನು ಕೇಳ್ಬೋದು. ಬಟ್ ನಾವು ಹೆಂಗೆ ತಗೋತೀವೋ ಅದ್ರ ಮೇಲೆ ಸಾಮಾಜಿಕ ಮಾಧ್ಯಮ ನಮ್ಮ ಜೀವನವನ್ನು ನಿರ್ಧಾರ ಮಾಡ್ತದೆ ಫ್ರೆಂಡ್ಸ್. ಇದು ಒಂದು ಬೆಂಕಿ ಪಟ್ಟಣವಿದ್ದಂತೆ. ಸಾಮಾಜಿಕ ಮಾಧ್ಯಮ ಒಂದು ಬೆಂಕಿ ಪಟ್ಟಣವಿದ್ದಂತೆ ಗೈಸ್. ನೀವು ಇದನ್ನ ಒಲೆ ಹತ್ತಿಸ್ಲಿಕ್ಕೂ ಉಪಯೋಗ ಮಾಡ್ಬೋದು. ಓಕೆ, ಅದರಿಂದ ಅಡಿಗೆ ಬೇಯಿಸಿ ತಿನ್ಬೋದು. ಇಲ್ಲಾಂದ್ರೆ ಎಂಟೈರ್ ನಿಮ್ಮ ಮನೆಯನ್ನೇ ಸುಟ್ಟು ಹಾಕಲು ಕೂಡ ಉಪಯೋಗಿಸ್ಬೋದು. ನೀವು ಸಾಮಾಜಿಕ ಮಾಧ್ಯಮನ ಹೆಂಗೆ ಉಪಯೋಗ ಮಾಡ್ತೀರಿ ಅದ್ರ ಮೇಲೆ ಇವೆಲ್ಲ ಇರ್ತವೆ. ಬಟ್ ಬಹಳಷ್ಟು ಜನ ನೆಗೆಟಿವ್ ಆಗಿ ತಗೊಳ್ಳೋದ್ರಿಂದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗ್ತಾ ಇದೆ. ಪ್ರತಿಯೊಬ್ಬ ಯುವಕರನ್ನ ಸಾಮಾಜಿಕ ಮಾಧ್ಯಮದ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಯಾಕಂದರೆ ಮಾನವೇಂದು ಸಾಮಾಜಿಕ ಮಾಧ್ಯಮಗಳ ಇಲ್ಲದ ಬದುಕುವುದು ಕಷ್ಟವಾಗಿದೆ. ಆದ್ದರಿಂದ ಜನರು ಎಷ್ಟು ಸಾಮಾಜಿಕ ಮಾಧ್ಯಮವನ್ನು ಉಪಯೋಗಿಸಬಹುದು ಎಂಬ ಜಾಗೃತಿಯ ಮೂಡಿಸುವ ಅವಶ್ಯಕತೆ ಇದೆ. ಉತ್ತಮ ಕೆಲಸಕ್ಕೆ ಸಾಮಾಜಿಕ ಮಾಧ್ಯಮಗಳನ್ನು ಉಳಿಸುವುದರಿಂದ ಒಳ್ಳೆಯದು. ಇದರಿಂದ ವೈಯಕ್ತಿಕ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ. ಕೆಟ್ಟದಕ್ಕೆ ಉಪಯೋಗ ಮಾಡಿದರೆ ಕೆಟ್ಟದಾಗುತ್ತೆ. ಓಕೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಮುಂದುವರಿಯುತ್ತೆ. ಸೊ ಹೀಗೆ ನೀವು ಪಾಸಿಟಿವ್ ಮತ್ತೆ ಫಸ್ಟ್ಗೆ ನೆಗೆಟಿವ್ ಬರೆದು ಹೆಂಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗ್ತಾ ಇದೆ ಅಂತ ಬರೆದು, ಅದು ಆದಮೇಲೆ ಪಾಸಿಟಿವ್ಗಳನ್ನು ಬರೆದು ನಾವು ಉಪಯೋಗಿಸ್ಕೊಂಡಾಗೆ ಇರ್ತದೆ. ಉಪಯೋಗಿಸ್ಕೊಳ್ಳೋದು ಒಳ್ಳೆಯದಿರಬೇಕು, ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸಬೇಕು ಅಂತ ಹೇಳಿಬಿಟ್ಟು ನೀವು ಕನ್ಕ್ಲೂಷನ್ ಮಾಡುವುದು ಫ್ರೆಂಡ್ಸ್. ಸೊ ಐ ಟ್ರೈಡ್ ಮೈ ಬೆಸ್ಟ್ ಆಫ್ ಎಬಿಲಿಟಿ. ಈ ಒಂದು ಪ್ರಬಂಧವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮುಂಬರುವಂಥ KS ಪರೀಕ್ಷೆಗೆ ಓಕೆ, ಸೊ ಆದಷ್ಟು ಬೇಗ ಈ ಪ್ರಚಲಿತ ಘಟನೆಗಳ ವಿಡಿಯೋಗಳು ನಿಮಗೆ ನಾನು ಮಾಡ್ತೀನಿ ಫ್ರೆಂಡ್ಸ್. ಸೊ ಪೂರ್ತಿ ಡೀಟೇಲ್ ಆಗಿ 360 ಆ್ಯಂಗಲಲ್ಲಿ 1 ವರ್ಷದ ಕರೆಂಟ್ ಅಫೇರ್ಸ್ ಮಾಡಬೇಕು ಅಂತ ನನಗಿದೆ. ಆ್ಯಸ್ ಸೂನ್ ಆಸ್ PSI ಎಕ್ಸಾಮ್ ಮುಗಿದ ಮೇಲೆ ಡೆಫಿನೆಟ್ಲಿ ಆ ವಿಡಿಯೋಗಳು ಬರ್ತವೆ, ಎಥಿಕ್ಸ್ ವಿಡಿಯೋಗಳು ಬರ್ತವೆ ನಿಮಗೆ. ಓಕೆ, ಸೊ ಇವುಗಳ ಮೇಲೆ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಡೀಟೇಲ್ ಆಗಿ ಹೇಳೋದ್ರ ಮೇಲೆ ನನಗೆ ಮಜಾ ಬರುತ್ತೆ ಗೈಸ್, ಆ್ಯಂಡ್ ಇಂಟ್ರೆಸ್ಟ್ ಕೂಡ ಇದೆ. ಬಟ್ ನನಗೆ ಮೇಲಿಂದ ಹೇಳು ಅಂದರೆ ಆಗೋದಿಲ್ಲ. ಸೊ ಐ ಹೋಪ್ ನಿಮಗೆ ಇದು ಉಪಯೋಗ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಎಸ್, ವಿಡಿಯೋ ಲಾಂಗ್ ಇರ್ಬೋದು, ಐ ಹೋಪ್ ನಿಮಗೆ ಕಲೀಲಿಕ್ಕೆ ಸಿಕ್ಕಿದೆ ಅಂತ. ನನ್ನ ಮೂಲ ಉದ್ದೇಶನೇ ಅದೇ ಫ್ರೆಂಡ್ಸ್, ನಿಮಗೆ ಕಲೀಲಿಕ್ಕೆ ಸಿಗಬೇಕು ಅಂತ. ಮತ್ತೆ ಒಂದು ವಿಡಿಯೋದ ಮೂಲಕ ಭೇಟಿಯಾಗೋಣ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್, ಬಾಯ್.